ನಮಸ್ತೆ ಗುರುಗಳೇ, ನಮಸ್ತೆ. ರೈಟ್. ಓಕೆ. ಸೊ ನಾವ್ ಇವತ್ತು ಬಂದಿರೋದು ದೀಪಾವಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಸರಳ ಪರಿಹಾರ ಇತ್ಯಾದಿಗಳನ್ನ ಮಾಡೋಣ ಅಂತ. ಸೊ ಈ ವಿಡಿಯೋ ರೆಕಾರ್ಡಿಂಗು ನಿಮಗೆ ನಾಳೆ ಬೆಳಿಗ್ಗೆ ಬಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸಾರ್ವಜನಿಕವಾಗಿ ಎಲ್ರಿಗೂ ಸಿಗುತ್ತೆ. ಯಾವುದೇ ರೀತಿಯಾದಂತ ಮೇಲ್ ಐಡಿ ಇತ್ಯಾದಿಗಳನ್ನ ಯಾರು ಕಳಿಸ್ಬೇಡಿ. ವಿಡಿಯೋ ರೆಕಾರ್ಡಿಂಗ್ ನಾರ್ಮಲ್ ಆಗಿ ಯೂಟ್ಯೂಬ್ ಅಲ್ಲಿ ಬೆಳಿಗ್ಗೆ ನಾವು ಬಿಡ್ತೀವಿ, ಅದನ್ನ ನೋಡ್ಕೋಬಹುದು ನೀವು. ಅದ್ರ ಲಿಂಕ್ ಬೇಕಾದ್ರೆ ನಾನು ಕೊಡ್ತೀನಿ ನಿಮ್ಗಳಿಗೆ. ಸೊ ಯಾರಿಗಾರು ಗೊತ್ತಾಗಿಲ್ಲ, ಏನ್ ಹೇಳಿದ್ರು, ಓದಿಲ್ಲ, ಬರ್ದಿಲ್ಲ ಅಂದ್ರೆ ಅದನ್ನ ನೋಡ್ಬೋದು. ಮತ್ತೆ PDF ಸಿಗ್ತಾ ಇಲ್ಲ ಅಂತ ಯಾರು ಮೆಸೇಜ್ ಹಾಕ್ಬಿಡಿ, ಇದಕ್ಕೆ PDF ಇಲ್ಲ, PDF ಎಲ್ಲೋ ಹೋಯ್ತೋ ಗೊತ್ತಿಲ್ಲಪ್ಪ ಅಂತ. ರೈಟಾ? ಆಲ್ರೆಡಿ ಕೆಲವ್ರು ಕೇಳ್ಬಿಟ್ರು ನಮ್ಗೆ ಮೇಲ್ ಐಡಿ ಕಳ್ಸದ, ಯಾವಾಗ ಕಳಿಸ್ತೀರಾ ವಿಡಿಯೋ ಅಂತ, ಅದಕ್ಕೋಸ್ಕರ ಹೇಳ್ತೆ. ಡನ್ನ. ರೈಟ್. ನಾ ಕಾಣಿಸ್ತಾ ಇದ್ದೀನಲ್ಲ? ಎಲ್ಲಿದ್ದಾನೆ? ಕಾಣಿಸ್ತಾ ಇಲ್ವಲ್ಲ ಅಂತ. ವಿಡಿಯೋ ಎನೇಬಲ್ ಆಗಿಲ್ಲ ಗುರುಗಳೇ. ಹೌದು, ಕರೆಕ್ಟ್, ಯು ಆರ್ ರೈಟ್. ಓಕೆ, ಸೊ ಬನ್ನಿ ಮಾತಾಡೋಣ ದೀಪಾವಳಿಯ ವಿಶೇಷತೆ ಬಗ್ಗೆ ಅಥವಾ ದೀಪಾವಳಿಯ ಬಗ್ಗೆ. ಯಾವುದೇ ರೀತಿಯ ಪರಿಹಾರ ಕ್ರಿಯೆ ಇವತ್ತು ನಾನು ನಿಮಗೆ ಕೊಡಬಹುದು, ಬಟ್ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಇವತ್ತು ಈ ದೀಪಾವಳಿಯನ್ನ ಮಾಡುವಾಗ ನಿಮ್ಮ ಪರಿಸ್ಥಿತಿ ಹೇಗಿದೆ, ನೆಕ್ಸ್ಟ್ ದೀಪಾವಳಿ ಬಂದಾಗ ನಿಮ್ಮ ಪರಿಸ್ಥಿತಿ ಹೇಗೆ, ಇದೆರಡನ್ನೂ ನೋಡಿ ತದನಂತರ ಡಿಸೈಡ್ ಮಾಡಿ. ಯಾಕಂದ್ರೆ ಕೆಲವರಿಗೆ ಏನಾಗುತ್ತಂದ್ರೆ ಅರ್ಜೆಂಟ್ ಇರುತ್ತೆ, ಒಂದು ಪರಿಹಾರ ಇವತ್ತು ಮಾಡಿ ಮಾರನೇ ದಿನ ಬೆಳಿಗ್ಗೆನೋ ಒಂದು ವಾರದೊಳಗಡೆ ಪರಿಹಾರ ಕ್ರಿಯೆಗಳು ತನ್ನ ಕೆಲಸ ತೋರಿಸ್ಬೇಕಂತಿರುತ್ತೆ. ಆ ತರದ್ ಯಾವ್ದೂ ಇಲ್ಲ, ಯಾವ್ದು ಆಗಲ್ಲ ಅನ್ನೋದನ್ನ ಫಸ್ಟ್ ಮನಸ್ಸಲ್ಲಿ ಇಟ್ಕೊಂಡು ಅದಾದ ಮೇಲೆ ನಾವು ಮುಂದಕ್ಕೆ ಹೋಗೋಣ. ಇದರ ಜೊತೆಗೆ ಆಡಂಬರವನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾವುದೇ ರೀತಿಯಾದಂತ ಹಬ್ಬ ಹರಿದಿನಗಳನ್ನ ಆಚರಿಸುವಾಗ ನಾನು ಎಲ್ರಿಗೂ ಹೇಳ್ತೀನಿ, ಆಡಂಬರಕ್ಕೆ ಒಲಿಯುವಂತ ದೈವಗಳು ಅಲ್ಲ ನಮ್ಗೆ, ಭಕ್ತಿಗೆ ಒಲಿಯುವಂತ ದೈವಗಳು. ಕ್ಲೀನ್ ಆಗಿ ಫೋಟೋ ಗಿಟ್ ಎಲ್ಲ ತೆಗೆದು, ವಿಡಿಯೋ ಗಿಡ ಎಲ್ಲ ತೆಗೆದು ತಗೊಂಡೋಗಿ ಸ್ಟೇಟಸ್ ಇಂದ ಹಿಡ್ಕೊಂಡು ಎಲ್ಲಾ ಕಡೆ ಹಾಕುವಂತ ಕಾರ್ಯಕ್ರಮ ಮಾಡ್ತಾ ಇರ್ತೀರಾ. ಲಕ್ಷ್ಮಿ ಅಂತ ಬಂದಾಗ ಗೌಪ್ಯತೆಯಿಂದ ಇರಬೇಕಾ ಅಥವಾ ಸಾರ್ವಜನಿಕವಾಗಿ ತೋರಿಸ್ಬೇಕಾ? ನಿಮಗೆ ಈ ಪ್ರಶ್ನೆ ನೀವೇ ಹಾಕೊಂಡ್ ನೋಡಿ. ಲಕ್ಷ್ಮಿ ಅಂದಾಗ ನಿಮ್ಮ ಹತ್ರ ಇರುವಂತ ಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿ ಏನಿದಾರೋ, ನಿಮ್ಮ ಮನೇಲಿರುವಂತ ಧನಲಕ್ಷ್ಮಿ, ಹಾಗಾದ್ರೆ ನೀವು ಪ್ರತಿದಿನ ಬಂದ್ಬಿಟ್ಟು ಅದನ್ನೆಲ್ಲ ಫೋಟೋ ಕ್ಲಿಕ್ಕಿಸ್ಬಿಟ್ಟು ಸ್ಟೇಟಸ್ ಇಟ್ಕೊಳ್ಳಿ ಅಲ್ಲ, ಎಷ್ಟಿದೆ ಏನಿದೆ ಇಲ್ಲ ಅಂತ ಇಡಲ್ಲ. ಸೊ ದಯವಿಟ್ಟು ಯಾರ್ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಟೇಟಸ್ ಇಡುವಂತದ್ದು, ಪೂಜೆ ಮಾಡಿರೋದನ್ನೆಲ್ಲ ತೋರಿಸುವಂತದ್ದು ಇತ್ಯಾದಿಗಳನ್ನ ಮಾಡಬೇಡಿ. ಅತಿ ಹೆಚ್ಚು ಆಡಂಬರ ಇತ್ಯಾದಿಗಳನ್ನ ಏನು ಮಾಡಕ್ ಹೋಗ್ಬೇಡಿ. ಪ್ರಾಯಶ್ಚಿತ್ತ ಸಂಕಲ್ಪ ಅಂತ ನಾನು ಹೇಳಿದೀನಿ. ಒಂದು ಪೂಜೆ ಇತ್ಯಾದಿ ನೀವು ಧನ ತ್ರಯೋದಶಿ ಮಾಡ್ತೀರಾ ಅಂದ್ರೆ ಅದರ ಮುನ್ನ ದಿನ, ಅಂದ್ರೆ ಮಂಗಳವಾರಕ್ಕಿಂತ ಮುನ್ನ ದಿನ ಯಾವುದು? ಸೋಮವಾರ. ಆ ಪ್ರಾಯಶ್ಚಿತ್ತ ಸಂಕಲ್ಪ ಯಾರ್ಯಾರಿಗೆ ಗೊತ್ತಿದೆಯೋ ಅವರುಗಳು ಕೊಡಿ, ಯಾರಿಗೆ ಗೊತ್ತಿಲ್ವೋ ಅವ್ರು ಬಿಡಿ. ಬಟ್ ಯಾರ್ಯಾರಿಗೆ ಗೊತ್ತಿದೆಯೋ ಅವರು ಪ್ರಾಯಶ್ಚಿತ್ತ ಸಂಕಲ್ಪ ಇತ್ಯಾದಿಗಳನ್ನ ಕೊಡಿ. ಅದೇ ರೀತಿ ಮನಸ್ಸು ಮತ್ತೆ ದೇಹ ಎರಡು ಶುದ್ಧಿಯಾಗಿ, ಮನೆಯಲ್ಲಿ ಯಾವ್ದಾದ್ರು ಒಂದು ಡೇಟ್ಸ್ ಇದೆ, ಮೈಲಿಗೆ ಇದೆ ಇತ್ಯಾದಿಗಳಿದ್ದಾಗ ಅವ್ರಿಗಿದೆ, ಅವ್ರನ್ನ ಸೈಡ್ ಕೂರಿಸ್ಬಿಟ್ಟು ನಾವ್ ಮಾಡೋಣ ಪೂಜೆ ಅನ್ನುವಂಥದ್ದು ಬಹಳಷ್ಟು ಕಡೆಗಳಲ್ಲಿ ನೋಡಿದೀನಿ ನಾನು. ಸೊ ಅದಕ್ಕಾಗಿ ಹೇಳ್ತೀನಿ, ನಿಮ್ಮಲ್ಲಿ ಇದಾರೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಾನ್ ನೋಡಿದೀನಿ, ನನ್ನ ಅನುಭವದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಆ ತರದ್ ಏನಾದ್ರು ಇದ್ರೆ ಆ ರೀತಿ ಮಾಡಕ್ಕೆ ಹೋಗಬೇಡಿ. ಪೂಜೆ ಬೇಕಾದ್ರೆ ಮಾಡ್ಲೇಬೇಡಿ, ಇದನ್ನ ಮುಂದಕ್ಕೆ ಹಾಕಿ, ಅದನ್ನ ಬಿಟ್ಟು ಮಾಡೋದಕ್ಕಂತೂ ಹೋಗ್ಬೇಡಿ. ಮತ್ತೆ ಮಹಾಲಕ್ಷ್ಮಿ ಅಂದಾಗ ಗಣಪತಿಯ ಅನುಗ್ರಹ ಇಲ್ಲದೆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಲಭ್ಯ ಆಗಲ್ಲ. ತುಂಬಾ ಜನ ಬಂದ್ಬಿಟ್ಟು ಬರೀ ಮಹಾಲಕ್ಷ್ಮಿ, ಧನಲಕ್ಷ್ಮಿ ಇತ್ಯಾದಿ ಲಕ್ಷ್ಮಿಗಳನ್ನ ಇಟ್ಕೊಂಡೆ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ. ಲಕ್ಷ್ಮಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳು, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಅಷ್ಟಕ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ಸಹಸ್ರನಾಮ, ಶ್ರೀ ಸೂಕ್ತ ಇತ್ಯಾದಿ 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 ಇದನ್ನೇ ಚಾಂಟಿಂಗ್ ಮಾಡ್ಕೊಂಡು ಕೂತಿದ್ದೀರಾ ಹೊರತು ಲಕ್ಷ್ಮಿ ಗಣಪತಿ ಮೂಲಕವಾಗಿ ಸಂಪತ್ತನ್ನ ನೀಡ್ತಾಳೆ ಅನ್ನೋದು ತುಂಬಾ ಜನರಿಗೆ ಗೊತ್ತೇ ಇಲ್ಲ. ಲಕ್ಷ್ಮಿ ಡೈರೆಕ್ಟ್ ಆಗಿ ಸಂಪತ್ತನ್ನ ನೀಡಲ್ಲ, ಗಣಪತಿಯ ಮೂಲಕವಾಗಿ ಸಂಪತ್ತನ್ನ ನೀಡ್ತಾರೆ. ಸೊ ಅದಕ್ಕಾಗಿ ನಾವು ಹೇಳ್ತೀವಿ, ಗಣಪತಿಯನ್ನ ಆರಾಧನೆಯನ್ನ ಮಾಡಿ. ನಾರ್ಮಲ್ ಆಗಿ ನಾವು ಯಾವುದೇ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನ, ಶುಭ ಕಾರ್ಯ ಇತ್ಯಾದಿಗಳನ್ನ ಮಾಡುವಾಗ ಪ್ರಥಮ ಪೂಜೆಗೆ ಅಧಿಪತಿ ನಮ್ಮ ಗಣಪತಿ. ಸೊ ಮಾಡೇ ಮಾಡ್ತೀವಿ. ಇಲ್ಲೂ ಕೂಡ ತುಂಬಾ ಜನ ಅದನ್ನ ಬಿಟ್ಬಿಡ್ತಾರೆ, ಅದನ್ನ ಮಾಡಿ. ಅದ್ರ ಜೊತೆಗೆ ಯಾರಾದ್ರೂ ಪೇಂಟಿಂಗ್ ಗೀಟಿಂಗ್ ಇತ್ಯಾದಿ ಮನೆಗೆ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಆ ಪೇಂಟಿಂಗ್ ಇತ್ಯಾದಿಗಳನ್ನ ಮಾಡಿ. ಸರ್ ಇವತ್ತನೇ ಹೇಳ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ಎದ್ದು ಎಲ್ಲಿ ಪೇಂಟಿಂಗ್ ಮಾಡೋದು ಅಂತೀರಾ? ಓಕೆ, ನಾಳೆ ಯೂಟ್ಯೂಬ್ ಅಲ್ಲಿ ನೋಡೋರು ಹೇಳ್ತೀವಿ, ಇವಾಗ ತಾನೇ ಹೇಳ್ತಾರ ಮತ್ತೆ ಎಲ್ಲಿ ಪೇಂಟಿಂಗ್ ಮಾಡೋದು ಅಲ್ವಾ? ಸೊ ಮನೇನ ಬಂದ್ಬಿಟ್ಟು ಕನಿಷ್ಠ ಪಕ್ಷ ಒಂದ್ ಸ್ವಲ್ಪ ಗಂಜಳನೋ ಅಥವಾ ಒಂದ್ ಸ್ವಲ್ಪ ಅರಿಶಿನ, ಶುದ್ಧ ಅರಿಶಿನ ಅಥವಾ ಕಲ್ಲುಪ್ಪು ಹಾಕಿ ಮನೆಯನ್ನ ಒರೆಸುವಂತದನ್ನಾದ್ರೂ ಮಾಡಿ. ಒಂದಿನದ ಮಟ್ಟಿಗೆ ಆದ್ರೂ ಆ ಒಂದು ಪ್ರಕ್ರಿಯೆಯನ್ನ ಮಾಡಿ. ಬೆಳಿಗ್ಗೆ ಮತ್ತೆ ಸಾಯಂಕಾಲ, ಬೆಳಿಗ್ಗೆ ಮತ್ತು ಸಾಯಂಕಾಲ, ಒಂದು ಸಲ ಅಲ್ಲ, ಬೆಳಿಗ್ಗೆ ಮತ್ತು ಸಾಯಂಕಾಲ. ನೀವು ಸೋಮವಾರ ಬೇಕಾದ್ರೂ ಇದನ್ನ ಒರೆಸ್ಬೋದು, ಇಲ್ಲ ನಮ್ಗೆ ಸೋಮವಾರನೇ ನೋಡಿದ್ವಿ ನಾವು ಅಂತ ಹೇಳಿದ್ರೆ ಸೋಮವಾರ ಸಂಜೆ ಒರೆಸಿ ಮಂಗಳವಾರ ಬೆಳಿಗ್ಗೆ ಒರೆಸ್ಬೋದು. ಅರ್ಥ ಆಯ್ತಲ್ವಾ? ಸೊ ಈ ರೀತಿ ಒಂದ್ ಸಲಾನೋ ಅಥವಾ ಎರಡ್ ಸಲಾನಾದ್ರೂ ಮನೆಯನ್ನ ಒರೆಸುವಂತದನ್ನ ಮಾಡಿ. ಹಳೆಯ ವಸ್ತುಗಳು ಏನಾದ್ರೂ ಮನೆಯಲ್ಲಿ ಇದ್ದಾರೆ ಅಂದ್ರೆ, ಹಳೆಯ ವಸ್ತುಗಳು ಅಂದ್ರೆ ನಾವು ಉಪಯೋಗಿಸದೆ ಇರುವಂತ ವಸ್ತುಗಳು. ಓಕೆ, ನಾವು ಉಪಯೋಗಿಸದೆ ಇರುವಂತ ವಸ್ತುಗಳಲ್ಲಿ ಆ ದರಿದ್ರ ಇರುತ್ತೆ.
ಅದನ್ನ ಬದಲಾಯಿಸಿ. ದಯವಿಟ್ಟು ಆ ಉಪಯೋಗಿಸದೇ ಇರುವಂತ ವಸ್ತುಗಳನ್ನ ಮೊದಲು ಮನೆಯಿಂದ ಹೊರಗಡೆ ಹಾಕಿ. ಯಾವ್ದಾದ್ರು ಹಳೆ ಪಾತ್ರೆ, ಹಳೆ ಇದನ್ನ ಮಾರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಬಿಡಿ. ಹಳೇದು ಅಂದ್ರೆ ನಾವು ಉಪಯೋಗಿಸದೇ ಇರೋದು. ಇವಾಗ ಹಳೇದಿದೆ ನಾನು ಉಪಯೋಗಿಸ್ತಾ ಇದೀನಿ ಅಂದ್ರೆ ಅದಲ್ಲ. ಹಳೇದಂದ್ರೆ ನಾವು ಉಪಯೋಗಿಸದೇ ಇರುವಂತ ವಸ್ತುಗಳನ್ನ ಫಸ್ಟ್ ಮನೆಯಿಂದ ಹೊರಗಡೆ ಹಾಕಿ. ರೈಟ್. ಸೊ ಧನ ತ್ರಯೋದಶಿ ಅಂದ್ರೆ ಮಂಗಳವಾರ ದಿನ ಸಂಜೆ ನೀವು ಮಾಡ್ಬೇಕಾದಂತ ಒಂದು ಪರಿಹಾರವನ್ನ ನಾನು ಹೇಳ್ತೀನಿ. ನಾರ್ಮಲ್ ಆಗಿ ಬಂದ್ಬಿಟ್ಟು ಧನ ತ್ರಯೋದಶಿ ದಿವಸ ಬಂದ್ಬಿಟ್ಟು ಒಂದು ಉಂಗುರವನ್ನ ತಗೊಂಡ್ಬರ್ಬೇಕಾಗುತ್ತೆ ನೀವು. ಒಂದು ಬೆಳ್ಳಿಯ ಉಂಗುರ. ಯಾವ ಬೆರಳಿಗೆ ಬರ್ಬೇಕಂದ್ರೆ ಬಲಗೈ, ಈ ಉಂಗುರದ ಬೆರಳಿದೆಯಲ್ಲ, ಬಲಗೈ ಉಂಗುರದ ಬೆರಳು, ಅರ್ಥ ಆಯ್ತಾ? ಈ ಉಂಗುರದ ಬೆರಳಿದೆಯಾ, ಇದಕ್ಕೆ ಸರಿ ಹೊಂದುವಂತ ಜೋಡಣೆಗಳಿಲ್ಲದಿರುವಂತ ಒಂದು ಉಂಗುರವನ್ನ ತಗೊಂಡ್ಬನ್ನಿ. ಅದ್ರಲ್ಲಿ ಯಾವುದೇ ರೀತಿಯ ಹರಳುಗಳು ಇರಬಾರ್ದು. ಕಲ್ಲು, ಹರಳು, ನೀವೇನ್ ಹೆಸರಲ್ಲಿ ಕರಿತೀರೋ ಅದಿರಬಾರ್ದು. ಜೋಡಣೆ ಇಲ್ದಿರುವಂತ ಒಂದು ಉಂಗುರವನ್ನ ತಾವುಗಳು ತಗೊಂಡ್ಬನ್ನಿ. ರೈಟಾ? ಇದನ್ನ ಒಂದು ಹಾಲಿನಲ್ಲಿ ತೊಳಿರಿ. ಚೆನ್ನಾಗಿ ಇದನ್ನ ಹಾಲಲ್ಲಿ ತೊಳಿರಿ. ಹಸಿ ಹಾಲಲ್ಲಿ ಹಾಕಿ ತೆಗೆದ್ರು ಸಾಕು. ಉಜ್ತಾ ಎಲ್ಲ ಕುತ್ಕೋಬೇಡಿ. ಒಂದೇ ಒಂದು ಉಂಗುರ ನಿಮ್ಮ ಕೈಗೆ ಸರಿ ಹೋಗ್ಬೇಕು, ಬಲಗೈಗೆ, ಅದರಲ್ಲೂ ಉಂಗುರದ ಬೆರಳಿಗೆ. ಓಕೆ. ಯಾವತ್ತು ತರಬೇಕು ಅಂದ್ರೆ ಧನ ತ್ರಯೋದಶಿ ದಿನದಂದು, ಮಂಗಳವಾರ ದಿವಸ ಸಂಜೆ ತಗೊಂಡ್ ಬನ್ನಿ. ತಂದು ಇದನ್ನ ಹಾಲಲ್ಲಿ ತೊಳಿರಿ. ತೊಳೆದಾದ್ರ ಮೇಲೆ ಇದನ್ನ ದೀಪಾವಳಿ ಪೂಜೆ ಇತ್ಯಾದಿಗಳನ್ನ ನೀವು ಮಾಡ್ತೀರಾ. ಯಾವ ರೀತಿ ಮಾಡ್ಬೇಕಂದ್ರೆ ನಿಮಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿ ದೀಪಾವಳಿ ಪೂಜೆಯನ್ನ ಮಾಡಿ. ಓಕೆ. ಸೊ ಇಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ, ನೀವು ದೀಪಾವಳಿ ದಿವಸ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ 100% ದೀಪ ಬೆಳಗ್ಗೆ ಬೆಳಗ್ತೀರಲ್ವಾ, ಆ ದೀಪದ ಹಣತೆಯಲ್ಲಿ, ಓಕೆ, ಆ ದೀಪದ ಹಣತೆಯಲ್ಲಿ ಈ ಬೆಳ್ಳಿಯ ಉಂಗುರವನ್ನ ಹಾಕಿರ್ಬೇಕು. ಓಕೆ. ಮಂಗಳವಾರ ತರ್ತೀರಾ, ಧನ ತ್ರಯೋದಶಿ ದಿವಸ ತರ್ತೀರಾ, ತೊಳಿತೀರಾ, ಆಯ್ತಾ? ಅವತ್ತಿನ ದಿನದಿಂದಾನೇ ನಿಮ್ಮ ಮನೆಯಲ್ಲಿ ಧನ ತ್ರಯೋದಶಿಯಿಂದಾನೇ ನಾವು ದೀಪಾವಳಿ ಪೂಜೆ ಪ್ರಾರಂಭ ಮಾಡ್ತಾ ಇದೀವಿ. 5 ದಿನ ಮಾಡ್ತೀವಿ, 3 ದಿನ ಮಾಡ್ತೀವಿ ಅನ್ನೋರು ಯಾರಾದ್ರೂ ಇದ್ರೆ ಅವತ್ತಿನ ದಿನಾನೇ ಹಾಕಿ. ಅಥವಾ ಬರೀ ನಾನು ದೀಪಾವಳಿಗೆ ಮಾತ್ರ ಮಾಡ್ತೀನಿ ಅಂದ್ರೆ ದೀಪಾವಳಿಗೆ ದೇವರ ಹತ್ರ ಇಟ್ಟಿರುವಂತ ದೀಪದಲ್ಲಿ ಈ ಒಂದು ಬೆಳ್ಳಿಯ ಒಂದು ಉಂಗುರವನ್ನ ಅದ್ರಲ್ಲಿ ಹಾಕಿಡಿ. ಮಾರನೇ ದಿನ ದೀಪಾವಳಿ ಆಗಿ ಮಾರನೇ ದಿನ ಅಂದ್ರೆ ಪಾಡ್ಯಮಿ. ದೀಪಾವಳಿ ಆಗಿ ಮಾರನೇ ದಿನ ಈ ಉಂಗುರವನ್ನ ಹಾಗೆ ತೆಗಿಬೇಕು. ಇದನ್ನ ಒರೆಸಬಾರದು, ಇದನ್ನ ತೊಳಿಬಾರದು. ಹಾಗೆ ನೀವು ನಿಮ್ಮ ಕೈ ಬೆರಳಿಗೆ ನೀವು ಹಾಕೋಬೇಕಾಗುತ್ತೆ. ಇದು ಒಂದು ಧನಾಕರ್ಷಣೆಯ ಪ್ರಯೋಗ ಆಗಿದೆ. ಯಾರ್ಯಾರಿಗೆ ಹಣದ ಸಮಸ್ಯೆ ಇದೆಯಾ, ತುಂಬಾ ಜನ ಕೇಳ್ತಾರೆ ಹಣದ ಸಮಸ್ಯೆ ಅಂದ್ರೆ ದುಡ್ಡು ಬಂದ್ಬಿಡುತ್ತಾ ಅಂದ್ರೆ ದುಡ್ಡು ಬರಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಅವಕಾಶಗಳು ಬರುತ್ತೆ. ಇವಾಗ ಈ ಧನಲಕ್ಷ್ಮಿ ಪೂಜೆ ಎಲ್ಲ ಮಾಡೋದ್ರಿಂದ ದಾರಿದ್ರ್ಯ ಹೊರಗಡೆ ಹೋಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿ ತಂದಿರ್ತಿರೋ ಆ ಒಂದು ತಂದಿರುವಂತ ಹಣ ಒಂದು ಕಡೆ ನಿಲ್ಲೋದಿಕ್ಕೆ ಪ್ರಾರಂಭ ಆಗುತ್ತೆ. ಸುಮ್ನೆ ವ್ಯಥಾ ಖರ್ಚು, ಯಾವ್ದಕ್ ಹೋಯ್ತೋ ಗೊತ್ತಿಲ್ಲ. ನಾನ್ ದುಡಿತೀನಿ, ಯಾರೋ ತಿಂತಾರೆ ಅಂದ್ರೆ ನನ್ನ ಮನೆಯವ್ರು ಬಿಟ್ಟು ಬೇರೆ ಯಾರೋ ತಿನ್ನೋದಕ್ಕೆ ನಾನ್ ದುಡ್ದಂಗೆ. ಯಾರೋ ತಗೊಂಡೋದ್ರು ನನ್ನ ದುಡ್ಡನ್ನ, ಕೊಟ್ಟಿದ್ದೆ ಹಂಗೆ ತಗೊಂಡ್ ಹೋಗ್ಬಿಟ್ರು, ವಾಪಸ್ ದುಡ್ಡು ಬರ್ತಾ ಇಲ್ಲ. ತುಂಬಾ ಜನ ಹೇಳ್ತಾರೆ ದುಡ್ಡು ನನಗೆ ಕೊಟ್ಟಿದ್ದು ವಾಪಸ್ ಬರ್ತಾ ಇಲ್ಲ. ಯಾಕೆ ವಾಪಸ್ ಬರ್ತಾ ಇಲ್ಲ ಹೇಳಿ ನೋಡೋಣ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಿದ್ರೆ ನಿಮ್ಮ ಮನೆ ಲಕ್ಷ್ಮಿ ಬೇರೆಯವ್ರ ಮನೆಗೆ ಹಾಕೋದು. ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇರೋದ್ರಿಂದ ಅದು ವಾಪಸ್ ಬರ್ತಾ ಇಲ್ಲ. ಫಸ್ಟ್ ಈ ತರ ಒಂದು ಟ್ರಿಕ್ ಗಳನ್ನ, ಈ ತರದಂತ ತಂತ್ರಗಳನ್ನ ನೀವುಗಳು ಅಳವಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಪರ್ಚುನಿಟಿ ಬರುತ್ತೆ, ಅವಕಾಶಗಳು ಬರುತ್ತೆ. ಸರ್ ನನ್ನ ಸಂಪಾದನೆ ಸಾಕಾಗ್ತಾ ಇಲ್ಲ, ನಾನ್ ದುಡಿತಾ ಇದ್ದೀನಿ ಸರ್, ಆದ್ರೆ ನನ್ನ ಸಂಪಾದನೆ ಸಾಕಾಗ್ತಾ ಇಲ್ಲ ಬಿಕಾಸ್ ಕಮಿಟ್ಮೆಂಟ್ ಜಾಸ್ತಿ. ಅರ್ಥ ಆಯ್ತಲ್ಲ? ಕಮಿಟ್ಮೆಂಟ್ ಜಾಸ್ತಿ ಇದೆ. ಇವಾಗ ಕಮಿಟ್ಮೆಂಟ್ ನ ಕಮ್ಮಿ ಮಾಡ್ಕೊ ಅಂತ ಹೇಳೋದ್ಕಿಂತ ಅವಕಾಶಗಳು ಜಾಸ್ತಿ ಬಂದ್ರೆ ಸಂಪಾದನೆಗೆ ಅವಕಾಶಗಳು ಬರುತ್ತೆ. ಮತ್ತೆ ಮತ್ತೆ ಹೇಳ್ತೀನಿ, ಯಾಕಂದ್ರೆ ಒಂದ್ಸಲ ಒಂದು ಕಮೆಂಟ್ ಬಿದ್ದಿತ್ತು. ಅವ್ರಿಗೆ ನಾನು ಹೇಳಿದ್ದೆ ಕ್ಲಾಸಿಗೆ ಬನ್ನಿ ನಿಮ್ಗೆ ಅರ್ಥ ಮಾಡಿಸ್ತೀನಿ ಅಂತ, ಅವ್ರು ಬಂದಿಲ್ಲ. ಸೊ ಆದ್ರೂ ಸಹಿತ ಎಲ್ರಿಗೂ ಹೇಳ್ತಾ ಇದ್ದೀನಿ, ದುಡ್ಡು ಬರುತ್ತಾ ಅಂದ್ರೆ ದುಡ್ಡು ಬರಲ್ಲ, ನಿಮಗೆ ಸಂಪಾದನೆ ಜಾಸ್ತಿ ಆಗುತ್ತೆ. ಸಾಲ ತೀರುತ್ತಾ ಅಂದ್ರೆ ಸಾಲ ತೀರಲ್ಲ, ಮುಂದೆ ಸಾಲ ಆಗೋದನ್ನ ತಡೀತದೆ. ಮತ್ತೆ ಸಾಲ ತೀರ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಕಡೆ ಸಂಪಾದನೆ ಬರ್ಬೇಕು, ಈ ಅಮೌಂಟ್ ನ ತೆಗೆದೇ ನಾವು ಸಾಲ ತೀರಿಸ್ಬೇಕು. ಸಾಲ ಸುಮ್ನೆ ತೀರುತ್ತಾ? ಇಲ್ಲ. ಸೊ ಸಂಪಾದನೆ ಜಾಸ್ತಿ ಆಗ್ಬೇಕಂದ್ರೆ ಏನಾಗುತ್ತೆ, ಅವಕಾಶಗಳು ಬರ್ಬೇಕು. ಕರೆಕ್ಟಾ? ವ್ಯರ್ಥ ಖರ್ಚುಗಳು ಆಗ್ಬಾರ್ದು. ಆ ಸೇವಿಂಗ್ಸ್ ಮಾಡಿದಾಗ ನಾವ್ ಇರುವಂತ ಸಾಲವನ್ನ ಕೂಡ ತೀರಿಸಬಹುದು. ಸೊ ಎಲ್ಲಾ ಕಾರಣಕ್ಕಾಗಿ ನಾವು ದೀಪಾವಳಿ ದಿನ ಧನಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ. ನಾವು ದೀಪಾವಳಿ ಪೂಜೆ ಮಾಡೋದು ಯಾರ ಹೆಸರು ಅಂದ್ರೆ ಅದು ಧನಲಕ್ಷ್ಮಿ, ಆಯ್ತಾ? ಸೊ ಅವರ ಒಂದು ಪೂಜೆಯನ್ನ ನಾವುಗಳು ಮಾಡ್ತೀವಿ. ಸೊ ಧನ ತ್ರಯೋದಶಿಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಪ್ರಯೋಗವನ್ನ ನೀವು ಮಾಡ್ಬೋದು. ಯಾರ್ದಾರು ಮನೆಯಲ್ಲಿ ರೋಗಗಳಿದೆ, ಅಪಮೃತ್ಯುಗಳಿದೆ, ಗಂಡಾಂತರಗಳು ಇದೆ, ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂದ್ರೆ ನಾರ್ಮಲ್ ಆಗಿ ಯಾರಾದ್ರೂ ಹೇಳಿರ್ತಾರೆ ಗಂಡಾಂತರಗಳಿದೆ ಸ್ವಲ್ಪ ಹುಷಾರು, ಜಾತಕದಲ್ಲಿ ದಶಾಭುಕ್ತಿಗಳು ಸರಿ ಇಲ್ಲ, ನಿಮ್ಮ ಜಾತಕದಲ್ಲಿ ಬಂದ್ಬಿಟ್ಟು ಅಪಮೃತ್ಯು ಯೋಗ ಇದೆ, ಈ ರೀತಿ ಯಾರಾದ್ರೂ ಹೇಳಿದ್ರೆ, ಮಾಂಗಲ್ಯ ದೋಷ ಇದೆ, ಓ ಗಂಡನ್ ಏನಾದ್ರು ಆಗ್ಬಿಡುತ್ತೆ ಅನ್ನೋಂತ ಭಯ. ನಾನ್ ಹೇಳ್ತಾ ಇರೋದು ಭಯ ಪಡೋದಕ್ಕೆ ಹೋಗ್ಬಿಡಿ. ಇದೇ ಧನ ತ್ರಯೋದಶಿ ದಿವಸ ಅಂದ್ರೆ ಮಂಗಳವಾರ ದಿನ ಸಂಜೆ ಹೊತ್ತಲ್ಲಿ, ಓಕೆ, ಸಂಜೆ ಹೊತ್ತಲ್ಲಿ ಒಂದು ದೀಪವನ್ನ ತಾವುಗಳು ಬೆಳಗ್ಸಿಟ್ರೆ ಸಾಕು. ಏನ್ ಮಾಡ್ಬೇಕಂದ್ರೆ ಒಂದು ಚೌಮುಖಿ ಅಂದ್ರೆ ಒಂದೇ ದೀಪ ಇರುತ್ತೆ, 4 ಕಡೆ ಮುಖ ಇರುತ್ತೆ. ಚೌಮುಖಿ ಅಂದ್ರೆ 4 ಅಲ್ಲ, 4 ಕಡೆ ಮುಖ ಇರೋ ಸಿಂಗಲ್ ದೀಪ ಒಂದು ಸಿಗುತ್ತೆ. ಈಗ ದೀಪಾವಳಿ ಸಮಯದಲ್ಲಿ ಸಿಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಕೆಲವರು ಹೇಳ್ತಾರೆ ಸರ್ ಈ ದೀಪ ಸಿಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ. ನೀವೇ ಮನೆಯಲ್ಲಿ ಒಂದು ದೀಪವನ್ನ ಹಿಟ್ಟಿನಿಂದ ಮಾಡಿ. ಓಕೆ, ಗೋಧಿ ಹಿಟ್ಟು ಇದೆಯಲ್ಲ, ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇದೆಯಲ್ಲ, ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ನೀವು ಯೂಸ್ ಮಾಡ್ಕೊಂಡು ನೀವೇ ಒಂದು ದೀಪವನ್ನ ತಯಾರು ಮಾಡ್ಕೊಳ್ಳಿ.
4 ಮುಖದ್ದು ಇರ್ಬೇಕು. ಒಂದೇ ದೀಪ 4 ಮುಖದ್ದು. ಇದರಲ್ಲಿ ಸಾಸಿವೆ ಎಣ್ಣೆಯನ್ನ ಬಳಸ್ಬೇಕು. ನೀವು ಸಾಸಿವೆ ಎಣ್ಣೆಯನ್ನ ಹಾಕಿ ದೀಪವನ್ನ ಬೆಳಗಿ ಅದಾದ ಮೇಲೆ ಮನೆಯಲ್ಲಿ ಯಾರು ಮಾಡ್ಬೋದು ಅಂದ್ರೆ ಯಾರು ಬೇಕಾದ್ರೂ ಮಾಡಿ, ಸರಿನಾ? ಅದಾದ್ಮೇಲೆ ಏನ್ ಮಾಡ್ಬೇಕು, ಮನೆಯಿಂದ ಡೋರ್ ಹೊರಗಡೆ ಹೋಗಿ ನಿಂತ್ಕೊಳ್ಳಿ. ಮೇನ್ ಡೋರ್ ಇದೆಯಲ್ಲ, ಮೇನ್ ಡೋರ್ ಹೊರಗಡೆ ಹೋಗಿ ನಿಂತ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ಬೇಕು ನೀವು ಆ ಟೈಮಲ್ಲಿ. ಓಕೆ, ಧನತ್ರಯೋದಶಿ ಸಂಜೆ ಹೊತ್ತಲ್ಲಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ದೀಪವನ್ನ ಈ ರೀತಿ ಇಟ್ಕೊಂಡು ಈ ಮನೆಯಲ್ಲಿ ಇರುವಂತ ಯಾವುದೇ ಸದಸ್ಯರು ಅಂದ್ರೆ ದೊಡ್ಡವರಿಂದ ಇಟ್ಕೊಂಡು ಚಿಕ್ಕ ಮಗು ತನಕ ಯಾವುದೇ ರೀತಿಯ ಅಪಮೃತ್ಯು ದೋಷ ಅಥವಾ ಯಾವುದೇ ರೀತಿಯ ಗಂಡಾಂತರ ದೋಷ ಇತ್ಯಾದಿ ಇದ್ದರೆ ಎಲ್ಲವನ್ನ ನಿವಾರಣೆ ಮಾಡಿ ಕೊಡಿ. ಆ ರೀತಿಯ ದೋಷಗಳು ನಿವಾರಣೆ ಆಗಲಿ ಯಮದೇವರೇ ಅಂತ ಯಮದೇವರನ್ನ ಬೇಡ್ಕೋಬೇಕು. ನೀವು ಯಮನನ್ನ ಬೇಡ್ಕೊಂಡು ಆ ದೀಪವನ್ನ ನಿಮ್ಮ ಬಾಗಿಲ ಹತ್ರ, ಹೊರ ಭಾಗದಲ್ಲಿ, ನಿಮ್ಮ ಬಾಗಿಲ ಹತ್ರ, ಬಾಗಿಲ ಹೊರಗಡೆ ನಾವು 2 ದೀಪ ಇಡ್ತೀವ ಸೈಡ್ ಅಲ್ಲಿ, ಆ ಜಾಗದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಈ ದೀಪವನ್ನ ಇಡಬೇಕಾಗುತ್ತೆ. ಉರಿಸಿ ಇಡಬೇಕು, ಆಯ್ತಾ? ಅದಾದ ನಂತರ ಮಾರನೇ ದಿನ ಇದು ಆರಿದ ನಂತರ, ಆರಿಸ್ಬೇಡಿ ದೀಪಗಳನ್ನ, ಆರಿದ ನಂತರ ಇದನ್ನ ವಿಸರ್ಜನೆ ಮಾಡಿ. ಇದು ವಿಸರ್ಜನೆ ಮಾಡುವಂತ ದೀಪ ಆಗಿರ್ತದೆ. ಸೊ ಅದೇ ರೀತಿ ಧನತ್ರಯೋದಶಿ ದಿವಸ ಸಂಜೆ ಹೊತ್ತಲ್ಲಿ ಅಥವಾ ಬೆಳಿಗ್ಗೆ ಹೊತ್ತಲ್ಲಿ ಹೋಗಿ ಒಂದ್ ಒಳ್ಳೆ ಮಣ್ಣಿನ ಹುಂಡಿ ತಗೊಂಬನ್ನಿ, ಹೊಸದಾಗಿರೋದು. ಸರ್ ಆಲ್ರೆಡಿ ಮನೆಯಲ್ಲಿದೆ, ಆಗಲ್ಲ, ಅವತ್ತಿನ ದಿನ ತರಬೇಕು ನೀವು. ಇದು ಆಗಲ್ಲ, ನೀವು ನಾರ್ಮಲ್ ಮನೆಯಲ್ಲಿ ಈ ಪ್ರಕ್ರಿಯೆ ನಡೀತಾ ಇದ್ರು ಕೂಡ ಇದು ಕೆಲಸ ಮಾಡಲ್ಲ. ನಾನೇನ್ ಹೇಳ್ತೇನೆ, ಅವತ್ತಿನ ದಿವಸ ಹೋಗಿ ಚಿಕ್ಕದೋ ದೊಡ್ಡದೋ ಹೆಂಗಿದ್ರು ಪರವಾಗಿಲ್ಲ, ಒಂದು ಮಣ್ಣಿನ ಹುಂಡಿಯನ್ನ ತಗೊಂಡ್ ಬಂದು ನಿಮ್ಮ ಮನೆ ಹಾಲ್ ಇದೆಯಲ್ಲ, ಹಾಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ವಾಯುವ್ಯ ಮೂಲೆನಲ್ಲಿ ಎಲ್ಲಾದ್ರೂ ಒಂದ್ ಕಡೆ, ಸರ್ ವಾಯುವ್ಯ ಮೂಲೆ ಟಿವಿ ಇದೆ, ಟಿವಿ ಸ್ಟ್ಯಾಂಡ್ ಇದೆ, ಟಿವಿ ಸ್ಟ್ಯಾಂಡ್ ಕೆಳಗಡೆ ಎಲ್ಲಾರು ಇಡೋದಕ್ಕೆ ಸಾಧ್ಯ ಇದೆಯಾ? ನೀವು ಚೆಕ್ ಮಾಡಿ, ಸಾಧ್ಯ ಇದೆಯಲ್ಲ ಅದೆಲ್ಲ ನನಗೆ ಗೊತ್ತಾಗಲ್ಲ. ನೀವುಗಳು ನಿಮ್ಮ ಮನೆಯಲ್ಲಿ ಹಾಲ್ ಅಲ್ಲಿ ಇದ್ದಷ್ಟು ಒಳ್ಳೆ, ಇಲ್ಲ ಮನೆಯಲ್ಲಿ ಎಲ್ಲಾದ್ರೂ ವಾಯುವ್ಯ ದಿಕ್ಕಿನಲ್ಲಿದ್ರೆ ಒಳ್ಳೇದು. ಆದರೆ ಎಲ್ಲಿ ನೀವು ಪ್ರಿಫರ್ ಮಾಡ್ತೀರಾ ಸರ್ ಅಂದ್ರೆ, ನಾನು ಹೇಳ್ತಾ ಇರೋದು ಮನೆಯ ಹಾಲಿನಲ್ಲಿ ಆ ಒಂದು ಹುಂಡಿಯನ್ನ ಇಟ್ಬಿಟ್ಟು ಅವತ್ತಿನ ದಿವಸದಿಂದ ಅದರಲ್ಲಿ ದುಡ್ಡು ಹಾಕೋದಕ್ಕೆ ಪ್ರಾರಂಭ ಮಾಡಿ. ಧನತ್ರಯೋದಶಿಯಿಂದನೇ ಅದ್ರಲ್ಲಿ ದುಡ್ಡು ಹಾಕ್ಬೇಕು. ನೀವು 5 ರೂಪಾಯಿ ಕಾಯಿನ್ಸ್ ಸೇರಿಸಿ ಇಡ್ತೀನಿ ನಾನು, ಓಕೆ, 10 ರೂಪಾಯಿ ಕಾಯಿನ್ಸ್ ಬರ್ತಾ ಇದೆ ಅದನ್ನ ಸೇರಿಸಿ ಇಡ್ತೀನಿ, ನಿಮ್ ಇಷ್ಟ. ಇಲ್ಲ ನಾನು ನೋಟ್ ಹಾಕ್ತೀನಿ, ನಿಮ್ ಇಷ್ಟ. 10 ರೂಪಾಯಿ ಹಾಕಿ 5 ರೂಪಾಯಿ ಹಾಕಿ, ಒಟ್ಟಿನಲ್ಲಿ ಪ್ರತಿದಿನ ಅದ್ರಲ್ಲಿ ದುಡ್ಡು ಬೀಳೋ ತರ ನೀವು ನೋಡ್ಕೋಬೇಕು. ನೀವ್ ಹಾಕ್ತಿರೋ ಮನೆಯವ್ರು ಹಾಕ್ತಿರೋ ನನಗ್ ಗೊತ್ತಿಲ್ಲ, ಬಟ್ ಅದ್ರಲ್ಲಿ ದುಡ್ಡು ಹಾಕ್ತಾ ಬನ್ನಿ. ಅದ್ ಯಾವ ರೀತಿ ತುಂಬೋದಿಕ್ಕೆ ಪ್ರಾರಂಭ ಆಗುತ್ತೋ ನಿಮ್ಮ ಜೀವನದಲ್ಲಿ ಕೂಡ ಒಂದು ಸೆಕ್ಯೂರ್ ಅಮೌಂಟ್ ತುಂಬೋದಿಕ್ಕೆ ಪ್ರಾರಂಭ ಆಗುತ್ತೆ. ಏನ್ ಸರ್ ಇದು ಸೆಕ್ಯೂರ್ ಅಮೌಂಟ್ ಅಂದ್ರೆ, ಇದೇನ್ ಅಮೌಂಟ್, ಈ ಅಮೌಂಟ್ ನ ತೆಗೆದು ನಾವೇನ ಮಾಡಕ್ಕಾಗುತ್ತಾ ಅಂದ್ರೆ, ಇಲ್ಲ. ನಿಮಗೆ ನಾಳೆ ಅಂದಾಗ ಒಂದು ಭಯ ಬರಲ್ಲ ದುಡ್ಡಿನ ವಿಚಾರ. ನಾಳೆ ಹಿಂಗಾದ್ರೆ ಏನ್ ಮಾಡ್ಲಿ, ನನ್ನ ಹತ್ರ ಜೋಬಲ್ ದುಡ್ಡಿಲ್ಲ, ನಾಳೆ ಇದ್ ಬಂತಂದ್ರೆ ಏನ್ ಮಾಡ್ಲಿ, ಈ ಖರ್ಚು ಬಂದಂದ್ರೆ ನಾನು ಏನ್ ಮಾಡ್ಲಿ ಅನ್ನುವಂತ ಭಯ ಕಾಡ್ತಾ ಇರ್ತೀನಿ. ಹಲವಾರು ರೀತಿ ಕಾಡ್ಬೋದು. ಅದು ಶಾಲೆಯ ಫೀಸ್ ಆಗಿರ್ಬೋದು, ಮಕ್ಕಳ ಫೀಸ್ ಆಗಿರ್ಬೋದು, ಮನೆಗೆ ಬೇಕಾಗಿರುವಂತ ಬಾಡಿಗೆ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಎಲ್ಲಾ ವಿಚಾರದಲ್ಲೂ ನಾನು ಹೇಳ್ತಾ ಇದ್ದೀನಿ. ನಾಳೆ ಅನ್ನುವಂತ ಭಯ ಹೊರಟೋಗೋದಕ್ಕೆ ಪ್ರಾರಂಭ ಆಗುತ್ತೆ ದುಡ್ಡಿನ ವಿಚಾರಕ್ಕೆ ಬಂದಾಗ. ಓಕೆ, ಸೆಕ್ಯೂರ್ ಇದೀನಿ, ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ಈ ಹುಂಡಿ ತುಂಬ್ತಾ ಇದ್ದಂಗೆ ನಿಮ್ಮ ಮನೆಯಲ್ಲಿ ಸೇವಿಂಗ್ಸ್ ಆಗುತ್ತೆ, ಹುಂಡಿನಲ್ಲಿ ಅಲ್ಲ. ಹುಂಡಿನಲ್ಲಿ ಮ್ಯಾಕ್ಸಿಮಮ್ ನೀವು ಎಷ್ಟು ಸೇರಿಸಬಹುದು ಅಲ್ವಾ? ಮನೆಯಲ್ಲಿ ಸೇವಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ದುಡ್ಡು ಸೇವಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅದನ್ನ ನೋಡ್ಬೋದು, ಲಾಸ್ಟ್ ಟೈಮ್ ಗಿಂತ ಈ ಟೈಮ್ ಸೇವಿಂಗ್ ಆಗ್ತಾ ಇದೆ ಅಂತ. ಸಪೋಸ್ ತಿಳ್ಕೊಳ್ಳಿ, ಕೆಲವ್ರ ಮನೆ ಬೇಗ ಹುಂಡಿ ತುಂಬುತ್ತೆ ಅಥವಾ ಚಿಕ್ಕ ಹುಂಡಿ ತಂದಿರ್ತೀರಾ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ನೀವು ಆ ಹುಂಡಿ ತುಂಬಿದ ನಂತರ ಮತ್ತೆ ಯಾವ್ದಾದ್ರು ತ್ರಯೋದಶಿ ಬರುತ್ತಾ ಅಂತ ನೋಡ್ಬೇಕು. ಸುಮ್ನೆ ಹೋಗಿ ಮತ್ತೆ ತರಂಗಿಲ್ಲ. ತ್ರಯೋದಶಿ ಇದು ಪ್ರತಿ ತಿಂಗಳು 2 ಸಲ ಬರುತ್ತೆ. ತ್ರಯೋದಶಿ 2 ಸಲ ತ್ರಯೋದಶಿ ಬರುತ್ತೆ. ನೀವ್ ಯಾವ ತ್ರಯೋದಶಿ ತರಬೇಕಂದ್ರೆ, ಅಮಾವಾಸ್ಯೆ ಮುಂದಿಟ್ಕೊಂಡು ಬರುವಂತ ತ್ರಯೋದಶಿ, ಕೃಷ್ಣ ಪಕ್ಷದ ತ್ರಯೋದಶಿ ಅಂತಾರೆ. ಅರ್ಥ ಆಗಲ್ಲ ಸಾಮಾನ್ಯ ಜನರಿಗೆ. ನಾನೇನಂತೀನಿ, ನಾಳೆ ನಾಡ್ದು ಅಮಾವಾಸ್ಯೆ ಇದೆ ಅಂದ್ರೆ ಅದಕ್ಕೆ ಮುಂಚೆ ಯಾವ ತ್ರಯೋದಶಿ ಬರುತ್ತೆ ಅಂತ ನೋಡಿ. ಓಕೆ, ಇಲ್ಲ ಹುಣ್ಣಿಮೆ ಆಗಿ 13ನೇ ದಿನ, ಹುಣ್ಣಿಮೆ ಆಗಿ 13ನೇ ದಿನ ಮತ್ತೆ ಬೇಕಾದ್ರೆ ಆ ಹುಂಡಿ ತುಂಬ್ತು ಅಂದ್ರೆ ಆ ಹುಂಡಿ ಅಲ್ಲೇ ಬಿಡ್ಬೇಕು, ಹೊಡಿಬಾರ್ದು, ಅದ್ರಲ್ಲಿರೋದು ಏನು ತೆಗಿಬಾರ್ದು, ಅಲ್ಲಿ ಇನ್ನೊಂದು ಹುಂಡಿ ಇಡಬೇಕು. ಆ ರೀತಿ ನೀವು ಇಡಬಹುದು. ಇಲ್ಲ ತರುವಾಗ್ಲೇ ಒಂದ್ ದೊಡ್ಡ ಗಾತ್ರದ ಹುಂಡಿ ತಂದು, ಒಂದ್ ವರ್ಷಕ್ಕೊಂದ್ಸಲ ಚೇಂಜ್ ಮಾಡೋ ತರ ಹುಂಡಿ ಇದ್ರು ಪರವಾಗಿಲ್ಲ. ಸೊ ಆ ದೊಡ್ಡ ಗಾತ್ರದ ಹುಂಡಿಯನ್ನು ತನ್ನಿ. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆ ಇತ್ಯಾದಿಗಳು ಸರಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ. ದೀಪಾವಳಿ ಅಮಾವಾಸ್ಯೆ ದಿನ ಬಹಳಷ್ಟು ಕಡೆಗಳಲ್ಲಿ ನಾವು ಹೇಳಿದೀವಿ ಹೊರಕೆಗೆ ಸಂಬಂಧಪಟ್ಟಂತ ಪರಿಹಾರಗಳನ್ನ. ಬಟ್ ಈ ಸಲ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ದೀಪಾವಳಿ ಅಮಾವಾಸ್ಯೆ ನಡೆಯುವಂತ ಸಮಯದಲ್ಲಿ, ಸಪೋಸ್ ತಿಳ್ಕೊಳ್ಳಿ, 31ನೇ ತಾರೀಕು ಸಂಜೆ 4 ಗಂಟೆ ಮೇಲೆ ಅಂತ ತಗೊಳ್ಳಿ. ಓಕೆ, ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾವಾಗ ಸರ್ ಟೈಮು, ದಿನ ಯಾವುದು ಅಂತ. 31ನೇ ತಾರೀಕು ಸಂಜೆ 4 ಗಂಟೆ ಮೇಲೆ, 1ನೇ ತಾರೀಕು ಶುಕ್ರವಾರ, ಕರೆಕ್ಟಾ? ಕರೆಕ್ಟ್ ಇದೀನಿ ನಾನು ಅನ್ಸುತ್ತೆ. 1ನೇ ತಾರೀಕು ಶುಕ್ರವಾರ ಸಂಜೆ 6 ಗಂಟೆ ಒಳಗಡೆ. ಓಕೆನಾ, ಟೈಮ್ ಹೇಳಿ. ನೀವು ಅಂಗಡಿಗೆ ಹೋಗಿ 2 ಹೊಸ ಪೊರ್ಕೆ ತರಬೇಕು. 2 ಒಂದೇ ಕಡೆಯಿಂದ ತರಬೇಕು, ಒಂದೇ ಬ್ರ್ಯಾಂಡ್ ಇರಬೇಕು, ಒಂದೇ ರೀತಿ ಇರಬೇಕು ಪೊರ್ಕೆ. ಅಂದ್ರೆ ಈ ಪೊರ್ಕೆ ಒಂದು, ಈ ಪೊರ್ಕೆ ಒಂದು ಅಂತೆಲ್ಲ ತರಬಾರ್ದು. ಅಂದ್ರೆ ಪೊರ್ಕೆನಲ್ಲಿ ವೆರೈಟಿಗಳಿದೆ, ಬ್ರ್ಯಾಂಡ್ ಎಲ್ಲ ಬಂದಿದೆ ಇವಾಗ. ಸೊ ಒಂದೇ ಬ್ರ್ಯಾಂಡ್ 2 ಪೊರ್ಕೆಗಳನ್ನ ತನ್ನಿ. ಸರ್ 2ಕ್ಕೆ 4 ತರೋಣ, ಇನ್ನು 2 ಬಂದ್ಬಿಟ್ಟು ನನ್ ಮಗಳಿಗೆ ಕೊಡ್ತೀನಿ, ನಮ್ ಚಿಕ್ಕಮ್ಮನ್ ಕೊಡ್ತೀನಿ, ಪಕ್ಕದ ಮನೆಯವ್ರು ಕೊಡ್ತೀನಿ ಅಂತೆಲ್ಲ ತರಂಗಿಲ್ಲ. 2 ಪೊರ್ಕೆ ತರಬೇಕು. ಏನು ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅಂಗಡಿಯಿಂದ ಪೊರ್ಕೆ ತಗೊಂಡ್ ನೀವು ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇರುವಾಗ ಜೊತೆನಲ್ಲಿ ಏನು ತಗೊಂಡ್ಬರ್ಬಾರ್ದು. ಅಂದ್ರೆ ಹಂಗೆ ಉಪ್ಪು ತಗೊಂಡ್ಬಂದ್ಬಿಡೋಣ, ಹಂಗೆ ಮನೆಗೆ ಎಣ್ಣೆ ಬೇಕಾಗಿತ್ತು, ಅಕ್ಕಿ ಬೇಕಾಗಿತ್ತು, ಹಾಲ್ ಖಾಲಿ ಆಗಿದೆ, ಹಾಲ್ ತಗೊಂಬಾ, ಹೀಗೆಲ್ಲ ಮಾಡಂಗಿಲ್ಲ. ಬರೀ ಪೊರ್ಕೆ. ಅರ್ಥ ಆಯ್ತಾ? ಬರೀ ನೀವು ಹೋಗೋದು, ಅಂಗಡಿಗೆ ಹೋಗೋದು, 2 ಪೊರ್ಕೆ ತರೋದು.
ಬರೋ ದಾರಿನಲ್ಲಿ ಎಲ್ಲಿ ಆದ್ರೂ ನಿಮ್ಗೆ ಅಂದ್ರೆ ನೀವು ಮನೆ ಮುಟ್ಟೋ ಅಷ್ಟರಲ್ಲಿ ಅಥವಾ ಮನೆಗೆ ಬರೋ ಮುಂಚೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅಥವಾ ಯಾವ್ದಾದ್ರು ಒಂದು ಧರ್ಮ ಕೇಂದ್ರದಲ್ಲಿ ಒಂದು ಪರಿಕೆನ ಇಟ್ಬಿಡ್ಬೇಕು. ಓಕೆ, ಅದನ್ನ ಅವ್ರು ಉಪಯೋಗಿಸ್ಕೋತಾರೆ. ಒಂದು ಪರಿಕೆನ ನೀವ್ ಇಟ್ಬಿಟ್ಟು ಬರ್ಬೇಕು. ಅದ್ ಯಾವ ತರ ಇಡ್ತಿರೋ ಅದು ನಿಮ್ಮ ಟ್ಯಾಲೆಂಟ್. ನಿಮ್ಮ ಮನೆಯಲ್ಲಿರೋ ದರಿದ್ರ, ನಿಮ್ಮ ಮನೆಯ ರೋಗ, ನಿಮ್ಮ ಮನೆಯ ಕಷ್ಟ, ನಿಮ್ಮ ಮನೆಯ ಅವಮಾನ ಎಲ್ಲ ಹೊರಗಡೆ ಹೋಗ್ಬೇಕಾ? ಇಷ್ಟನ್ನಾದ್ರೂ ನೀವು ರಿಸ್ಕ್ ತಗೋಬೇಕು. ಓಕೆನಾ? ಯಾವ್ದಾದ್ರೂ ಧರ್ಮ ಕೇಂದ್ರ, ನಾನು ಇಂಥದ್ದೇ ಅಂತ ಹೆಸರು ಹೇಳ್ತಾ ಇಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ ನಾನು. ಯಾವುದಾದ್ರೂ ಧರ್ಮ ಕೇಂದ್ರ, ಯಾವುದಾದ್ರೂ ದೇವಸ್ಥಾನ, ಯಾವುದಾದ್ರೂ ದೇವಾಲಯ, ಏನೇ ತಿಳ್ಕೊಳ್ಳಿ ನೀವು, ಅಲ್ಲಿಗೆ ಹೋಗಿ 2 ಪರ್ಕೆನಲ್ಲಿ 1 ಪರ್ಕೆ ಅಲ್ಲಿ ಇಡ್ಬೇಕು. ಗಾಡಿನಲ್ಲಿ ಹೋಗ್ತಾ ಇದೀನಿ ಸರ್, 1 ಪರ್ಕೆ ಗಾಡಿನಲ್ಲಿ ಇಡಿ, 1 ಪರ್ಕೆ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬನ್ನಿ. ಒಳಗಡೆ ಇಡ್ಬೇಕು, ಆ ಪ್ರಿಮಿಸಸ್ ಒಳಗಡೆ ಹೋಗಿ ಇಡ್ಬೇಕು. ಅಂದ್ರೆ ದೇವಸ್ಥಾನದ ಒಳಗಡೆ ಹೋಗಿ ಇಟ್ಬಿಟ್ಟಿರಾ, ಆ ಒಳಗಡೆ ಆ ವರಾಂಡ, ಆ ವಟಾರ ಏನ್ ಗೋಡೆ ಇದೆಯಾ ಅದ್ರ ಒಳಗಡೆ ಹೋಗಿ ಎಲ್ಲಿಯಾದ್ರೂ ಒಂದ್ ಕಡೆ ನೀವು ಆ ಪರ್ಕೆಯನ್ನ ಇಟ್ಬಿಟ್ಟು ಬರ್ಬೇಕು. ಓಪನ್ ಮಾಡಬಾರ್ದು. ಅದನ್ನ ಇಟ್ಟು ತಿರುಗಿ ನೋಡದೆ ಬರ್ಬೇಕು. ಬಂದ ನಂತರ ಇನ್ನೊಂದ್ ಪರ್ಕೆ ತಕೊಂಡು ಡೈರೆಕ್ಟ್ ಆಗಿ ಮನೆಗ್ ಬನ್ನಿ. ಮನೆಗ್ ಬಂದು ಮನೆ ಫುಲ್ಲು ಆ ಪರ್ಕೆಯಿಂದಾನೇ ಗುಡಿಸ್ಬೇಕು. ಮನೆಯಲ್ಲಿ ಆಲ್ರೆಡಿ ಪರ್ಕೆ ಇದೆ ಸರ್, ಈ ಪರ್ಕೆಯಿಂದಾನೇ ಅವತ್ತಿನ ದಿವಸ ಮನೆಯನ್ನ ಪೂರ್ತಿಯಾಗಿ ಗುಡಿಸ್ಬೇಕು. ಅರ್ಥ ಆಯ್ತಾ? ಕೆಲವರಿಗೆ ಬಾಲ್ಕನಿ ಇರುತ್ತೆ, ಕೆಲವ್ರಿಗೆ ಮೇಲ್ಗಡೆ ಇರುತ್ತೆ, ಕೆಲವರಿಗೆ ಸ್ಟೆಪ್ಸ್ ಇರುತ್ತೆ, ಮನೆ ಹೊರಗಡೆ ಸ್ಟೆಪ್ಸ್ ಇರುತ್ತೆ, ಅದೆಲ್ಲ ಬಿಟ್ಬಿಟ್ಟಿರ್ತೀರಾ ನೀವು, ನಮ್ಗೆ ಗೊತ್ತು. ಸೊ ಅದನ್ನೆಲ್ಲ ಗುಡಿಸ್ಬೇಕು. ಆ ಗೇಟ್ ಹತ್ರ ಇರುವಂತ ಪ್ರದೇಶವನ್ನ ಗುಡಿಸ್ಬೇಕು. ಮನೆ ಒಳಗಡೆ ಪ್ರತಿಯೊಂದು ಸ್ಥಳವನ್ನು ಗುಡಿಸ್ಬೇಕು ಈ ಪರ್ಕೆಯಿಂದಾನೇ. ಟಾಯ್ಲೆಟ್ ಬಿಟ್ಟು, ಅದೊಂದು ಪ್ರಶ್ನೆ ಬಂದ್ಬಿಡುತ್ತೆ ನಂಗೆ, ಟಾಯ್ಲೆಟ್ ಸ್ನಾನ ಅಂತ ಅಲ್ಲ, ಅದನ್ನ ಬಿಟ್ಟು ಬೇರೆ ಎಲ್ಲಾ ಕಡೆನೂ ನೀವು ಇದೇ ಪರ್ಕೆಯಿಂದ ಗುಡಿಸ್ಬೇಕು. ಈ ಪ್ರಕ್ರಿಯೆ ಬರೀ ದೀಪಾವಳಿ ಅಮಾವಾಸ್ಯೆ ನಡೆಯುವಂತ ಸಮಯದಲ್ಲಿ ಮಾತ್ರ ಮಾಡಿದ್ರೆ ಸಾಕು. ಮತ್ತೆ ನೀವು ಮಾಡ್ಬೇಕಂತೇನಿಲ್ಲ. ಮತ್ತೆ ಈ ಪರ್ಕೆನ ನಾರ್ಮಲ್ ಆಗಿ ಡೈಲಿ ನಾವು ಗುಡ್ಸೋದಕ್ಕೆ ಪರ್ಕೆ ಯೂಸ್ ಮಾಡ್ತೀವಲ್ಲ, ಅದೇ ತರ ಈ ಪರ್ಕೆನ ತಾವುಗಳು ಉಪಯೋಗಿಸಬಹುದು. ಆಮೇಲೆ ಕೆಲವ್ರಿಗೊಂದು ಕ್ಯೂರಿಯಾಸಿಟಿ, ಒಂದ್ ಪರ್ಕೆ ಇಟ್ಬಿಟ್ಟು ಬಂದಲ್ಲ ದೇವಸ್ಥಾನ, ಏನ್ ಮಾಡ್ತಾವ್ರು, ಇದೆಯಾ ಇಲ್ವಾ ನೋಡ್ಕೊಂಡ್ ಬರಲ್ವಾ, ನಮ್ ಪರ್ಕೆನೇನ ಯೂಸ್ ಮಾಡ್ತಾವ್ರ ಅಂತೆಲ್ಲ ಕ್ಯೂರಿಯಾಸಿಟಿ ಬರ್ಬೋದು. ಈ ತರದೆಲ್ಲ ಕ್ಯೂರಿಯಾಸಿಟಿಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಡ್ ಬರುವಂತ ಕೆಲ್ಸಕ್ಕೆ ಹೋಗ್ಬೇಡಿ. ನಿಮ್ಮಿಷ್ಟಕ್ಕೆ ನೀವು ಸುಮ್ನೆ ಇರಿ. ಈ ಪರ್ಕೆ ಇಟ್ಟಾದ ನಂತರ ನಿಮ್ಮ ಜೀವನ ಹೇಗಿತ್ತು? ನನ್ನ ಪ್ರಕಾರ ಏನ್ ಗೊತ್ತಾ, ಒಂದು ಯಾರಿಗಾದ್ರು ತುಂಬಾ ಸಮಸ್ಯೆ ಇದೆ ಸರ್, ನನ್ ತುಂಬಾ ಸಮಸ್ಯೆ ಇದೆ, ನಾನ್ ಹೋಗಿಡ್ತೀನಿ ಅನ್ನೋರ್ಗೆ ಇದು ವರ್ಕ್ ಮಾಡುತ್ತೆ. ಸರ್ ನನ್ನ ಯಜಮಾನ್ರಿಗೆ ಸಮಸ್ಯೆ ಇದೆ, ನಾನು ಹೋಗಿಡ್ತೀನಿ, ವರ್ಕ್ ಮಾಡಲ್ಲ. ಸರ್ ನನ್ ಮಗನಿಗೆ ಸಮಸ್ಯೆ ಇದೆ, ನಾನು ಹೋಗಿಡ್ತೀನಿ, ವರ್ಕ್ ಮಾಡಲ್ಲ. ನನ್ ಪ್ರಕಾರ ಸಮಸ್ಯೆ ಇರುವಂತ ವ್ಯಕ್ತಿ ಅಥವಾ ಪೀಡಿತ ವ್ಯಕ್ತಿ ಯಾರಿದಾರೋ ಅವರುಗಳು ಮಾಡಿದಾಗ ನೀವು ಕನ್ಫರ್ಮ್ ಆಗಿ ಹೇಳ್ಬೋದು, ನೆಕ್ಸ್ಟ್ ಇಯರ್ ನನ್ಗೆ ಹೇಳಪ್ಪ ನಿನ್ ಜೀವನದಲ್ಲಿ ಏನೇನ್ ಬದಲಾವಣೆ ಆಗಿದೆ, ನೀನ್ ಕೋಟ್ಯಾಧಿಪತಿ ಆಗಿರ್ತೀಯಾ ಅಂತ ನಾನು ಎಲ್ಲೂ ಹೇಳ್ತಾ ಇದ್ದೀನಿ. ನೀವು ಲಕ್ಷಾಧಿಪತಿ ಆಗಿರ್ತೀರಾ ಇದನ್ನೂ ನಾನು ಹೇಳಲ್ಲ. ಆದರೆ ನೀವೇ ಹೇಳ್ತೀರಾ ಸರ್ ಲೈಫ್ ಚೇಂಜ್ ಆಗ್ತಿದೆ, ಏನೋ ಪಾಸಿಟಿವಿಟಿ ನಡೀತೈತೆ, ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಐ ಆಮ್ ಹ್ಯಾಪಿ, ನಾನ್ ಖುಷಿಯಾಗಿದ್ದೀನಿ, ನನಗ್ ನಡೀತಾ ಇದೆ ಕೆಲಸ, ನನಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಕೆಲಸ ಸಿಕ್ಕಿದೆ ಅದ್ರಲ್ಲಿ ಬಡ್ತಿ ಆಗ್ತಾ ಇಲ್ಲ, ಅಥವಾ ನನಗೆ ಮದುವೆ ಆಗ್ತಾ ಇಲ್ಲ ಅಥವಾ ಮದುವೆ ಆಗಿದೆ, ನನ್ನ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಇದೆ, ನಾನ್ ಹೇಳ್ತಾ ಇದೀನಿಲ್ಲ, ಏನೇ ಪ್ರಾಬ್ಲಮ್ ಇರ್ಲಿ ಈ ಪರಿಹಾರ ಮಾಡುವಾಗ ನಿಮ್ ಮನ್ಸಲ್ಲಿ ಇಷ್ಟೇ ಇರ್ಬೇಕು, ಇದೊಂದು ಸಮಸ್ಯೆ ನನ್ನ ಕಾಡ್ತಾ ಇದೆ, ಈ ಸಮಸ್ಯೆ ಸರಿಯಾಗ್ಲಿ, ನಂಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ತುಂಬಾ ಜನ ಮಾಡುವಂತ ತಪ್ಪು ಏನಂದ್ರೆ ಹೀಗೆ ಸರಿಯಾಗ್ಬೇಕು ಅಂತ ಆಸೆ ಪಡೋದು. ದಯವಿಟ್ಟು ಅದನ್ನ ಬಿಟ್ಟು, ಹೇಗಾದ್ರೂ ಆಗ್ಲಿ ಈ ಸಮಸ್ಯೆ ಸರಿಯಾಗ್ಬೇಕು, ಕೆಲಸ ಆಗ್ಬೇಕು, ಹೀಗೇ ಆಗ್ಬೇಕು, ಇಂಥದ್ದೇ ಆಗ್ಬೇಕು, ಹಿಂಗೆ ಒಪ್ಕೋಬೇಕು, ಹಿಂಗೆ ಬರ್ಬೇಕು, ಇದು ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ಆಗಲ್ಲ. ನನಗೆ ಇದೇ ಬೇಕು ಸರ್, ನನಗೆ ಇದೇ ತರ ಕೆಲಸ ಬೇಕು ಸರ್, ನಾನು ಇಲ್ಲೇ ಕೆಲಸ ಮಾಡೋದು, ನನಗೆ ಇಲ್ಲೇ ಕೆಲಸ ಬೇಕು, ಇದೇ ಕಂಪನಿಯ ಬೇಕು, ಇದೇ ಪೋಸ್ಟಿಂಗ್ ಬೇಕು, ಆಗದೇ ಇಲ್ಲ ಸರ್, ನನಗೆ ಕೆಲಸ ಬೇಕು, ದುಡಿಯೋದಕ್ಕೆ ರೆಡಿ ಇದ್ದೀನಿ, ಆಗತ್ತೆ. ವಿಷಯ ಗೊತ್ತಾಯ್ತಾ ನಿಮ್ಗೆ? ರೈಟ್ ಸರ್, ಇದೇ ತರ ಹುಡುಗಿ ಹಿಂಗೆ ಇರ್ಬೇಕು, ಮನೆತನ ಒಬ್ಳೆ ಮನೆ ಮಗಳಾಗಿರ್ಬೇಕು, ಆಸ್ತಿ ಎಲ್ಲ ಇಟ್ಟಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ಇಂಥದ್ದೇ ಹುಡುಗಿ ಬೇಕು ನನ್ ಮದುವೆ ಆಗೋದು, ಆಗಲ್ಲ ಸರ್, ನನ್ಗೆ ಮದುವೆ ಆಗೋದಿದೆ, ಒಳ್ಳೆ ಗುಣ ಇರುವಂತ ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು, ಆಗತ್ತೆ. ಗೊತ್ತಾಯ್ತಾ ನಿಮ್ಗೆ ವಿಷಯ ಕೇಳುವಾಗ ಇದು ಒಂದನ್ನ ನೆನ್ಪಿಟ್ಕೊಳ್ಳಿ. ನನಗೆ ಹಣದ ಸಮಸ್ಯೆ ಇದೆ, ನಂದೊಂದು ಜಮೀನ್ ಸೇಲ್ ಆಗ್ಬೇಕು, ಅದಕ್ಕೋಸ್ಕರ ಇಡೋದು. ನನಗೆ ಹಣದ ಸಮಸ್ಯೆ ಇದೆ, ಹಣ ಎಲ್ಲಿಂದಾರು ಒದಗಿ ಬರ್ಲಿ, ಯಾರೋ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ, ನನ್ ರಿಲೇಟಿವ್ ಸಹಾಯ ಮಾಡ್ತಾರೆ, ನನ್ ಜಮೀನೇ ಮಾರ್ಬಿಟ್ಟು ಬರುತ್ತೆ, ನನ್ ಮನೇನೇ ಮಾರ್ಬಿಟ್ಟು ಬರುತ್ತೆ, ನನ್ ಲೋನ್ ಸಿಗುತ್ತೆ, ಗೊತ್ತಿಲ್ಲ ನನಗೆ. ನಿಮಗೆ ಹಣದ ಸಮಸ್ಯೆ ಇದೆ, ಪರಿಹಾರ ಆಗ್ಬೇಕು, ಎಲ್ಲಿಂದಾರು ಬರ್ಲಿ, ನಿಮ್ಗೆ ಏನ್ ಪ್ರಾಬ್ಲಮ್? ನಮ್ಮವ್ರೆಲ್ಲರೂ ಹಾಕುವಂತದ್ದು ಇದೊಂದು. ಪ್ರತಿ ಸಲ ಪರಿಹಾರ ಕ್ರಿಯೆಗಳು ಕೆಲಸ ಮಾಡದೇ ಇರೋದು ಇದೇ ಮೇನ್ ಕಾರಣ. ಇದು ಒಂದೇ ಮೇನ್ ಕಾರಣ. ಏನಂದ್ರೆ ನಮ್ಗ್ ನಾವೇ ಹಾಕೋದು, ಇದೇ ಬೇಕು ನನ್ಗೆ, ಹಠ ಹಿಡಿದ್ರೆ ಇದೇ ಬೇಕು ಅದೇ ಬೇಕು ಅಂದ್ರೆ ಕೆಲಸ ಆಗಲ್ಲ. ಸರ್ ಅವ್ರು ಮಾಡಲ್ಲ ಅಂದ್ರೆ ಬಿಡಿ. ಇನ್ನೊಂದ್ ಬರುತ್ತೆ ನಂತರ ಕಮೆಂಟ್, ಸರ್ ಅವ್ರು ಮಾಡಲ್ಲ, ಅವ್ರ ಬದಲ ನಾನ್ ಮಾಡ್ಲಾ ಅಂತ. ನಾನು ಹೇಳೋದು ಅವ್ರಿಗೆ ವಿಡಿಯೋ ಕ್ಲೀನ್ ಆಗಿ ನೋಡಿ ಅಂತ. ಯಾಕಂದ್ರೆ ನಾವು ಎಲ್ರಿಗೂ ಹೇಳಿರ್ತೀನಿ, ನಿಮಗೆ ಸಮಸ್ಯೆನಾ ನೀವೆದ್ದಿ, ನಿಮಗೆ ಸಮಸ್ಯೆನಾ ನೀವೆದ್ದಿ, ನೀವ್ ಎದ್ದೇಳಕ್ ಆಗಲ್ವಾ, ಸುಮ್ಮನೆ ಮಾಡಕ್ಕೆ ಹೋಗ್ಬೇಡಿ, ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಒಂದು ಸಮಯ ಅಂತ ಬರುತ್ತೆ, ಆವಾಗ ಅವರೆಲ್ಲ ಎದ್ದು ಮಾಡ್ತಾರೆ, ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಓಕೆನಾ? ನಾರ್ಮಲ್ ಆಗಿ ಒಂದು ಶಾಸ್ತ್ರದಲ್ಲಿ ಹೇಳಿರುವಂತ ವಿಚಾರ ನಂದಲ್ಲ. ದೀಪಾವಳಿ ಸಮಯದಲ್ಲಿ ಬಂದ್ಬಿಟ್ಟು 5 ಕಡೆಗಳಲ್ಲಿ ದೀಪ ಬೆಳಗ್ಬೇಕು. ಆಕ್ಚುಲಿ ಒಂದೊಂದು ದೀಪನ 10 ದೀಪನ ಅಂತ ಕೇಳಬೇಡಿ, 5 ಕಡೆಗಳಲ್ಲಿ ದೀಪ ಬೆಳಗೋದಕ್ಕೆ ಹೇಳಿದ್ದಾರೆ. ಈ 5 ಕಡೆಗಳಲ್ಲಿ ಯಾವ ಜಾಗ ಅಂತ ಹೇಳಿದ್ರೆ, ಕೆಲವರಿಗೆ ಇದು ಸಾಧ್ಯವಿಲ್ಲ, ಯಾರಿಗಾದ್ರೂ ಸಾಧ್ಯವಾದರೆ ಮಾಡಿ. ನಾನು ಎಲ್ರಿಗೂ ಹೇಳ್ತಾ ಇಲ್ಲ ಈ ಪರಿಹಾರವನ್ನ ಮಾಡಿ ಅಂತ.
ಯಾರಿಗೆಲ್ಲ ಸಾಧ್ಯವಿದೆಯೋ ಅವರು ದೀಪಾವಳಿ ದಿವಸ ನಾನು ಹೇಳಿರುವಂತ ಸ್ಥಳಗಳಲ್ಲಿ ದೀಪವನ್ನ ಬಿಡಿ. ನೀವು 1 ದೀಪ ಇಡಿ, 10 ದೀಪ ಇಡಿ, ಅದು ನಿಮ್ಮ ಇಷ್ಟ. ಓಕೆನಾ? ಒಂದು ನಿಮ್ಮ ಮನೆಯ ದೇವರ ಕೋಣೆ, ಒಂದು ನಿಮ್ಮ ಮನೆಯ ದೇವರ ಕೋಣೆನಲ್ಲಿ ಇಡಿ. ಓಕೆ. ಎರಡನೇದು ಬಂದ್ಬಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಭಾಗ. ಮನೆ ಒಳಗಡೆ ಬೇರೆ ಕಡೆ ಎಲ್ಲ ಇಡ್ಬೋದಾ ಸರ್ ಅಂದ್ರೆ ಇಡಿ, ಬ್ರಹ್ಮಸ್ಥಾನದಲ್ಲಿ ಇಡ್ಬೋದು, ಎಲ್ಲಿ ಬೇಕಾದ್ರೂ ಇಡಿ, ಮನೆ ಹೊರಗಡೆ ಎಲ್ಲಾ ಕಡೆ ಇಡಿ. ಆದ್ರೆ ನಾನು ಹೇಳುವಂತ ಪ್ರದೇಶ 5 ಪ್ರದೇಶಗಳನ್ನ ನೆನ್ಪಿಟ್ಕೊಳ್ಳಿ. ಒಂದು ನಿಮ್ಮ ಮನೆಯ ದೇವರ ಕೋಣೆ. ದೇವರ ಕೋಣೆ ಇಲ್ಲ ಸರ್ ಮೇಲ್ಗಡೆ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಅಲ್ಲೇ ಇಡಿ, ಪರವಾಗಿಲ್ಲ. ಅದ್ರ ಕೆಳಗಡೆ ಒಂದು ಮನೆ ಇಟ್ಬಿಟ್ಟಿಡಿ, ಪ್ರಾಬ್ಲಮ್ ಏನಿಲ್ಲ, ಆ ತರದೆಲ್ಲ ಏನೂ ಆಗಲ್ಲ. ಓಕೆನಾ? ಎರಡನೇದು ನಿಮ್ಮ ಮನೆಯ ಮುಖ್ಯ ದ್ವಾರ ಇದೆಯಲ್ಲ, ಮೇನ್ ಡೋರ್, ಹಿಂದ್ಗಡೆ ಡೋರ್ ಒಂದ್ ಐತೆ ಅಂತೀರಾ, ಅದಲ್ಲ, ಮೇನ್ ಡೋರ್ ಇದೆಯಲ್ಲ, ಮೇನ್ ಡೋರ್ ಹೊರಭಾಗದಲ್ಲಿ ಒಂದು ದೀಪವನ್ನ ಬೆಳಗಿಡಿ. ಅದೇ ರೀತಿ ಯಾರು ನೋಡಬಾರ್ದು ಆ ತರ ಸಮಯದಲ್ಲಿ. ಇವಾಗ ಒಂದು ಕೆಲವೊಂದು ದೀಪಗಳಿಗೆ ಮೇಲ್ಗಡೆ ಒಂದು ಕ್ಲೋಸಿಂಗ್ ಬರುತ್ತೆ, ಅಂದ್ರೆ ದೀಪ ಆರೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕ್ಲೋಸಿಂಗ್ ಅಲ್ಲಿ ಒಂದು ಇದು ಬರುತ್ತೆ. ಅದು ಗಾಜಿಂದು ಆಗಿರ್ತದೆ, ನಾರ್ಮಲ್ ಆಗಿ ಮಣ್ಣಿನಿಂದಾನೇ ಸೇರಿರುವಂತ ಒಂದು ದೀಪಗಳು ಬರ್ತಾ ಇದೆ. ಈ ತರ ದೀಪ ಅಂದ್ರೆ ಅದು ಆರು ಹೋಗ್ಬಾರ್ದು, ಸ್ವಲ್ಪ ಸಮಯಕ್ಕಾದ್ರೂ 4 ರಸ್ತೆ ಕೂಡಿರುವಂತ ಸ್ಥಳದಲ್ಲಿ ಒಂದು ದೀಪ ಬೆಳಕು. ಇವಾಗ ಕೆಲವರಿಗೆ ಡೌಟ್ ಬರುತ್ತೆ, ಸರ್ ಮಧ್ಯ ರೋಡಲ್ಲಿ ತಗೊಂಡೋಗಿ ಇಡ್ಬೇಕಂತ. ಇಲ್ಲವೇ ಇಲ್ಲ, ಇದು ತಲೆನಲ್ಲಿ ಹಾಕೊಳ್ಳಿ. ಈ ತರನು ಎಲ್ಲೂ ಹೇಳಲಿಲ್ಲ. 4 ರಸ್ತೆ ಕೂಡುವಂತ ಸ್ಥಳದಲ್ಲಿ ಯಾವ್ದಾದ್ರು ಒಂದು ರಸ್ತೆಯ ಮೂಲೆಯಲ್ಲಿ, ವರ್ಡ್ ನೆನ್ಪಿಟ್ಕೊಳ್ಳಿ. ಮಧ್ಯ ರೋಡಲ್ಲಿ ಇಟ್ಟರೆ ಬಸ್ ಏನಾದ್ರು ಒಂದು ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ನಾವ್ ಏನ್ ಹೇಳ್ತೀವಿ ಅನ್ನೋದನ್ನ ತಿಳ್ಕೊಳ್ಳಿ. ಮೂಲೆಯಲ್ಲಿ ಒಂದು ದೀಪ ಬೆಳಗಿ ತಿರುಗಿ ನೋಡದೆ ಮನೆಗೆ ಬನ್ನಿ. ಓಕೆನಾ? 4ನೇ ದೀಪ ಎಲ್ಲಿ ಇಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ದೇವಸ್ಥಾನದಲ್ಲಿ ಅರಳಿ ಮರ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಅರಳಿ ಮರದ ಸಮಾಕ್ಷಮದಲ್ಲಿ ಒಂದು ದೀಪವನ್ನ ಬೆಳಗಿ. ಸರ್ ನಾನು 5 ದೀಪ ಬೆಳಗ್ತೀನಿ ಬೆಳಗ್ಗೆ, ಸರ್ ನಾನು 9 ದೀಪ ಬೆಳಗ್ತೀನಿ ಬೆಳಗ್ಗೆ. ಒಟ್ಟಿನಲ್ಲಿ ಆ ಕಡೆನಲ್ಲೂ ಅಲ್ಲೂ ಕೂಡ ದೀಪಾವಳಿ ದಿನ ದೀಪ ಬೆಳಗಬೇಕಾದಂತ ಸ್ಥಳಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು 4. ಇನ್ನೊಂದು ಯಾರ ಕೈಲೂ ಆಗದಿರುವಂತದ್ದು, ಪ್ರಯತ್ನವನ್ನ ಪಡುವಂತ ಪ್ರಯತ್ನ ಯಾರಾದ್ರೂ ಮಾಡ್ತೀರಾ ಅಂದ್ರೆ ಮಾಡಿ. 5ನೇ ಜಾಗ ಶಿವ ಪರಮಾತ್ಮ ಇದ್ದಂಥದ್ದು ಅಲ್ವಾ? ಸೊ ಆ ಜಾಗದಲ್ಲಿ ಸ್ಮಶಾನದಲ್ಲಿ ಬಂದ್ಬಿಟ್ಟು ತಾವು ದೀಪವನ್ನ ಬೆಳಗಿಸಿ. ಸ್ಮಶಾನದ ಗೋಡೆ ಮೇಲೆ ಬೆಳಗಿಸ್ತಿರೋ, ಅಲ್ಲಿದ್ದಂತ ವ್ಯಕ್ತಿ, ಅಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ, ಅದನ್ನ ನೋಡ್ಕೊಳ್ಳುವಂತ ವ್ಯಕ್ತಿ ಯಾರಾದ್ರೂ ಇರ್ತಾರೆ, ಅವ್ರಿಗೆ ಏನಾದ್ರೂ ಸಹಾಯ ಇತ್ಯಾದಿಗಳನ್ನ ಮಾಡಿ, ಸರ್ ನಮ್ ಕಡೆಯಿಂದ ಇಲ್ಲೊಂದು ದೀಪವನ್ನ ಬೆಳಗಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ. ತಾವ್ ಏನು ಹೇಳ್ಬೇಡಿ, ಬರೀ ದೀಪ ಬೆಳಗ್ತೀವಿ ನಾವು ಅಷ್ಟೇ. ನಾರ್ಮಲ್ ಆಗಿ ಒಂದು ಸ್ಮಶಾನ, ಅಲ್ಲೊಂದ್ ಮನೆ ಇರುತ್ತೆ, ಅವ್ರಾದ್ರೂ ದೀಪ ಬೆಳಗಿರ್ತಾನೆ. ಆ ದೀಪ ನಿಮ್ಮ ಕಡೆಯಿಂದ ಬೆಳಗೋ ತರ ಏನಾದ್ರೂ ಒಂದು ಕೆಲಸವನ್ನ ನೀವು ಮಾಡೋದಕ್ಕಾಗುತ್ತಾ ಅಂತ ನೋಡಿ. ಅವ್ರು ಬೆಳಗಿಸ್ತಾರೆ ನಾರ್ಮಲ್ ಆಗಿ. ಒಂದು ಸ್ಮಶಾನ ಅಂತಿದೆ, ಅದ್ರಲ್ಲಿ ಒಬ್ಬ ಜನ ಅಂತ ಇರ್ತಾರೆ, ಯಾರಾದ್ರೂ ಒಬ್ರು ಕುಟುಂಬ ಸಮೇತರಾಗಿರ್ತಾರೆ ಅಥವಾ ಸಿಂಗಲ್ ಆಗಿರ್ತಾರೆ. ಆ ತರ ಇರುವ ಸ್ಮಶಾನ ನೋಡಿ. ಇಲ್ಲಿಲ್ಲ ಸರ್ ನಮ್ಮೂರಲ್ಲಿ ಅಂತ ಕೇಳ್ಬೇಡಿ. ಇರುವಂತ ಸ್ಮಶಾನಕ್ಕೆ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಈ ತರ ಒಂದು ದೀಪ ಬೆಳಗುವಂತ ಒಂದು ಪ್ರಕ್ರಿಯೆ ಇದೆ, ಮನೆ ಹತ್ರನೇ ಬೆಳಗ್ತೀನಿ ಅಥವಾ ಇಲ್ಲೆಲ್ಲಾದ್ರೂ ಒಂದ್ ಕಡೆ ಕಾಂಪೌಂಡ್ ಅಲ್ಲಿ ಮೇನ್ ಗೇಟ್ ಎಂಟ್ರಿ ಆಗ್ತೀವಿ ಸ್ಮಶಾನದೊಳಗಡೆ, ಮೇನ್ ಗೇಟ್ ಅಲ್ಲಿ ಆ ಕಡೆ ಈ ಕಡೆ ಇಕ್ಕೆಲಗಳಲ್ಲಿ 2 ದೀಪ ಬೆಳಗ್ತೀವಿ, ತಾವು ಪರ್ಮಿಷನ್ ಕೊಡಿ, ನಾವೇನು ತಪ್ಪೇನು ಮಾಡ್ತಾ ಇಲ್ಲ, ತಾವು ನಮ್ಗೆ ಪರ್ಮಿಷನ್ ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡೆ ತಾವು ಈ ದೀಪವನ್ನ ಬೆಳಗ್ತೀವಿ. ಬರೀ ಇಷ್ಟು ಮಾಡಿದ್ರೇನೆ ಸಾಕು. ಬರೋ ವರ್ಷ ದೀಪಾವಳಿ ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಬಾಳಲ್ಲಿ ಬೆಳಕನ್ನ ತಂದಿದೆ ಅನ್ನೋದನ್ನ ನೀವೇ ನೋಡಿ. ನಾನ್ ಮೊದ್ಲೇ ಹೇಳ್ತಾ ಇದ್ದೀನಿ, ಸಾಧ್ಯವಾದವ್ರು ಮಾಡಿ, ಸಾಧ್ಯ ಆಗ್ತಾ ಇಲ್ಲ ಇವೆಲ್ಲ ನಮ್ಗೆ ಏನ್ ಮಾಡಕ್ಕಾಗಲ್ಲ, ದಯವಿಟ್ಟು ಮಾಡ್ಬೇಡಿ. ಯಾರಿಗೂ ನಾವು ಬೈ ಫೋರ್ಸ್ಲಿ ನಾವ್ ಯಾರಿಗೂ ಪರಿಹಾರ ಕ್ರಿಯೆಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇರುವಂತ ಪರಿಹಾರ ಕ್ರಿಯೆಗಳನ್ನ ನಾವುಗಳು ಹೇಳ್ತೀವಿ. ಅದೇ ರೀತಿ ಒಂದ್ ಸ್ವಲ್ಪ ಮನೆನ ಚೆಕ್ ಮಾಡ್ತೀವಿ. ಓಕೆ, ಸ್ವಲ್ಪ ಮನೆನ ಚೆಕ್ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡೋಣ, ರೈಟಾ? ನಿಮ್ಮ ಮನೆಯ ಆಗ್ನೇಯ ಮೂಲೆಯನ್ನ ಸ್ವಲ್ಪ ನೋಡಿ. ಅಗ್ನಿ ಮೂಲೆ ಅಂತೀವಿ, ಆಗ್ನೇಯ ಮೂಲೆ ಅಂತೀವಿ. ಓಕೆನಾ? ಆ ಆಗ್ನೇಯ ಮೂಲೆಯಲ್ಲಿ ಎಲ್ಲಾದ್ರೂ ಬಂದ್ಬಿಟ್ಟು ಕಪ್ಪು ಅಥವಾ ನೀಲಿ ಬಣ್ಣ ಇದೆಯಾ ಅಂತ ನೋಡಿ. ಇದು ಧನಹಾನಿಯನ್ನ ನೀಡುತ್ತೆ ಅನ್ನತ್ತೆ ಶಾಸ್ತ್ರ. ಸ್ವಲ್ಪ ಏನಾದ್ರು ಆ ತರದ್ ಏನಾದ್ರು ಕಲರ್ಸ್ ಇರುವಂತ ಏನಾದ್ರು ಮಾಡಿದೀರಾ, ವಾರ್ಡ್ರೂಬ್ಸ್ ಇಂದ ಇಟ್ಕೊಂಡು ಇತ್ಯಾದಿಗಳ ನಮ್ಮ ಕಿಚನ್ ಅಲ್ಲಿ ನಾವು ಮಾಡ್ಕೊಂಡಿರ್ತೀವಿ ಅಲ್ವಾ? ಬಹಳಷ್ಟು ಕಡೆ ಕಿಚನ್ ಅಲ್ಲೂ ಕೂಡ ನಾವು ಮಾಡ್ಕೊಂಡಿರ್ತೀವಿ. ಯಾವ ಕಲರ್ ನ ನೀವು ಹಾಕಿದೀರಾ ಅನ್ನೋದನ್ನ ನೋಡಿ. ಇದು ಧನಹಾನಿಯನ್ನ ನೀಡುತ್ತೆ. ಆತರ ಏನಾದ್ರು ಇದ್ರೆ ಇದನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡಿ. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಡಸ್ಟ್ಬಿನ್ ಇದೆ, ನನಗೆ ಗೊತ್ತಿರೋ ತನಕ. ಓಕೆ, ಕೆಲವ್ರ ಮನೆ ಇಲ್ಲದೆ ಇರ್ಬೋದು, ನಾರ್ಮಲ್ ಆಗಿರುತ್ತೆ. ಅಗ್ನಿ ಮೂಲೆಯಲ್ಲಿ ಡಸ್ಟ್ಬಿನ್ ಇರಬಾರ್ದು. ಸರ್ ಇವಾಗ ಯಾವ ಮೂಲೆನಲ್ಲಿ ಸರ್ ಇಡ್ಲಿ ಅಂತ ಹೇಳಿದ್ರೆ ಅದು ನಿಮ್ ಇಷ್ಟ. ನಾನ್ ಹೇಳೋದು ಇಷ್ಟ, ಅಗ್ನಿ ಮೂಲೆಯಲ್ಲಿ ಡಸ್ಟ್ಬಿನ್ ಇಡಿ. ಯಾವ ಕಡೆಯಿಂದ ನೀವು ನೋಡಿದ್ರು ಅದು ಅಗ್ನಿ ಮೂಲೆ ಆಗಿರ್ಬಾರ್ದು. ಅಗ್ನಿ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ ಇರಬಾರ್ದು. ಓಕೆನಾ? ಅದೇ ರೀತಿ ದಕ್ಷಿಣ ಆಗ್ನೇಯ ಅಥವಾ ಉತ್ತರ ಈಶಾನ್ಯದಲ್ಲೂ ಕೂಡ ಅಷ್ಟೇ ಈ ಡಸ್ಟ್ಬಿನ್ ಇಡುವಂತದ್ದು, ಪರಕೆ ಇಡುವಂತದ್ದು ಇತ್ಯಾದಿಗಳನ್ನ ಮಾಡಬೇಕು. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಒಂದ್ ಕಡೆ ಬಂದ್ಬಿಟ್ಟು ನಾವು ಧನ ಸಂಪಾದನೆ ಅಥವಾ ಧನಾಗಮನ, ಲಕ್ಷ್ಮೀನ ಕರೆಯುವಂತ ಕೆಲಸ, ದರಿದ್ರವನ್ನ ತಡೆಯುವಂತ ಕೆಲಸ ಎಲ್ಲ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಸೋರು ಹೋಗ್ತಾ ಇದೆಯಲ್ಲ, ಆ ಧನ ಹಾನಿ ಆಗ್ತಾ ಇದೆಯಲ್ಲ, ಅದನ್ನೂ ಕೂಡ ತಡೆಗಟ್ಟಿದ್ರೆ ಮಾತ್ರನೇ ಇದು ಕೆಲಸ ಮಾಡ್ತದೆ. ಇಲ್ಲಿಂದ ಬರ್ತಾ ಇರ್ತದೆ, ಇನ್ಕಮ್ ಬರ್ತಾ ಇರ್ತದೆ, ಔಟ್ ಗೋಯಿಂಗ್ ಹೋಗ್ತಾ ಇದೆ ಅಂದ್ರೆ ಯೂಸ್ ಏನು? ನಾನೇನಂತೀನಿ, ಔಟ್ ಗೋಯಿಂಗ್ ನ ಫಸ್ಟ್ ನಿಲ್ಸಿ, ಇನ್ಕಮ್ ನ ಬರಕ್ ಬಿಡಿ. ಆವಾಗ ತಾನೇ ನಿಮ್ಮ ಜೀವನದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯ. ನಾವುಗಳೆಲ್ಲರೂ ಲಕ್ಷ್ಮೀನ ಕರಿತೀವಿ, ಪೂಜೆ ಮಾಡ್ತೀವಿ, ಇದಕ್ಕಿಂತ ಒಳ್ಳೆ ಪರಿಹಾರಗಳಿದೆ. ತುಂಬಾ ಜನ ಮಹನೀಯರು, ದೊಡ್ಡ ದೊಡ್ಡ ಗುರುಗಳು, ವಿದ್ವಾಂಸರು ಹೇಳಿದ್ದಿದೆ, ನಾವ್ ಇಲ್ಲ ಅನ್ನಲ್ಲ, ನಾವು ಮಾಡ್ತಾ ಇದೀವಿ. ಬಟ್ ಹೊರಗಡೆ ಹೋಗೋದನ್ನ ನಾವು ನಿಲ್ಲಿಸ್ತಾ ಇದ್ದೀವಿ. ಆ ಹೊರಗಡೆ ಹೋಗೋದನ್ನ ಯಾವತ್ತೂ ನೀವು ನಿಲ್ಲಿಸ್ತಿರೋ ವರ್ಕೌಟ್ ಆಗುತ್ತೆ. ಸರ್
ಯಾವ ಪರಿಹಾರ ಕ್ರಿಯೆ ಸರ್ ಮಾಡದೆ ಒಂಚೂರು ಕೆಲಸ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ ಆ ಬಿಂದಿಗೆ ತೂತಾಗಿದೆ ಅಂತ ತಿಳ್ಕೊಳ್ಳಿ. ನೀವು ನೀರ್ ತುಂಬಿಸ್ತಾ ಇದ್ದೀರಾ, ಯು ಆರ್ ರೈಟ್, ನೀವು ಸೂಪರ್ ಆಗಿದ್ದೀರಾ, ನೀವು ಕರೆಕ್ಟ್ ಆಗಿದ್ದೀರಾ, ನಿಮ್ಮ ಶ್ರಮದಲ್ಲಿ ಎರಡು ಮಾತಿಲ್ಲ. ಆಯ್ತಾ, ನೀವು ತುಂಬಿಸ್ತಾ ಇದ್ದೀರಾ, ಅದು ಸೋರೋಗ್ತಾ ಇದೆ. ಆ ಸೋರೋಗ್ತಾ ಇದನ್ನ ಪ್ಯಾಚ್ ಮಾಡಿ ಕ್ಲೋಸ್ ಮಾಡಿ ಎಲ್ಲಾ ಮಹನೀಯರು ಕೊಟ್ಟಂತ ಪರಿಹಾರ ಕ್ರಿಯೆಗಳು ವರ್ಕ್ ಮಾಡ್ತವೆ. ಯಾಕೆ ಮಾಡ್ತವೆ? ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಅದು ತುಂಬುತ್ತೆ. ನೀವು ಸೋರೋಗೋದನ್ನ ಬಿಟ್ಬಿಟ್ಟು ನಿಮ್ಮಿಷ್ಟಿಗೆ ನೀವು ತುಂಬ್ತಾ ಇದ್ರೆ ಯೂಸ್ ಇಲ್ಲ. ಒಂದು ಬದಲಾವಣೆ ಬೇಕು ಅಂತಿದ್ರೆ ಫಸ್ಟ್ ನೀವುಗಳು ಬದಲಾಗಿ ಅಂತ ನಾನು ಒಂದು ಸ್ಟೇಟಸ್ ಹಾಕೊಂಡಿದ್ದೆ. ನೀವುಗಳು ಬದಲಾಗದೆ ಯಾನ್ ಬಂದ್ರು ಯಾರ ಪರಿಹಾರ ಕ್ರಿಯೆ ಎಂತದ್ ಕೊಟ್ರು ಕೂಡ ಕೆಲಸ ಮಾಡಲ್ಲ. ಓಕೆನಾ? ರೈಟ್. ಅದೇ ರೀತಿ ನಿಮ್ಮ ಆಫೀಸ್ ಇದೆ, ನಮ್ದು ಕಚೇರಿ ಇದೆ, ಅಥವಾ ನಮ್ದು ಆಫೀಸ್ ಇದೆ, ಅಥವಾ ನಮ್ದು ಕಾರ್ಖಾನೆ ಇದೆ, ಅಥವಾ ನಮ್ದು ಅಂಗಡಿ ಇದೆ ಸರ್. ಅಲ್ಲೆಲ್ಲ ಬಂದ್ಬಿಟ್ಟು ತಾವು ಲಕ್ಷ್ಮೀ ಪೂಜೆಯನ್ನ ಮಾಡುವಾಗ ಉತ್ತರಕ್ಕೆ ಮುಖ ಮಾಡ್ಕೊಂಡು ಪೂಜೆ ಮಾಡಿ. ಉತ್ತರಾಭಿಮುಖ ಅಂದ್ರೆ ಉತ್ತರಕ್ಕೆ ಮುಖ ಮಾಡ್ಕೊಂಡು ಇರುವಂತದ್ದು ನೀವು. ಓಕೆ, ನೀವು ಕೂತಾಗ ನಿಮ್ಮ ಮುಖ ಉತ್ತರವನ್ನ ನೋಡೋ ತರ ಇರ್ಬೇಕು, ಸರಿನಾ? ಅದೇ ರೀತಿ ತುಂಬಾ ಜನ ಇದನ್ನು ಒಪ್ಪಲ್ಲ. ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡುವಾಗ ನಿಮ್ಮ ಮುಖ ಪಶ್ಚಿಮ ದಿಕ್ಕಿಗೆ ಇರಲಿ. ಓಕೆ, ತುಂಬಾ ಜನ ಉತ್ತರಾಭಿಮುಖವಾಗಿ ಮಾಡ್ತೀರಾ, ಪೂರ್ವಾಭಿಮುಖವಾಗಿ ಮನೆಯಲ್ಲಿ ಪೂಜೆ ಮಾಡ್ತೀರಾ. ಚೇಂಜ್ ಮಾಡೋಣ, ಪಶ್ಚಿಮಾಭಿಮುಖವಾಗಿ ಮಾಡಿ. ಆಕ್ಚುಲಿ ಇದು ಚೇಂಜ್ ಮಾಡ್ತಾ ಇಲ್ಲ, ಇದ್ದಿದ್ದನ್ನ ಹೇಳ್ತಾ ಇದೀನಿ. ತುಂಬಾ ಜನ ಇದಕ್ಕೆ ಒಪ್ಪಲ್ಲ. ಪಶ್ಚಿಮ ಅಂತ ಹೇಳಿದ್ರು ಕೂಡ ಕೆಲವರಿಗೆ ಈ ದಕ್ಷಿಣ ಮತ್ತೆ ಪಶ್ಚಿಮ ಎರಡು ಮೂಗು ಮುರಿಯುವಂತ ದಿಕ್ಕುಗಳು ಅಲ್ವಾ, ಒಂಥರ ಇದಾಗುತ್ತೆ. ನಾನು ಆಲ್ರೆಡಿ ಧನತ್ರಯೋದಶಿ ದಿವಸ ದಕ್ಷಿಣಾಭಿಮುಖವಾಗಿ ನಿಂತ್ಕೊಂಡೆ ಆ ಗಂಡಾಂತರ ಅಪಮೃತ್ಯು ನಮ್ಮ ಮನೆಯಲ್ಲಿ ಅದ್ ಏನ್ ನಡೀತಾ ಇದೆಯೋ ಗೊತ್ತಿಲ್ಲ, ಅವೆಲ್ಲ ನಿವಾರಣೆ ಆಗ್ಲಿ ಅಂತ ಯಮದೇವ್ರನ್ನ ಕೇಳ್ಕೊಳ್ಳಿ ಅಂತ ದಕ್ಷಿಣವನ್ನ ನಾವು ಹೇಳಿದ್ವಿ. ಅದೇ ರೀತಿ ಇವಾಗ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯನ್ನ ನೀವು ಪೂಜಿಸುವಾಗ ನಿಮ್ಮ ಮುಖ, ನಾನ್ ತಾಯಿ ಮುಖದ ಬಗ್ಗೆ ಮಾತಾಡ್ತಾ ಇಲ್ಲ, ದೇವ್ರನ್ನ ನೀವು ಇಟ್ಟಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಮ ಮುಖ ಪಶ್ಚಿಮಾಭಿಮುಖವಾಗಿರ್ಲಿ. ನಿಮ್ಮ ಮುಖ ಪಶ್ಚಿಮಕ್ಕಾಗಿ ಇರ್ಲಿ. ಇದ್ದು ನೀವು ಪೂಜೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತ ಬದಲಾವಣೆಗಳು ಬರುತ್ತೆ ಅನ್ನೋದನ್ನ ನೋಡೋಣ. ರೈಟ್. ಸೊ ರಾಶಿ ಅನುಸಾರವಾಗಿ ಈ ಸಲ ಧನಲಕ್ಷ್ಮಿ ಅಥವಾ ನಮ್ಮ ದೀಪಾವಳಿಗೆ ನಾವೇನಾದ್ರೂ ಪರಿಹಾರ ಕ್ರಿಯೆ ಮಾಡ್ಕೊಂಡ್ರೆ ನಮ್ಮ ರಾಶಿ ಅನುಸಾರ ನಮ್ಮ ಜೀವನದಲ್ಲಿ ಏನಾದ್ರೂ ಪರಿವರ್ತನೆಗಳು ಬರುತ್ತಾ ಅಂದ್ರೆ ಎಸ್. ಈ ಸಲ ಬಂದ್ಬಿಟ್ಟು ನಿಮ್ಮ ರಾಶಿ ಅನುಸಾರ ನಾನು ಪರಿಹಾರ ಹೇಳೋದನ್ನ ತಾವುಗಳು ಪಾಲಿಸಬಹುದು. ಯಾರ್ಯಾರು ಮಾಡ್ಬೇಕಂದ್ರೆ ಅವ್ರವರೇ ಮಾಡ್ಬೇಕು. ಅವ್ರಿಗೆ ಬದಲಾಗಿ ಮಾಡ್ತೀರಂತ ಮತ್ತೆ ಯಾರಾದ್ರೂ ಬಂದ್ಬಿಟ್ಟಿರಾ, ಈ ತರ ಯಾರು ಬರಕ್ ಹೋಗ್ಬೇಡಿ. ರೈಟಾ? 7 ಅರಿಶಿಣದ ಕೊಂಬುಗಳನ್ನ ಒಂದು ಕೆಂಪು ಬಟ್ಟೆನಲ್ಲಿ, ಚಿಕ್ಕದಾಗಿ ಒಂದು ಕರ್ಚೀಫ್ ಸೈಜ್ ಅಲ್ಲಿ ಇದ್ರು ಸಾಕು, ಕೆಂಪು ಬಟ್ಟೆನಲ್ಲಿ 7 ಅರಿಶಿಣದ ಕೊಂಬುಗಳನ್ನ ಇಟ್ಟು ದೇವರ ಹತ್ರ ಇಟ್ಟು ಪೂಜೆ ಮಾಡಿ. ಯಾವತ್ತು? ದೀಪಾವಳಿ ದಿನ. ಅದಾದ್ಮೇಲೆ ಅದನ್ನ ಗಂಟು ಕಟ್ಟಿ ನಿಮ್ಮ ತಿಜೋರಿ ಅಥವಾ ನೀವು ಹಣ ಅಥವಾ ಒಡವೆ ಇಡುವಂತ ಸ್ಥಳದಲ್ಲಿ ಇಡಿ. ಇದನ್ನ ಯಾರು ಮಾಡ್ಬೇಕಂದ್ರೆ ಮೇಷ ರಾಶಿಯವರು ಈ ಪರಿಹಾರವನ್ನ ಮಾಡಿ. ಓಕೆನಾ? ಇಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಚಿಕ್ಕದಾಗಿರುವಂತ ಬಟ್ಟೆ ಪೀಸು ಸಾಕು ಅನ್ನೋಂಥದ್ದು ಕೆಲವರಿಗಿದೆ. ನಾನೇ ಇವಾಗ ಹೇಳಿದೆ ಸರ್ ಕರ್ಚೀಪ್ ರೂಪದಲ್ಲಿ ಇದ್ರು ಸಾಕು ಅಂತ, ನೀವು ಓಕೆ ಅಂದ್ಬಿಟ್ರಿ. ಬಟ್ ಇದನ್ನ ಆ ರೀತಿ ಮಾಡಂಗಿಲ್ಲ. ನೀವು ಅಂಗಡಿಗೆ ಹೋಗಿ ಒಂದು ಕೆಂಪು ಬಟ್ಟೆನ ತಗೋಬೇಕಾಗುತ್ತೆ. ಅವ್ರು ಕಟ್ ಮಾಡಿಕೊಟ್ರು ಪರವಾಗಿಲ್ಲ, ನೀವು ಕತ್ತರಿ ತಾಗಿಸಬಾರದು. ನೀವು ಮನೆ ತಂದ್ರಿ ಅಂತ ತಿಳ್ಕೊಳ್ಳಿ, ನೀವು ಕತ್ತರಿ ತಾಗಿಸ್ಬಾರ್ದು. ಅದ್ ಹೇಗಿದೆಯೋ ಅದನ್ನ ಮಡ್ಚಿ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದಾಗ ಇಷ್ಟು ಚಿಕ್ಕ ಪೀಸ್ ತನಕ ಫೋಲ್ಡ್ ಆಗುತ್ತಾ? ಒಂದ್ ಯಾವ್ದಾದ್ರು ಒಂದು ಬಟ್ಟೆ ಇಷ್ಟು ಚಿಕ್ಕ ಮಟ್ಟಿಗಾದ್ರೂ, ಒಂದು ಬ್ಲೌಸ್ ಪೀಸ್ ಅಂದ್ರೆ ಇಷ್ಟು ಚಿಕ್ಕದಾದ್ರೂ ಇರುತ್ತಾ? ಇದರಲ್ಲಿ 7 ಅರಿಶಿಣದ ಕೊಂಬುಗಳನ್ನ ಇಟ್ಟು ದೇವರ ಹತ್ರ ಪೂಜೆ ಮಾಡಿ. ಅದಾದ್ಮೇಲೆ ಮಾರನೇ ದಿನ ಇದನ್ನ ಕಟ್ಟಿ ಒಂದು ಗಂಟಿನ ರೂಪದಲ್ಲಿ ಕಟ್ಟಿ ಇದಕ್ಕೊಂದು ಗಂಟ ಹಾಕಿ ತಗೊಂಡು ಹೋಗ್ಬಿಟ್ಟು ಒಂದು ನಿಮ್ಮ ತಿಜೋರಿ, ನೀವು ಉಪಯೋಗಿಸುವಂತದ್ದು ಅಥವಾ ನಿಮ್ಮ ಮನೆಯಲ್ಲಿ ಹಣ ಎಷ್ಟೇ ಇರ್ಲಿ ಏನೇ ಇರ್ಲಿ, ಹಣ ಇಡುವಂತ ತಿಜೋರಿ ಅಥವಾ ಆಭರಣ ಇಡುವಂತ ತಿಜೋರಿನಲ್ಲಿ ಇದನ್ನ ತಗೊಂಡೋಗಿ ಇಡಿ. ಬೆಳ್ಳಿ ಚೌಕಾಕಾರದ ಒಂದು ಚಿಕ್ಕ ಪೀಸ್ ಅನ್ನ ತಗೊಳ್ಳಿ. ಚೌಕಾಕಾರದ ತಗಡಿದ್ರು ಸಾಕು ಪರವಾಗಿಲ್ಲ, ಒಂದು ಚಿಕ್ಕ ಪೀಸ್. ಓಕೆ, 1 ಇಂಚಿಗೆ 1 ಇಂಚ್ ಇದ್ರೆ ಸಾಕು. ದುಡ್ಡು ಅತಿ ಹೆಚ್ಚು ಖರ್ಚೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಎಲ್ರಿಗೂ ಅದೇ ಹೇಳೋದು ಯಾವತ್ತು, ತುಂಬಾ ಅತಿ ಹೆಚ್ಚೆಲ್ಲ ಖರ್ಚು ಮಾಡ್ಬೇಡಿ. 1 ಇಂಚಿಗೆ 1 ಇಂಚು ನಿಮ್ಮ ಜೀವನದಲ್ಲಿ ಇದು ಬದಲಾವಣೆ ಕೊಡುತ್ತಂದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ? 1 ಇಂಚಿಗೆ 1 ಇಂಚ್ ಸಾಕು. ಒಂದು ಚೌಕಾಕಾರದ ಒಂದು ತಗಡು, ಒಂದು ಪೀಸ್ ನ ತಗೊಂಬನ್ನಿ, ಅಂಗಡಿಗಳಲ್ಲಿ ಸಿಗುತ್ತೆ. ಅವ್ರು ತಗೊಂಡ್ಬಂದು ಮೊದ್ಲೇ ಹೇಳಿ ಇಟ್ರೆ ಕೊಡ್ತಾರೆ. ಆಯ್ತಾ? ತಗೊಂಡ್ಬಂದು ನಿಮ್ಮ ದೇವರ ಕೋಣೆನಲ್ಲಿ ದೀಪಾವಳಿ ಪೂಜೆಯ ದಿನ ನೀವು ಇಡಿ. ನಿಮಗೆ ಹೇಗ್ ಬೇಕೋ ಆ ರೀತಿ ನೀವು ಪೂಜೆ ಇತ್ಯಾದಿಗಳನ್ನ ಮಾಡಿ. ಪೂಜೆನಲ್ಲಿ ನಾವು ಏನು ಹೇಳಕ್ ಬರ್ತಾ ಇಲ್ಲ, ನಿಮ್ಮ ಭಕ್ತಿ ಶ್ರದ್ಧೆ ಯಾವ ರೀತಿ ಇದೆಯೋ, ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ನಮಗ್ ಗೊತ್ತಿಲ್ಲ, ನೀವು ಹೇಗ್ ಬೇಕಾದ್ರೂ ಪೂಜೆ ಮಾಡಿ. ಪೂಜೆ ಎಲ್ಲ ಆದ್ರ ಮೇಲೆ ಆ ದಿನ ಅಥವಾ ಮಾರನೇ ದಿನ ಆ ಒಂದು ಚೌಕಾಕಾರದ ಆ ಬೆಳ್ಳಿಯ ತುಂಡನ್ನ ತಗೊಂಡು ನಿಮ್ಮ ಪರ್ಸ್ನಲ್ ಇಡಿ. ಹೆಣ್ಣು ಮಕ್ಕಳು ಇದ್ರು ಅಷ್ಟೇ, ಗಂಡು ಮಕ್ಕಳು ಇದ್ರು ಅಷ್ಟೇ, ನಿಮ್ಮ ಪರ್ಸ್ನಲ್ ಇಟ್ಕೊಳ್ಳಿ. ಅದು ಪರ್ಮನೆಂಟ್ ಆಗಿ ನಿಮ್ಮ ಪರ್ಸ್ನಲ್ ಇರ್ಬೇಕು. ಎಲ್ಲಾದ್ರೂ ಒಂದ್ ಕಡೆ, ಇವಾಗ ನಮ್ಮ ಜೆಂಟ್ಸ್ ಪರ್ಸ್ ಅಲ್ಲೆಲ್ಲ ಒಂದ್ ಜಾಗ ಇರುತ್ತೆ, ಕ್ರೆಡಿಟ್ ಕಾರ್ಡ್ ಯಾವ್ದಾದ್ರು ಒಂದು ಕಾರ್ಡ್ ಇಟ್ಟಿರೋ ಒಳಗಡೆ ಜಾಗ ಇದೆ, ಸೈಡ್ ಅಲ್ಲಿ ಒಳಗಡೆ ಜಾಗ ಇರುತ್ತೆ, ಎಲ್ಲಾದ್ರೂ ಒಂದ್ ಕಡೆ. ಅಂದ್ರೆ ಅದು ಹೊರಗಡೆ ಕಾಣಿಸ್ಬಾರ್ದು, ಯಾರ ಕೈಗೂ ಸಿಗ್ಬಾರ್ದು. ಈ ಕಾಯಿನ್ಸ್ ಇಡುವಂತದ್ದು ಒಂದು ಇರುತ್ತೆ, ನಾನು ಜೆಂಟ್ಸ್ ಪರ್ಸ್ ಬಗ್ಗೆ ಹೇಳ್ತೀನಿ. ಕಾಯಿನ್ಸ್ ಮಾತ್ರ ಇಡುವಂತ ಜಾಗ ಇರುತ್ತೆ, ಅಲ್ಲಿ ಇಡಬೇಡಿ. ಅದ್ ಹಿಂಗ್ ಓಪನ್ ಮಾಡಿದಾಗ ಕಾಣಿಸುತ್ತೆ ಯಾರಿಗೂ. ನೋಡಿ, ಪರಿಹಾರ ಕ್ರಿಯೆ ಹೆಂಗಿರ್ಬೇಕಂದ್ರೆ, ನೀವ್ ಏನ್ ಪರಿಹಾರ ಮಾಡಿದ್ರಿ, ಹೇಗ್ ಉದ್ಧಾರ ಆದ್ರಿ, ನಿಮ್ಮ ಹತ್ರ ಇರೋ ಪರಿಹಾರ ಕ್ರಿಯೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಗೌಪ್ಯತೆಯಿಂದ ನೀವು ಪರಿಹಾರ ಕ್ರಿಯೆ. 2 ಪರ್ಕೆ ತಗೊಂಡ್ ಹೋಗ್ತಾ ಇದ್ರಿ ಮೊನ್ನೆ, ಏನ್ ವಿಷಯ? ಆಯ್ತಾ? ಕೆಲಸ ಮಾಡಿ. ಪರಿಹಾರ ಕ್ರಿಯೆ ಕೆಲಸ ಮಾಡಲ್ಲ. ನೀವು ಯಾವ್ದೇ ರೀತಿ ದೀಪ ತಗೊಳಕ್ ಹೋದ್ರಿ ಅಂತ ತಿಳ್ಕೊಳ್ಳಿ, ದೀಪ 4 ಮುಖದ ದೀಪ ಏನಕ್ರಿ? ಆಯ್ತು, ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ ಪರಿಹಾರ ಕ್ರಿಯೆ ಕೆಲಸ ಮಾಡಲ್ಲ.
ಮಾಡಲ್ಲ. ಸೊ ಯಾವತ್ತೂ ಹೋಗುವಾಗ ಒಂದು ಚೌಕಾಸಿ ಮಾಡ್ಬಿಡಿ. ಎಷ್ಟೇ ದುಡ್ಡು ಇರ್ಲಿ ಅವತ್ತಿನ ದಿವಸ ಕೊಟ್ಟು ತಗೊಂಬನ್ನಿ. ಅದ್ ನಮ್ ಕರ್ಮ, ನಾವ್ ಅಷ್ಟಕ್ಕೆ ತಗೋಬೇಕಂತ ಇದೆಯೇನೋ, ನಾವ್ ಅಷ್ಟೇ ಆ ವ್ಯಕ್ತಿಗೆ ಕೊಡ್ಬೇಕಂತ ಇದೆಯೇನೋ, ಅವ್ರು ತಗೊಂಬರೋದು ಅವ್ರು ನಮ್ಮ ಹತ್ರ ಅಷ್ಟೇ ತಗೋಬೇಕಂತ ಅವ್ರಿಗಿದೆಯೇನೋ ಗೊತ್ತಿಲ್ಲ. ಕೊಟ್ಟು ತಗೊಂಬನ್ನಿ. ಹೂ ಆಗಿರ್ಬೋದು, ಹಣ್ಣಾಗಿರ್ಬೋದು, ಬಾಳೆ ಏನಾದ್ರೂ ಅಷ್ಟೇ, ಎಲ್ಲವನ್ನ ತಗೊಂಬನ್ನಿ, ಆಯ್ತಾ. ಆದರೆ ನೀವು ತಂತ್ರಕ್ಕೆ ಬಳಸುವಂತ ಯಾವುದೇ ಪದಾರ್ಥವನ್ನ ತಗೊಳ್ಳುವಾಗ, ಸಾಮಗ್ರಿಯನ್ನ ನೀವು ತಗೊಳ್ಳುವಾಗ, ಒಂದು ಯಾವುದೇ ವ್ಯಕ್ತಿ ನಿಮ್ಮನ್ನ ಕೇಳಬಾರ್ದು. ತಗೊಂಡ್ ಬರ್ದೆ, ಏನ್ ಇಷ್ಟೆಲ್ಲ ತಂದಿದ್ದೀರಾ, ಏನ್ ವಿಷಯ, ಏನಕ್ಕಿದು, ಮುಗೀತು, ಕೆಲಸ ಆಗಲ್ಲ. ಸೊ ದಯವಿಟ್ಟು ಕರೆಕ್ಟ್ ಆಗಿ ಯಾರು ನಿಮ್ಗೆ ಪ್ರಶ್ನಿಸದೇ ಇರುವ ರೀತಿನಲ್ಲಿ, ಯಾರಿಗೂ ನಿಮ್ಮ ಪರಿಹಾರ ಕ್ರಿಯೆಗಳ ವಿಚಾರ ನೀವಾಗ ನೀವು ಹೇಳದೆ ಯಾರಿಗೂ ಗೊತ್ತಾಗ್ತದೆ. ನಾನು ಹೇಳಿದ್ರೆ ಮಾತ್ರ ನನ್ ಸೀಕ್ರೆಟ್ಸ್ ಗೊತ್ತಾಗ್ಬೇಕು. ಆ ರೀತಿ ನೀವು ಪರಿಹಾರ ಕ್ರಿಯೆಗಳನ್ನ ಮಾಡಿ, ನಿಮ್ ಪರಿಹಾರ ಕ್ರಿಯೆಗಳು ಕೆಲಸ ಮಾಡ್ತವೆ. ಓಕೆನಾ. ನಾನು ಮಾಡಿದ್ರೆ ಹೇಳಿದ್ರು ಗುರುಗಳು, ಓಕೆ ನೀವು ಮಾಡಿ, ಮುಗಿದ್ ಕತೆ ನಿಮ್ದು ಪಾಸಿಟಿವಿಟಿ ಅವ್ರಿಗೆ ಹೋಯ್ತು, ಅವ್ರದ್ದು ನೆಗೆಟಿವಿಟಿ ನಿಮಗ್ ಬಂತು. ನಾನು ಲಾಸ್ಟ್ ಟೈಮ್ ಮಾಡಿದೆ, ಒಳ್ಳೆ ಚೆನ್ನಾಗಿ ದುಡ್ಡು ಬರೋದು ಸ್ಟಾರ್ಟ್ ಆಯ್ತು, ಸ್ಟಕ್ ಆಗಿರೋ ಪೇಮೆಂಟ್ ಎಲ್ಲ ಬಂದ್ಬಿಡ್ತು. ನೀವು ಮಾಡಿ. ಇದು ನಿಮ್ಮ ಪ್ರಕಾರ ಸೂಪರ್ ಇರ್ಬೋದು, ಒಳ್ಳೆ ತಾನೆ ಸರ್ ಮಾಡ್ತೀವಿ, ಇಲ್ಲ ನೀವು ನೋಡಿ ಬೇಕಾದ್ರೆ ನಿಮಗ್ ಸಮಸ್ಯೆ ಸ್ಟಾರ್ಟ್ ಆಗಿರ್ತದೆ, ಅವ್ರಿಗೆ ಚೆನ್ನಾಗಿತ್ತು. ನೀವ್ ಯಾರ್ಯಾರಿಗೆ ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ದೀರೋ, ಯಾರ್ಯಾರಿಗೆ ಪರಿಹಾರ ಕ್ರಿಯೆಗಳನ್ನ ಹೇಳಿರ್ತೀರೋ, ನಿಮ್ಮದು ಡೌನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ, ಇವ್ರದ್ದು ಅಪ್ ಆಗೋದು ಸ್ಟಾರ್ಟ್ ಆಗಿತ್ತು. ನೀವ್ ಹೇಳಿದ್ರಿ ನಾವ್ ಹೋಗ್ಬಿಟ್ಟು ಬಂದೆ ಆ ದೇವಸ್ಥಾನಕ್ಕೆ, ಒಳ್ಳೇದಾಯ್ತು. ಅಪ್ಪ ನಾನ್ ಇವಾಗ ಹೋಗ್ತಾ ಇದ್ದೀನಿ, ಯಾಕೋ ದೇವ್ರು ಹೇಳಿದ್ ಮಾತೆ ಕೇಳ್ತೀನಿ, ಏನ್ ಕೇಳಿದ್ರು ಕೊಡ್ತಾ ಇಲ್ಲ ಭಗವಂತ, ಮೊದ್ಲೆಲ್ಲ ಕೊಡ್ತಾ ಇದ್ದೆ, ಇವಾಗ ಏನು ಕೊಡ್ತಾ ಇಲ್ಲ. ಈ ರೀತಿ ಎಲ್ಲ ಬರುತ್ತೆ. ಸೊ ದಯವಿಟ್ಟು ಯಾರಿಗಾದ್ರೂ ಪರಿಹಾರ ಕ್ರಿಯೆಯನ್ನ ಕೊಡಬಾರ್ದಂದ್ರ ಅಲ್ಲ, ಸಲಹೆಗಳನ್ನ ಕೊಡ್ಬೇಕು. ಒಂದು. ಎರಡನೇದು, ನಾನ್ ಮಾಡ್ದೆ ನನಗ್ ಒಳ್ಳೇದಾಯ್ತು ನೀನು ಮಾಡು ಅಂತ ಹೇಳ್ಬಾರ್ದು. ಇಲ್ಲಿ ಯಾವ್ದೋ ಒಂದ್ ಕಡೆ ನೋಡ್ದಪ್ಪ, ಟಿವಿನಲ್ಲೋ ಮೊಬೈಲಲ್ಲೋ ಯಾವ್ದೋ ಒಂದ್ ಪೇಪರ್ ಅಲ್ಲಿ ಬಂದಿತ್ತು, ಹಿಂಗ್ ಮಾಡಿದ್ರೆ ಹಂಗ ಆಗತ್ತಂತ, ಮಾಡ್ ನೋಡು. ನಾನ್ ಮಾಡಿಲ್ಲ, ಯಾರೋ ಒಬ್ರು ಹೇಳಿದ್ದು ಅವ್ರದ್ದು ಹೇಳ್ದೆ, ಈ ತರ ಮಾತಾಡಿದ್ರೆ ಏನು ಆಗಲ್ಲ. ನಾನ್ ಮಾಡ್ದೆ, ನಂಗೆ ಒಳ್ಳೇದಾಯ್ತು, ನನ್ ಪರ್ಸಲ್ ಇಟ್ಕೊಂಡಿದೀನಿ, ನೀನ್ ಇಟ್ಕೊ ಅಂದ್ರೆ ಸಮಸ್ಯೆ. ಸೊ ಈ ಬೆಳ್ಳಿಯ ಒಂದು ತಗಡನ್ನ, ತುಂಡನ್ನ ಯಾರು ಇಟ್ಕೋಬೇಕು, ಚಿಕ್ಕದು 1 ಇಂಚಿಗೆ 1 ಇಂಚ್ ಇದ್ರೆ ಸಾಕು. ತಗಡಿದ್ರು ಸಾಕು, ನೀವು ತುಂಡಂದ್ರೆ ಇಷ್ಟಪ್ಪ, ತುಂಡಲ್ಲ ಏನು ಬೇಡ, ಅರ್ಥ ಆಯ್ತಾ. ಸೊ ಆ ರೀತಿ ಇಟ್ರು ಸಾಕು. ಇದನ್ನ ಬಂದ್ಬಿಟ್ಟು ವೃಷಭ ರಾಶಿಯವರು ಮಾಡಿ, ಇದು ಪರ್ಮನೆಂಟ್ ಆಗಿ ನಿಮ್ಮ ಪರ್ಸನಲಿ ಹಾಗೆ ಇರ್ಲಿ, ನೆಕ್ಸ್ಟ್ ನಮ್ಮ ದೀಪಾವಳಿ ಬರೋ ತನಕ. ಓಕೆನಾ. ಮಿಥುನ ರಾಶಿಯವರು ಏನ್ ಮಾಡಿ ಅಂತ ಹೇಳಿದ್ರೆ, ಈ ದೀಪಾವಳಿ ಅಮಾವಾಸ್ಯೆ ನಡೆಯುವಂತ ಸಮಯದಲ್ಲಿ ಯಾವ ಟೈಮ್ ಅಲ್ಲಿ ಮಾಡ್ಬೇಕಂದ್ರೆ, ದೀಪಾವಳಿ ಅಮಾವಾಸ್ಯೆ ನಡೀತಾ ಇರ್ಬೇಕು. ಅದು ಒಂದಿನ ಮುಂಚೆನೆ ಬರ್ತದೆ, 31ನೇ ತಾರೀಕು ಸಂಜೆ ಸ್ಟಾರ್ಟ್ ಆಗುತ್ತೆ ಅಂದ್ರೂ ಪರವಾಗಿಲ್ಲ. ಇಲ್ಲ ಸರ್ ನಾನು ಶುಕ್ರವಾರ ದಿವಸ ಮಾಡ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ಹತ್ರದಲ್ಲಿ ಎಲ್ಲಾದ್ರೂ ಧಾರ್ಮಿಕ ಕೇಂದ್ರಗಳು, ಧರ್ಮ ಕೇಂದ್ರಗಳು ಏನಾದ್ರು ಇದೆಯಾ ಅಂತ ನೋಡಿ, ದೇವಸ್ಥಾನಾದಿಗಳು ಇದೆಯಾ ಅಂತ ನೋಡಿ, ಅಲ್ಲಿ ನಿಮ್ಮ ಒಂದು ನಿಮ್ಗೆ ಎಷ್ಟು ನಿಮ್ಮ ಕೈಲಾದಂತ ರೀತಿನಲ್ಲಿ ಅಕ್ಕಿಯನ್ನ ದಾನ ಮಾಡಿ, ಅಕ್ಕಿ ದಾನ ಮಾಡುವ. ಅದು 1 ಕೆಜಿ ಕೊಡ್ತಿರೋ, 10 ಕೆಜಿ ಕೊಡ್ತಿರೋ, 25 ಕೆಜಿ ಮೂಟೆ ಕೊಡ್ತಿರೋ ನನಗೆ ಗೊತ್ತಿಲ್ಲ. ನೀವು ಅಕ್ಕಿಯನ್ನ ಯಾವ್ದಾದ್ರು ಧಾರ್ಮಿಕ ಕೇಂದ್ರದಲ್ಲಿ ನೀವು ದಾನ ಮಾಡ್ಬೇಕು. ಸರ್ ಧಾರ್ಮಿಕ ಕೇಂದ್ರದಲ್ಲಿ 1 ಕೆಜಿ 2 ಕೆಜಿ ಕೊಟ್ರೆ ಹೆಂಗ್ ಸಾರ್ ತಗೋತಾರೆ ಅಂದ್ರೆ, ಕನಿಷ್ಠ ಪಕ್ಷ ಅಲ್ಲಿ ಕೆಲಸ ಮಾಡುವಂತವ್ರು ಯಾರಾದ್ರೂ ಒಬ್ರು ತಗೋಬಹುದಲ್ಲ. ಆ ಜಾಗದಲ್ಲಿ, ನಾನು ಗುರುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಜಾಗದಲ್ಲಿ ಕೆಲಸ ಮಾಡುವಂತವ್ರು ಯಾರಾದ್ರೂ ನೀವು ಕೊಡುವಂತ ಅಕ್ಕಿಯನ್ನ ಸ್ವೀಕರಿಸಬಹುದಲ್ವಾ. ಅವ್ರಲ್ಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಕೊಡಬಹುದು, ಅಥವಾ ಧರ್ಮ ಕೇಂದ್ರಗಳಿಗೆ, ಸಂಸ್ಥೆಗಳಿಗೆ, ಸರ್ ನನ್ನ ಕೈಯಿಂದ ಆಗತ್ತೆ, ದೇವ್ರು ಕೊಟ್ಟವ್ ನಾನು ಕೊಡ್ತೀನಿ ಅಂದ್ರೆ, ಮಿಥುನ ರಾಶಿಯವರು ಈ ಪರಿಹಾರವನ್ನ ಅಮಾವಾಸ್ಯೆ ನಡೆಯುವಂತ ಸಮಯದಲ್ಲಿ, ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ನಡೆಯುವಂತ ಸಂದರ್ಭದಲ್ಲಿ ತಾವುಗಳು ಕೊಟ್ಕೊಂಡು ಹೋಗಿ. ಓಕೆನಾ. ರೈಟ್. ಓಕೆ. ಯಾವುದೇ ಒಂದು ಸ್ಮಶಾನದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಹೆಂಗಿರ್ಬೇಕು ಅಂದ್ರೆ, ಆ ಸ್ಮಶಾನದಲ್ಲಿ ಅರಳಿ ಮರ ಇರ್ಬೇಕು. ಸ್ಮಶಾನದ ಒಳಗಡೆ ಅರಳಿ ಮರ ಇರ್ಬೇಕು. ಸೊ ಯಾವ್ದಾದ್ರು ಒಂದು ಅರಳಿ ಮರ ಇರುವಂತ ಜಾಗವನ್ನ ಕ್ಲೀನ್ ಆಗಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಇಟ್ಕೊಳ್ಳಿ. ಯಾರಿದು ಅಂತ ಹೇಳಿದ್ರೆ ಕರ್ಕರಾಶಿ. ರೈಟಾ. ಸಾಧ್ಯ ಇದೆಯಾ ನೋಡಿ, ಹೆಣ್ಮಕ್ಳಿಗೆಲ್ಲ ನಾನು ಹೇಳ್ತಾ ಇರೋದು. ನಾನು ಇನ್ನೊಂದು ಪರಿಹಾರನೂ ಕೊಡ್ತೀನಿ, ಯಾಕಂದ್ರೆ ಇದು ಕೆಲವ್ರಿಗೆ ಮಾಡಕ್ಕಾಗಲ್ಲ. ಓಕೆ, ಯಾರಿಂದ ಸಾಧ್ಯ ಇದೆಯೋ ಅವ್ರು ಸ್ವಲ್ಪ ಒಂದ್ ಬಾಟಲ್ ನೀರ್ ತಗೊಂಡು ಹೋಗ್ಬಿಟ್ಟು ಅಲ್ಲಿರುವಂತ ಅರಳಿ ಮರಕ್ಕೆ ಜಲವನ್ನ ಅರ್ಪಿಸಿ. ಏನ್ ಮಾಡ್ಬೇಕು, ಅಲ್ಲಿರುವಂತ ಅರಳಿ ಮರಕ್ಕೆ ಜಲವನ್ನ ಅರ್ಪಿಸಿ, ಸ್ಮಶಾನದಲ್ಲಿರುವಂತ ಅರಳಿ ಮರಕ್ಕೆ ಅರ್ಪಿಸ್ಬೇಕು 1 ಟೈಮ್. ಸರ್ ಅವಾಗ ಹೋಗ್ಬೇಕಂದ್ರೆ ಇಲ್ಲ, 1 ಟೈಮ್. ಬಟ್ ಸ್ಮಶಾನದಲ್ಲೇ ಇರ್ಬೇಕು, ಆತರ ನೋಡ್ಕೊಳ್ಳಿ. ಚಿಕ್ಕದಿದ್ರು ಪರವಾಗಿಲ್ಲ, ದೊಡ್ಡದಿದ್ರು ಪರವಾಗ, ಜಲವನ್ನ ಅರ್ಪಿಸಿ. ಅಂದ್ರೆ ನೀವು ಜಲವನ್ನ ಇಲ್ಲ ಹಾಕ್ಬೇಕು, ಈ ರೀತಿ ಕೈ ಇಟ್ಕೊಂಡು ಇಲ್ಲಿಂದ ನೀರು ಹೋಗ್ಬೇಕು. ನಾವು ತಗೊಂಡೋಗಿ ಬಾಟ್ಲಿನ ಹಿಂಗ್ ಸುರಿತೀವಿ, ನೋಡಿದೀರಾ, ಬಾಟ್ಲಿ ಹಿಂಗ್ ಸುರಿದ್ ಬಿಡ್ತೀವಿ ಅಲ್ವಾ. ಅದಲ್ಲ, ನೀವು ಜಲವನ್ನ ಹಿಂಗ ಅರ್ಪಿಸಿ, ಅಥವಾ ಯಾರಾದ್ರೂ ಅರ್ತಾರೋ ಪರವಾಗಿಲ್ಲ, ಈ ತರ ಆದ್ರೂ ಯಾರಾದ್ರೂ ಹಾಕ್ರಪ್ಪ ಸ್ವಲ್ಪ ಅಂತ ಹಾಕ್ಸಿ. ಬಟ್ ನನ್ನ ಪ್ರಕಾರ ನೀವು ಇಟ್ಕೊಂಡು ನೀವು ಕೈಯಿಂದ ಈ ರೀತಿ ಜಲವನ್ನ ಅರ್ಪಿಸೋದು ನನ್ನ ಪ್ರಕಾರ ಒಳ್ಳೇದು. ನನ್ನ ಪ್ರಕಾರ ನಾನು ಹೇಳ್ತಾ ಇರೋದು, ಮಾಡ್ ನೋಡಿ. ಸರ್ ಇದಾಗಲ್ಲ, ನಮ್ಗೆ ಅಲ್ಲೆಲ್ಲ ಹೋಗೋದಕ್ಕೆ ಆಗಲ್ಲ ಅಂದ್ರೆ, 7 ಕೆಂಪು ಗುಲಗಂಜಿ, ಯಾವ್ದಾರ ಒಂದು ಗ್ರಂಥಿಗೆ ಅಂಗಡಿನಲ್ಲಿ ಇದನ್ನ ಕೇಳಿ ನೋಡಿ, ಕೊಡ್ತಾರೆ. 7 ಕೆಂಪು ಗುಲಗಂಜಿ ಮತ್ತು ಒಂದು ಅರಿಶಿಣದ ಕೊಂಬನ್ನ ತಕೊಂಡು, ಒಂದು ಅರಿಶಿಣದ ಬಟ್ಟೆನಲ್ಲಿ, ಈ ಬಟ್ಟೆ ಕೂಡ ಸೇಮ್, ನೀವು ಕಟ್ ಮಾಡಬಾರ್ದು. ಸರ್ ಅಂಗಡಿಯವ್ರು ಕಟ್ ಮಾಡ್ತಾ ಇದಾರೆ ಅಂದ್ರೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು 1 ಮೀಟರ್ ಅಂದ್ರೆ 1 ಮೀಟರ್, ಅರ್ಧ ಮೀಟರ್ ಕಟ್ ಮಾಡ್ಕೊಡ್ತಾನೆ ಅಂದ್ರೆ ನೀವು ತಲೆ ಕೆಡ್ಸ್ಕೊಬೇಡಿ. ನೀವು ತಂದ್ಬಿಟ್ಟು ಮಾಡಿ. ಸರ್ ಮನೆಯಲ್ಲಿ ಆಲ್ರೆಡಿ ಇದು ಒಂದು ಬ್ಲೌಸ್ ಪೀಸ್, ಅದು ಯೂಸ್ ಮಾಡ್ಲಾ ಅಂದ್ರೆ ಇಲ್ಲ, ನೀವು ತನ್ನಿ ಇದಕ್ಕಂತ ತಂದು ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು, ಮಾರನೇ ದಿನ ಅದನ್ನ ಒಂದು ಗಂಟಿನ ರೂಪದಲ್ಲಿ ಕಟ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ನಿಮ್ಮ ತಿಜೋರಿ ಇತ್ಯಾದಿಗಳಲ್ಲಿ ತಗೊಂಡು ಹೋಗಿ ಇಡಿ. ಓಕೆನಾ. ರೈಟ್. ಓಕೆ.
ಸೊ ಸಿಂಹ ರಾಶಿಯವರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಬೆಳ್ಳಿಯ ಪಾತ್ರೆ ಏನಾದ್ರು ಚಿಕ್ಕದಾಗಿರುವಂತದ್ದು ನಿಮ್ಮ ಮನೆಯಲ್ಲಿ ಇದೆಯಾ ಅಂತ ನೋಡಿ. ಅವೆಲ್ಲ ಇಲ್ಲ, ನಮ್ಮ ಮನೇಲಿ ಚಿಕ್ಕದಾಗಿರುವಂತ ಯಾವುದೇ ಪಾತ್ರೆ ಇದ್ರೂ ಪರವಾಗಿಲ್ಲ, ಸ್ಟೀಲ್ ಒಂದನ್ನ ಬಿಟ್ಟು ಬೇರೆ ಏನಾದ್ರೂ ಯೂಸ್ ಮಾಡಿ. ಸರ್ ಒಂದು ಗಾಜಿಂದ ಒಂದು ಗೋಲ್ ಬರುತ್ತೆ, ನೀವು ನೋಡಿರ್ಬೋದು, ಚಿಕ್ಕದಾಗಿ ಗೋಲ್ ಬರುತ್ತೆ, ಈ ಗುಲಾಬ್ ಜಾಮೂನ್ ಇತ್ಯಾದಿಗಳು ತಿನ್ನೋದಕ್ಕೆ ಇರುತ್ತಲ್ವಾ, ಅದೇ ತರ ಚಿಕ್ಕದ್ ಯಾವ್ದಾರು ಇದೆಯಾ ಅಂತ ನೋಡಿ. ನನಗೆ ಗೊತ್ತಿರೋದು ಅದೊಂದು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ನಿಮ್ಮ ಹತ್ರ ಚಿಕ್ಕದಾಗಿರುವಂತ ಬೋಲ್ ಇದ್ರೆ ಅದರಲ್ಲಿ ಜೇನು ತುಪ್ಪವನ್ನ ಹಾಕಿ ಸ್ವಾಮಿಗಳಿಗೆ ನೈವೇದ್ಯ ಮಾಡಿ. ಈ ಸ್ವಾಮಿ ಯಾರು ಅಂತ ಹೇಳಿದ್ರೆ ಲಕ್ಷ್ಮೀ ಗಣಪತಿ. ಲಕ್ಷ್ಮೀ ಗಣಪತಿಗೆ ನೈವೇದ್ಯವನ್ನ ಮಾಡಿ. ಓಕೆ, ಅದರಲ್ಲಿ ಅರ್ಧ ಭಾಗವನ್ನ ಮನೆಯವರು ಸೇವಿಸ್ಬೇಕು. ಯಾವತ್ತಿನ ದಿವಸ? ದೀಪಾವಳಿ ದಿವಸ ಪೂಜೆ ಟೈಮ್ ಅಲ್ಲಿ ನೈವೇದ್ಯ ಪ್ರಸಾದವಾಗಿ ಇದನ್ನ ಇಟ್ಟು ತಗೊಂಡು ಪ್ರಸಾದವಾಗಿ ಅರ್ಧವನ್ನ ಮನೆಯವ್ರು ಮಾತ್ರ ಸೇವಿಸ್ಬೇಕು, ಹೊರಗಡೆಯವ್ರು ಕೊಡ್ಬೇಡಿ. ಇನ್ನು ಅರ್ಧ ಪ್ರಮಾಣವನ್ನ ತಗೊಂಡು ಹೋಗ್ಬಿಟ್ಟು ಅರಳಿ ಮರ ಇದೆಯಲ್ಲ ಅದರ ಬುಡದಲ್ಲಿ ಹಾಕ್ಬೇಕು. ಹಾಕಿ ಅಷ್ಟೇ, ನೀವು ಅದು ಏನಕ್ಕೆ ಹಾಕ್ತಿರಲ್ಲ ಅದನ್ನ ಹಾಕಿ ನಿಮ್ ಇಷ್ಟಕ್ಕೆ ನೀವು ಬನ್ನಿ. ಇದನ್ನ ಸಿಂಹ ರಾಶಿಯವರು ಈ ಪ್ರಯೋಗವನ್ನ ಮಾಡಬಹುದಾಗಿದೆ. ಓಕೆನಾ? ಓಕೆ, ಸೇಮ್ ಟು ಸೇಮ್ ನಾನು ಒಂದು ಪರ್ಕೆ ಒಂದು ವಿಚಾರವನ್ನ ನಾನು ಹೇಳಿದೆ. ಪರ್ಕೆಯನ್ನ ಈ ತರ ಮಾಡಿ ಅಂದ್ರೆ ಇದು ಪ್ರತಿಯೊಬ್ರು ಮಾಡಬಹುದು. ಬಟ್ ಕನ್ಯಾ ರಾಶಿಯವ್ರು ಏನಾದ್ರು ಮಾಡಿದ್ರಂದ್ರೆ ಖಂಡಿತವಾಗ್ಲೂ ಅವರ ಜೀವನದಲ್ಲಿ ಪರಿವರ್ತನೆ ಬರುತ್ತೆ. ಓಕೆ, ಎಲ್ರಿಗೂ ಬರುತ್ತಾ ಅಂದ್ರೆ ಎಲ್ರಿಗೂ ಬರುತ್ತೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಗನೆ. ಯಾರಿಗೆ ಸರ್ ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಕನ್ಯಾ ರಾಶಿ. ಸೊ ನಾರ್ಮಲ್ ಆಗಿ ಕನ್ಯಾ ರಾಶಿಯವರು 2 ಪರ್ಕೆಯನ್ನ ತಗೊಂಬನ್ನಿ. ನಿಮಗೆ ಗೊತ್ತಿರುವಂತ ನಿಮ್ಮ ಸಂಪ್ರದಾಯಬದ್ಧವಾದಂತ ಧಾರ್ಮಿಕ ಕೇಂದ್ರದಲ್ಲೇ ಅದನ್ನ ಇಡಿ. ನಾವು ಇಂಥದ್ದೇ ಇಡಿ, ಇಲ್ಲೇ ಇಡಿ, ಅಲ್ಲೇ ಇಡಿ, ಏನು ಅಲ್ಲಿ ಇಡಿ. ಒಂದು ಪರ್ಕೆನ ತಗೊಂಬಂದು ಮನೆ ಗುಡ್ಸೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ಬರ್ತಾ ಇದೆ. ಈ ಮನೆಗ್ ಬಂದಾಗಿಂದ ಬರೀ ದರಿದ್ರ ಹೇಳ್ತೀವಿ. ಈ ಮನೇನ 4 ಜನ ಸಂಪಾದನೆ ಮಾಡ್ತೀವಿ, ಸಂಪಾದನೆ ನಿಲ್ತಾ ಇದೆ. ಈ ಮನೆ ಬಂದಾಗ ಬರೀ ಮೆಡಿಕಲ್ ಸ್ಟೋರು, ಮೆಡಿಸನ್, ಹಾಸ್ಪಿಟ್ಲು, ಇದಕ್ಕೆ ಖರ್ಚು. ಅರ್ಥ ಆಯ್ತಾ? ಆ ದರಿದ್ರವನ್ನ ಓಡಿಸೋದಕ್ಕಿದ್ರೆ ಎಲ್ರು ಈ ಪರಿಹಾರವನ್ನ ಮಾಡಬಹುದು. ಅಥವಾ ನನ್ನ ಪ್ರಕಾರ ಕನ್ಯಾ ರಾಶಿಯವರಿಗೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಕನ್ಯಾ ರಾಶಿ. ಸರ್ ಮನೆಯಲ್ಲಿ ಒಬ್ರು ಕನ್ಯಾ ರಾಶಿ, ಅವ್ರನ್ನ ಕಳಿಸಿ ಪರ್ಕೆ ತಗೊಂಡ್ಬರೋದು. ಅವತ್ತಿನ ದಿವಸ ನಾನು ಹೇಳದ್ನಲ್ಲ ಪರ್ಕೆ ತಗೊಂಡ್ಬರೋದಕ್ಕೆ ಅವ್ರನ್ನ ಕಳಿಸಿ ಇದನ್ನ ನೀವು ಮಾಡ್ಬೋದು. ಅರ್ಥ ಆಯ್ತಲ್ವಾ? ಅವತ್ ನಾವು ಅವ್ರನ್ನ ಕಳಿಸ್ಬಿಟ್ಟು ಆ ಪರ್ಕೆನ ತಗೊಂಡ್ಬಂದು ನೀವು ಮಾಡ್ಬೋದು ಪ್ರಯೋಗವನ್ನ. ಇದು ಯಾವತ್ ಮಾಡ್ಬೇಕಂದ್ರೆ ದೀಪಾವಳಿಗೆ, ಧನ ತ್ರಯೋದಶಿಗೆ ಅಲ್ಲ. ರೈಟಾ? ರೈಟ್. ತುಲಾ ರಾಶಿಯವ್ರು ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಶಿವನ ದೇವಸ್ಥಾನದಲ್ಲಿ ದೀಪಾವಳಿಯ ಸಂಜೆ ನೋಡಿ, ಇದು ಯಾವತ್ತಿನ ದಿವಸ ಮಾಡ್ಬೇಕಂತ ನಾನೇ ಹೇಳ್ತೀನಿ. 31ನೇ ತಾರೀಕು ಸಂಜೆ ಮಾಡಿ. 1ನೇ ತಾರೀಕು ಸಂಜೆ ಅಲ್ಲ. ಈ ಪರಿಹಾರ 1ನೇ ತಾರೀಕು ಸಂಜೆ ಅಲ್ಲ, ನಾನೇ ಇದು ಹೇಳ್ಬಿಡ್ತೀನಿ. ಸೊ 31ನೇ ತಾರೀಕು ಸಂಜೆ ಬಂದ್ಬಿಟ್ಟು ಶಿವಾಲಯಕ್ಕೆ ಹೋಗ್ಬಿಟ್ಟು ಒಂದು ತಾಮ್ರದ ಒಂದು ನಾಣ್ಯವನ್ನ ಶಿವಾಲಯದಲ್ಲಿ ಅರ್ಪಿಸಿ. ಸರ್ ನಾಣ್ಯ ಅಂದ್ರೆ ಇದು ನಡೆಯುವಂತ ನಾಣ್ಯ ಅದು ಇದು ಅಂದ್ರೆ ಇಲ್ಲ. ನೀವೇನ್ ಮಾಡಿ ಅಂದ್ರೆ ನಾರ್ಮಲ್ ಆಗಿ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ತಾಮ್ರದ ನಾಣ್ಯ ಕೊಡಪ್ಪ ಅಂದ್ರೆ ಅವರೇ ಕೊಡ್ತಾರೆ. ಗ್ರಂಥಿಗೆ ಅಂಗಡಿ ಸಿಗುತ್ತಾ? ಸಿಗುತ್ತೆ. ನೀವು ಹೋಗ್ಬಿಟ್ಟು ತಗೊಳ್ಳಿ. ಶಿವಾಲಯದಲ್ಲಿ ಹೆಂಗ್ ಸಾರ್ ಕೊಡೋದು? ಅವ್ರು ತಗತಾರ ಇಲ್ವಾ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಇಡಿ ಸರ್. ಯಾವ್ದಾದ್ರು ಒಂದು ಜಾಗ ಇರುತ್ತೆ, ಯಾವ್ದೋ ಒಂದು ಕಿಟಕಿ ಇರುತ್ತೆ, ಏನೋ ಇರುತ್ತೆ ದೇವಸ್ಥಾನದಲ್ಲಿ, ಅಲ್ಲೆಲ್ಲಾರು ಒಂದ್ ಪಕ್ಕದಲ್ಲಿ ಇಡಿ. ಶಿವಾಲಯದಲ್ಲಿ ಇದನ್ನ ನೀವು ಇಡಬೇಕಾಗುತ್ತೆ. ಅದೇ ರೀತಿ ಸಾಸಿವೆ ಎಣ್ಣೆಯ ದೀಪವನ್ನ ಶಿವಾಲಯದಲ್ಲಿ ನೀವು ಹಚ್ಬೇಕು ಅವತ್ತಿನ ದಿವಸ. ಓಕೆ, 31ನೇ ತಾರೀಕು ನಾಣ್ಯ ತಗೊಳ್ಳಿ, ದೀಪಗಳು ತಗೊಳ್ಳಿ, ಸಾಸಿವೆ ಎಣ್ಣೆ ತಗೊಳ್ಳಿ. ನಿಮ್ಮಿಷ್ಟಕ್ಕೆ ನೀವು ಹೋಗಿ ಫಸ್ಟ್ ನಾಣ್ಯ ಆ ಕಡೆ ಈ ಕಡೆ ನೋಡ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಇಡಿ. ಯಾಕೆ ಇಡಿ ಅಂತ ಹೇಳಿದ್ರೆ ನೀವು ಕಳ್ತನ ಮಾಡ್ತಾ ಇಲ್ಲ. ನೀವು ಮಾಡುವ ಪ್ರಯೋಗಗಳು, ನೀವು ಮಾಡುವ ತಂತ್ರಗಳು ಯಾರಿಗೂ ಗೊತ್ತಾಗಬಾರದು ಅನ್ನೋ ಒಂದೇ ಕಾರಣಕ್ಕೆ ನಾವು ಹೇಳ್ತಾರೆ. ಇಷ್ಟೇ ಚಿಕ್ಕ ನಾಣ್ಯದ ಪೀಸ್ ಇರುತ್ತೆ ಅಂದ್ರೆ ತೆಳ್ಳಗಿರುತ್ತೆ ಅಂತ. ಓಕೆನಾ? ಅದನ್ನ ತಗೊಂಡು ಎಲ್ಲೋ ಒಂದ್ ಕಡೆ ಇಟ್ರೆ ಯಾರಿಗೂ ಗೊತ್ತಾಗಲ್ಲ. ಅದಿಟ್ಟು ಅದೇ ಸ್ವಾಮಿಗಳ ಒಂದು ದೇವಸ್ಥಾನದಲ್ಲಿ ಅವ್ರ ಜಾಗ ಹೊರಗಡೆ ಆದ್ರೂ ಪರವಾಗಿಲ್ಲ. ನಾರ್ಮಲ್ ಆಗಿ ಅವತ್ತಿನ ದಿವಸ ದೇವಸ್ಥಾನದಲ್ಲೆಲ್ಲ ದೀಪ ಬೆಳಗಿರ್ತಾರೆ. ನಿಮ್ಮನ್ನ ಯಾರು ಏನು ಕೇಳಲ್ಲ. ದೀಪ ಬೆಳಗೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು 11 ದೀಪ ಬೆಳಗ್ತಿರೋ, 21 ದೀಪ ಬೆಳಗ್ತಿರೋ ನಿಮ್ ಇಷ್ಟ. ಸಾಸಿವೆ ಎಣ್ಣೆ ದೀಪನೇ ನೀವು ಬೆಳಗ್. ರೈಟಾ? ಇದನ್ನ ತುಲಾ ರಾಶಿಯವರು ಮಾಡೋದ್ರಿಂದ ಏನಾಗುತ್ತೆ ವರ್ಷ ಪೂರ್ತಿ ಅಂತ ನೀವೇನು. ರೈಟಾ? ಓಕೆ. ನಾರ್ಮಲ್ ಆಗಿ ಧನುಸು ರಾಶಿಯವ್ರು ಬಂದ್ಬಿಟ್ಟು ವೃಶ್ಚಿಕ ರಾಶಿಯವ್ರು ಬಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಕೇಸರಿ, ನಮ್ಮ ಆಂಜನೇಯನಿಗೆ ಉಪಯೋಗಿಸುವಂತ ಕೇಸರಿ ಪೇಸ್ಟ್ ರೂಪದಲ್ಲಿ ಇರ್ತದೆ. ನೀವು ಕೇಸರಿ ಕೇಳುವಾಗ ಅವ್ರಿಗೆ ಕೇಳಿ ಪೇಸ್ಟ್ ರೂಪದಲ್ಲಿರೋ ಕೇಸರಿ ಕೊಡಿ ಅಂತ ಗ್ರಂಥಿಗೆ ಅಂಗಡಿ ಇರುತ್ತೆ, ಇಸ್ಕೊಂಬನ್ನಿ. ನಿಮ್ಮ ಒಂದು ದೀಪಾವಳಿ ಪೂಜೆನಲ್ಲಿ ಕೇಸರಿಯನ್ನ ಸ್ವಾಮಿಗಳಿಗೆ ಅಲ್ಲಿ ತಾಯಿಗೆ ಅರ್ಪಿಸ್ಬಿಟ್ಟು ಸುಮ್ನೆ ಕೂತ್ಕೊಳ್ಳಿ, ಏನು ಮಾಡ್ಬೇಡಿ. ಮಾರನೇ ದಿನ ಬೆಳಿಗ್ಗೆಯಿಂದ ಕನಿಷ್ಠ 48 ದಿನಗಳ ಕಾಲ ಪ್ರತಿದಿನ ತಾವು ಕೇಸರಿ ತಿಲಕವನ್ನ ಇಡಬೇಕು. ಆ ಕೇಸರಿ ತಿಲಕವನ್ನೇ ತಾವು ಇಡ್ಬೇಕು. ಮನೆಯವ್ರಿಗೆಲ್ಲರಿಗೂ ಕೊಟ್ಟೆ, ಎಲ್ಲರೂ ಇಟ್ಕೊಂಡ್ ಬರ್ತಾ ಇದ್ದಾರೆ ಮಾಡಬಾರ್ದು. ತಾವು ತರಬೇಕು, ತಾವೇ ಇಡಬೇಕು. ಮಾರನೇ ದಿನದಿಂದ 48 ದಿನ ಕಂಟಿನ್ಯೂ ಇಡ್ಬೇಕು. ಇವಾಗ ಹೆಣ್ಮಕ್ಳು ಕೆಲವರು ಇರ್ತಾರೆ, ಸರ್ 48 ದಿನ ಕಂಟಿನ್ಯೂ ಆಗುತ್ತೆ. 48 ಸಲವಾದ್ರೂ ಇಡಿ ಆಯ್ತಾ. 5 ದಿನನೋ 1 ವಾರನೋ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ. ಕಂಟಿನ್ಯೂ ಆಗಿ ಅದೇ ತಿಲಕವನ್ನ ಇಡೋ ತರ ಅಂದ್ರೆ ಎಷ್ಟು ತರಬೇಕು? ಒಂದ್ ಸ್ವಲ್ಪ ಈ ತರದ ಇಷ್ಟು ಬರುತ್ತೆ ಅದು. ಸೊ ಅಷ್ಟನ್ನಾರು ತಗೊಂಡ್ಬಂದು ಮನೆಯಲ್ಲಿ ಇಟ್ಟು ದೇವರ ಒಂದು ಪೂಜೆನಲ್ಲಿ ಇಟ್ಟು ಅದಾದ್ರ ಮೇಲೆ ನೀವು ಬಳಸಿ. ವೃಶ್ಚಿಕ ರಾಶಿಯವರು ಈ ಪ್ರಯೋಗವನ್ನ ಮಾಡ್ಕೊಳ್ಳಿ. ಧನುಸು ರಾಶಿಯವರು ಸಾಧ್ಯ ಆದರೆ, ಕೆಲವರಿಗೆ ಇವಾಗ ಈ ದೀಪಾವಳಿ ಇತ್ಯಾದಿಗಳು ಬಂದಾಗ ನಾವು ಉಡುಗೊರೆ ಇತ್ಯಾದಿಗಳನ್ನ ಕೊಡ್ತೀವಲ್ವಾ. ಧನುಸು ರಾಶಿಯವರು ಸಾಧ್ಯ ಆದರೆ
ಬೆಳ್ಳಿಯ ಉಡುಗೊರೆಯನ್ನ ಯಾರಿಗಾರು ನೀಡಿ, ಬೆಳ್ಳಿ ಚೈನ್ ಇಸ್ಕೊಟ್ಟೆ, ಬೆಳ್ಳಿದೊಂದು ಕಡ ಇಸ್ಕೊಟ್ಟೆ, ಆ ತರದ್ ಏನಾದ್ರು ಒಂದು ಬೆಳ್ಳಿಗೆ ಸಂಬಂಧಪಟ್ಟಿದ್ದನ್ನ ಮಾಡಿ ಕೊಡಿ, ಅಥವಾ ಮನೆಯಲ್ಲಿ ಬೆಳ್ಳಿ ದೀಪ ತಂದೆ ನಾನು, ಏನಾದ್ರು ನಿಮ್ ಇಷ್ಟ. ಸರ್ ಇದು ನನ್ ಕೈಯಿಂದ ಆಗಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗಾದ್ರೂ, ಒಂದು ಕುಟುಂಬಕ್ಕಾದ್ರೂ ಕನಿಷ್ಠ ಪಕ್ಷ ನೀವು ದಿನಸಿಯನ್ನ ದಾನವಾಗಿ ಕೊಡ್ಬೇಕಾಗ್ತದೆ. ದಿನಸಿ ಐಟಮ್ ಸರ್, ಅಕ್ಕಿ, ಬೇಳೆ, ಎಣ್ಣೆ ಏನೇನಿದೆಯೋ ನಂಗೆ ಗೊತ್ತಿಲ್ಲ, ಅವನ್ನೆಲ್ಲ ಸೇರಿಸಿ ನಿಮ್ ಇಷ್ಟ. 1 kg ಹಿಟ್ಟು, 1 kg ಬೆಲ್ಲ, 1 kg ಇದು ಕೊಡ್ತೀನಿ, ನಿಮ್ ಇಷ್ಟ. ಯಾವ ತರ ಆದ್ರೂ ಒಟ್ನಲ್ಲಿ ದಿನಸಿ ಐಟಮ್ ಇರ್ಬೇಕು. ಆಯ್ತಾ? ಅದು 1000 ರೂಪಾಯಿ ಇರುತ್ತೋ, 1200 ರೂಪಾಯಿ, 1500 ರೂಪಾಯಿ ಇರುತ್ತೋ ಗೊತ್ತಿಲ್ಲ, ಅಥವಾ 500 ರೂಪಾಯಿ ಇರುತ್ತೋ, ನಿಮ್ ಇಷ್ಟ. ಅದನ್ನ ಯಾವ್ದಾದ್ರು ಒಂದು ಕುಟುಂಬಕ್ಕೆ ಮಾತ್ರ ಕೊಡ್ಬೇಕು. ನೀವು ಮತ್ತೆ ಹೇಳ್ತಾ ಇದೀನಿ, ಒಂದು ಕುಟುಂಬಕ್ಕೆ ಮಾತ್ರ ಅದನ್ನ ಕೊಡಿ. ಇದರಿಂದ ಧನುಸು ರಾಶಿಯವರ ಜೀವನದಲ್ಲಿ ಪರಿವರ್ತನೆಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಕೊಡೋದ್ರಿಂದ ಇಟ್ಕೊಂಡು ಕೊಟ್ಟು ಬಂದ ಮೇಲೂ ಕೂಡ ತಾವ್ ಯಾರ ಜೊತೆನೂ ಇದನ್ನ ಹಂಚ್ಕೋಬಾರ್ದು. ಮಾತಾಡಬಾರ್ದ ಸರ್? ಮಾತಾಡಿ, ಯಾರ ಜೊತೆ ಬೇಕಾದ್ರೂ ಮಾತಾಡಿ, ಮಾತಾಡೋದಕ್ಕೆ ಇರೋದ್ ನಾವು. ಅರ್ಥ ಆಯ್ತಾ? ಅಂತ ಕೂತ್ಕೊಂಡ್ರೆ ಏನ್ ಬಂದು ಎಲ್ರ ಹತ್ರ ಮಾತಾಡಿ. ಆದ್ರೆ ನಾನು ಹಿಂಗ್ ಮಾಡ್ದೆ, ಏನಪ್ಪಾ ಇದು, ಈ ಪ್ರಾಬ್ಲಮ್ ಇಂದ ಆಟೋಮೆಟಿಕ್ ಆಗಿ ಬಂದೆ, ಏನ್ ಮಾಡ್ದೆ ನೀನು? ಅವತ್ತು ದೀಪಾವಳಿ ದಿವಸ ಈ ಪ್ರಯೋಗವನ್ನ ಮಾಡ್ದೆ ಅಂತ ನೀವ್ ಹೇಳಿದ್ರಂದ್ರೆ ನಿಮ್ಮ ಪ್ರಾಬ್ಲಮ್ ರಿಟರ್ನ್ ಬಂತು, ಚೆಕ್ ಮಾಡಿ ನೋಡಿ. ಆಯ್ತಾ? ಸೊ ಆದಷ್ಟು ಗೋಪ್ಯವಾಗಿರಿ. ಎಲ್ಲಿ ಏನು ಯಾಕೆ ಮಾಡಿದೆ ಅನ್ನೋದನ್ನ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಐಡೆಂಟಿಟಿಯನ್ನ ತೋರಿಸ್ಬೇಡಿ. ನಾವುಗಳು ಕೂಡ ತುಂಬಾ ಜನ ಬಂದ್ಬಿಟ್ಟು ನಮ್ಮ ವಿಡಿಯೋ ಆಗಿರ್ಬೋದು, ಕ್ಲಾಸಿಗೆ ಆಗಿರ್ಬೋದು ಬಂದು ಒಳ್ಳೇದಾದವ್ರಿಗೆ ನಮ್ಗೆ ವಾಟ್ಸ್ಆಪ್ ಆಗ್ತಾರೆ, ಸರ್ ನನಗೆ ನಾನು ಇದನ್ನ ಮಾಡಿದೆ, ನಂಗೆ ಒಳ್ಳೇದಾಯ್ತು. ನೀವು ಕ್ಲೀನ್ ಆಗಿ ಚೆಕ್ ಮಾಡಿ, ಅವ್ರ ಐಡೆಂಟಿಟಿ ತೆಗಿತೀನಿ ನಾನು, ತೆಗೆದು ಅದನ್ನ ಸ್ಟೇಟಸ್ಗೆ. ಅವ್ರು ಯಾರು ಅನ್ನೋದನ್ನ ನನಗ್ ಗೊತ್ತು, ಅವ್ರು ನನಗೆ ಹೇಳಿದ್ದಾರೆ, ನಾನ್ ಗುರುವಾಗಿ ನಾನ್ ಕೊಟ್ಟಿರೋದು, ನನಗೆ ಹೇಳಿದ್ದಾರೆ, ಅವ್ರಿಗೆ ಗೊತ್ತು ಅಷ್ಟೇ. ಬೇರೆ ಯಾರಿಗೂ ಅವ್ರಿಗೆ ಗೊತ್ತಿರ್ತದೆ ಸ್ಟೇಟಸ್ ನೋಡಿದವ ನಮ್ ಸ್ಟೇಟಸ್ ಇಟ್ಟವ್ರೆ ಅಂತ, ಬೇರೆ ಯಾರಿಗೂ ವಿಷಯ ಗೊತ್ತಿರಲ್ಲ. ಅದೇ ರೀತಿ ನೀವುಗಳು ಕೂಡ ಯಾರಿಗೂ ವಿಷಯವನ್ನ ಹೇಳೋದಕ್ಕೆ ಹೋಗ್ಬೇಡಿ. ರೈಟ್? ಮಕರ ರಾಶಿಯವ್ರು ಏನ್ ಮಾಡ್ಬೇಕಂದ್ರೆ ಧನಿಯಾ ಕಾಳುಗಳನ್ನ ತಗೊಳ್ಳಿ. ಒಂದು ಬೋಲ್ ಅಷ್ಟಿದ್ರೆ ಸಾಕು, ಒಂದು ಚಿಕ್ಕ ಬಟ್ಲು ಅದಲ್ಲ, ಚಿಕ್ಕ ಬಟ್ಲು ಬರುತ್ತಲ್ಲ, ಫುಲ್ ಇದ್ದಷ್ಟು ಚೆನ್ನಾಗಿರುತ್ತೆ. ಧನಿಯಾ ಕಾಳುಗಳನ್ನ ತಗೊಂಡು ಪೂಜೆ ಮಾಡಿ, ಅದಾದ್ಮೇಲೆ ಒಂದು ಹಳದಿ ಬಟ್ಟೆನಲ್ಲಿ ಕಟ್ಬಿಟ್ಟು ಮನೆಯ ಹೊರಗಡೆ ತೂಗಾಕ್ಬೇಕು. ಮನೆಯ ಹೊರಗ ಭಾಗದಲ್ಲಿ ಅದನ್ನ ತೂಗಾಕ್ಬೇಕು. ಸರ್ ಮನೆ ಹೊರಭಾಗದಲ್ಲಿ ಇದನ್ನ ತೂಗಾಕ್ತಾರೆ, ಅಕ್ಕಪಕ್ಕದವರೆಲ್ಲ ನೋಡ್ತಾರೆ, ಸ್ವಲ್ಪ ಡೌಟ್ ಪಡ್ತಾರೆ, ಸರ್ ಏನೋ ಮಾಡಿಸ್ಬಿಟ್ಟಿದೀವಿ ನಾವು ಅಂತ. ಆ ತರ ಇದ್ದವ್ರು ಏನ್ ಮಾಡಿ ಅಂದ್ರೆ ಧನಿಯಾ ಕಾಳು ತಗೊಳ್ಳಿ, ಒಂದು ಹಳದಿ ಬಟ್ಟೆನಲ್ಲಿ ಇಟ್ಟು ದೇವ್ರ ಹತ್ರ ಇಟ್ಬಿಡಿ. ಅದಾದ್ಮೇಲೆ ಅದನ್ನ ಗಂಟು ಕಟ್ಟಿ ನಿಮ್ ಮನೆ ತಿಜೋರಿನಲ್ಲಿ. ಆಯ್ತಾ? ಇದಾಗಲ್ಲ, ನಮ್ಗೆ ಯಾರೋ ಬೈತಾರೆ, ಏನೋ ನೋಡ್ತಾರೆ ಅಂದ್ರೆ ಇದನ್ ಮಾಡಿ. ಯಾರು ಮಾಡ್ಬೇಕಂದ್ರೆ ಮಕರ ರಾಶಿಯವರಿಗೆ ಈ ಪರಿಹಾರ ಎಲ್ರಿಗೂ ಕಾಮನ್ ಆಗಿದೆಯಾ ಅಂದ್ರೆ ಎಲ್ರಿಗೂ ಕಾಮನ್ ಆಗಿ ಈ ಪರಿಹಾರ ಇಲ್ಲ. ಅವ್ರು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ರೈಟಾ? ಓಕೆ. ಸೊ ಕುಂಭರಾಶಿಯವರಿಗೆ ವೆರಿ ಸಿಂಪಲ್ ಪರಿಹಾರ, ಮಾವಿನ ಎಲೆಯ ತೋರಣ ನೀವೇ ಮಾಡಬೇಕು. 21 ಎಲೆನೇ ಇರಬೇಕು, ಕೆಂಪು ದಾರದಲ್ಲೇ ಕಟ್ಟಬೇಕು. ಬೇರೆ ಯಾರು ನಿಮ್ಗೆ ಸಹಾಯವನ್ನ ಕೂಡ ಮಾಡಂಗಿಲ್ಲ. ನೀವು ಧನತ್ರಯೋದಶಿ ದಿವಸನೇ ಈ ಪರಿಹಾರ ಮಾಡ್ತೀನಿ ಅಂದ್ರು ಮಾಡಿ. ಸರ್ ನಮ್ಮ ಮನೆಗೆ 3 ದಿನ ಮುಂಚೆನೆ ನಾವು ತೋರಣ ಕಟ್ತೀವಿ, ನಾವು ದೀಪಾವಳಿ ತನಕ ಕಾಯಕ್ಕಾಗುತ್ತೆ ಅಂದ್ರೆ ಮಾಡಿ. ಆದ್ರೆ ಕುಂಭರಾಶಿಯವರ ಆ ಮನೆಯಲ್ಲಿ ಇದ್ರೆ ಅವ್ರ ಕೈಯಿಂದಾನೇ ಮಾಡಿಸಿ. ಹೇಗಾದ್ರು ಚಿಕ್ಕ ಮಕ್ಳಿದಾರೆ, ಮಾಡಿಸಿ, ಸ್ವಲ್ಪ ಹೇಳ್ಕೊಡಿ, ಮಾಡಿಸಿ, ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡಿಸಿ. ಓಕೆನಾ? 21 ಇರ್ಬೇಕು, ಎಲೆಗಳು 21 ಇರ್ಬೇಕು, ಕೆಂಪು ದಾರನೇ ಕೊಡ್ಬೇಕು. ಆ ಕೆಂಪು ದಾರದಲ್ಲೇ ಕಟ್ಟಿ ಮನೆಗೆ ಮೇನ್ ಡೋರ್ಗೆ ಬಂದು ಒಂದು ತೋರಣವನ್ನ ಅವ್ರ ಕೈಯಿಂದ ಮಾಡಿಸಿ ಹಾಕ್ಸಿ. ಓಕೆನಾ? ರೈಟ್. ಮೀನರಾಶಿಯವರು ಏನ್ ಮಾಡಿ ಅಂತ ಹೇಳಿದ್ರೆ 1 ಲೀಟರ್, ಕನಿಷ್ಠ ಪಕ್ಷ 1 ಲೀಟರ್, ಅದಕ್ಕಿಂತ ಕಮ್ಮಿ ಇರಬಾರ್ದು, ಸಾಸಿವೆ ಎಣ್ಣೆಯನ್ನ ತಕೊಂಡು ಯಾವ್ದಾದ್ರು ಒಂದು ಧರ್ಮ ಕೇಂದ್ರದಲ್ಲಿ ದಾನವಾಗಿ ಕೊಡಿ. ಸರ್ ದೀಪ ಬೆಳಗೋದಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ದೇವಸ್ಥಾನಕ್ಕೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಕೊಡಿ. ಸರ್ ತಗೊಳ್ಳಿ ಇದು ಅಂತ. 1 ಲೀಟರ್ ಸಾಸಿವೆ ಎಣ್ಣೆಯನ್ನ ತಾವು ಈ ದೀಪಾವಳಿ ಅಮಾವಾಸ್ಯೆ ನಡೆಯುವಂತ ಸಮಯದಲ್ಲಿ, ಬೇರೆ ಟೈಮಲ್ಲಿ ಕೊಡಬಾರದು. ನರಕ ಚತುರ್ದಶಿ ಕೊಡ್ತೀನಿ ಅಂದ್ರೆ ಆಗಲ್ಲ, ಧನತ್ರಯೋದಶಿ ಕೊಟ್ಟರು ಆಗಲ್ಲ. ದೀಪಾವಳಿ ಅಮಾವಾಸ್ಯೆ ನಾನು ಮೊದ್ಲೇ ಹೇಳಿದೀನಿ, ಅಮಾವಾಸ್ಯೆ ನಡೆಯುವಂತ ಟೈಮಲ್ಲಿ ಕೊಡಿ. ನಾರ್ಮಲ್ ಕ್ಯಾಲೆಂಡರ್ ಎಲ್ಲ ಟೈಮ್ ಹಾಕಿದ್ರೆ ಕನ್ಫ್ಯೂಸ್ ಇದೆ ಸರ್, ಗುರುವಾರನ ಶುಕ್ರವಾರನ. ನಾನು ಹೇಳ್ತಾ ಇದ್ದೀನಲ್ವಾ, ಗುರುವಾರ ಸಾಯಂಕಾಲ 4 ಗಂಟೆ ಮೇಲಿಂದ ಇಟ್ಕೊಂಡು ಶುಕ್ರವಾರ ಸಂಜೆ 6 ಗಂಟೆ ಒಳಗಡೆ ಈ ದಾನ ಮಾಡಿ. ಸಾಕಾ? ನಿಮ್ ಇಷ್ಟ. ಇವಾಗ ಯಾವ ಟೈಮಲ್ಲಿ ಓಪನ್ ಇರುತ್ತೋ ಆ ಟೈಮಲ್ಲಿ ನೋಡ್ಕೊಂಡು ನೀವುಗಳು ಮಾಡಿ. ರೈಟ್? ಇದಾದ್ಮೇಲೆ ಕೆಲವರಿಗೆ ನೋಟ್ಗಳನ್ನೆಲ್ಲ ಪೂಜೆ ಮಾಡೋದು ಬಹಳ ಒಂದು ಆಸೆ ಇರುತ್ತೆ ಅಲ್ವಾ, ಧನಲಕ್ಷ್ಮಿ ಪೂಜೆನಲ್ಲಿ ನೋಟ್ಗಳನ್ನ ಇಟ್ಟು ಪೂಜೆ ಮಾಡುವಂತವ್ರು ದಯವಿಟ್ಟು ಇದನ್ನೆಲ್ಲ ತೋರ್ಸಕ್ ಹೋಗ್ಬೇಡಿ. ರೈಟ್? ಆದಷ್ಟು ಕಡಿಮೆ ಮಾಡಿ. ಓಕೆ? ನೋಟ್ಗಳನ್ನ ಇಟ್ಕೊಂಡು ಪೂಜೆ ಮಾಡಿ. ಈ ನೋಟ್ಗಳು ಹೊಸದಾಗಿದ್ದರೆ ಬಹಳ ಒಳ್ಳೇದು, ಹೊಸ ನೋಟ್ಗಳಿದ್ರೆ ಬಹಳ ಒಳ್ಳೇದು. ಇದನ್ನ ಪೂಜೆ ಮಾಡಿ ಆದ್ಮೇಲೆ ಮನೆಯ ಹಾಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಈ ನೋಟ್ಗಳನ್ನ ಇಡಿ, ತಿಜೋರಿನಲ್ಲಿ ಇಡಬೇಡಿ. ಓಕೆ ಸರ್? ಅಷ್ಟು ದುಡ್ಡನ್ನ ತಗೊಂಡೋಗಿ ಹಾಲ್ ಅಲ್ಲಿ ಹೆಂಗ್ ಸರ್ ಇಡಕ್ಕಾಗುತ್ತೆ ಅಂದ್ರೆ 500 ರೂಪಾಯಿದು ಒಂದು ನೋಟ್, 200 ರೂಪಾಯಿದು ಒಂದು ನೋಟ್, 100 ರೂಪಾಯಿದು ಒಂದು ನೋಟ್, 50 ರೂಪಾಯಿದು ಒಂದು ನೋಟ್, 20 ರೂಪಾಯಿದು ಒಂದು ನೋಟು, 10 ರೂಪಾಯಿದು ಒಂದು ನೋಟು, 5 ರೂಪಾಯಿ ನೋಟ್ ಇಲ್ಲ. ಆಯ್ತಾ? ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟಿರಿ ಯಾರಾದ್ರು. ರೈಟ್? ಇಷ್ಟೇ ನೋಟ್. ಇವ್ ನಾನು ಹೇಳೋ ನೋಟ್ಗಳು ಈ ರೀತಿ 10 ರೂಪಾಯಿದು, 500 ರೂಪಾಯಿದು, 200 ರೂಪಾಯಿದು ಇಷ್ಟು ಗರಿ ನೋಟ್ಗಳು, ಅವೆಲ್ಲ ನಾನು ಹೇಳಲ್ಲ. ಅದು ನಿಮ್ಗೆ ಆಸಕ್ತಿ ಇದ್ರೆ ಅದನ್ನ ಮಾಡ್ಕೊಳ್ಳಿ. ಯಾರು ಕೆಲವೊಂದು ಪರಿಹಾರ ಕ್ರಿಯೆಗಳು ನೀವು ಮಾಡ್ಕೊಂಡ್ ಬಂದಿರ್ತೀರಾ, ನಾನ್ ಕೊಟ್ಟಿದ್ದೋ ಯಾರು ಕೊಟ್ಟಿದ್ದೋ ಗೊತ್ತಿಲ್ಲ, ಆದ್ರೆ ಅದು ನಿಮ್ಗೆ ಕೆಲಸ ಮಾಡ್ತಾ ಇದ್ಯಾ, ಕಂಟಿನ್ಯೂ ಮಾಡಿ. ನಾನೇ ಹೇಳ್ತಾ ಇದ್ದೀನಿ ನಿಮ್ಗೆ, ಕಂಟಿನ್ಯೂ. ಈ ವರ್ಷನೂ ನಾವು ಕಂಟಿನ್ಯೂ ಮಾಡ್ಬೋದಾ? ಬೇರೆ ಗುರುಗಳು ಕೊಟ್ಟಿರುವಂತದ್ದು ನಾವು ಪರಿಹಾರ ಕ್ರಿಯೆ ಮಾಡ್ತಾ ಇದ್ವಿ ಬಾಸ್, ನಮ್ಗೆ ಚೆನ್ನಾಗಾಗ್ತಾ ಇದೆ, ಐ ಆಮ್ ಹ್ಯಾಪಿ. ಸಂತೋಷವಾಗಿ ಅದನ್ನ ಕಂಟಿನ್ಯೂ ಮಾಡಿ. ನಾನ್ ಮಾಡ್ಬೇಡಿ ನಿಲ್ಸಿ, ಅದ್ ಸರಿ ಇಲ್ಲ, ಇದನ್ ಮಾಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಓಕೆನಾ?
ಅದನ್ನ ಮಾಡಿ. ಎಲ್ಲರಿಗೂ ನಿಮಗೆ ಸೆಟ್ ಆಗುವಂತ ಪರಿಹಾರ ಕ್ರಿಯೆ ಯಾರೇ ಕೊಟ್ಟಿರ್ಲಿ ಕಣ್ಣು ಮುಚ್ಕೊಂಡ್ ಮಾಡಿ. ಅದಕ್ಕೆ ಪ್ರಶ್ನೆ ಹಾಕ್ಬೇಡಿ, ಸರ್ ಇದು ನಾವು ಮಾಡ್ತಾ ಇದೀವಿ, ಇದನ್ನ ಮುಂದುವರಿಸಲಾ ಬೇಡವಾ ಅಂತ. ನಂಬಿಕೆಯಿಂದ ಮಾಡ್ತಾ ಹೋಗಿ, ಕಣ್ಣು ಮುಚ್ಕೊಂಡ್ ಮಾಡಿ. ಯಾಕಂದ್ರೆ ಅದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಕೊಟ್ಟಿದೆ ಅಂದ್ರ ಮೇಲೆ 100% ಅದು ಪಾಸಿಟಿವ್. ಅರ್ಥ ಆಯ್ತಾ? ಆ ಗುರುಗಳನ್ನ ನಂಬ್ಕೊಂಡು ಹೋಗ್ತಾ ಇರಿ, ಮಾಡ್ತಾ ಇರಿ, ಏನೂ ಆಗಲ್ಲ. ನಿಮ್ಮ ಜೀವನದಲ್ಲಿ ಇನ್ನೂ ಪರಿವರ್ತನೆಗಳು ಬರುತ್ತೆ, ಇನ್ನು ಚೆನ್ನಾಗಿ ಹೋಗ್ತೀರಾ ನೀವು. ನಾವು ಹೊಸದಾಗಿ ಪರಿಹಾರ ಕ್ರಿಯೆ ಕೊಟ್ಟಿದೀವಿ, ಇದನ್ನೆಲ್ಲ ಮಾಡಂಗಿಲ್ಲ, ಇವ್ರು ಯಾರು ಕೊಟ್ರು ನಿಮ್ಗೆ, ಆ ಪರಿಹಾರ ಕ್ರಿಯೆ ಸರಿ ಇಲ್ಲ, ಇವೆಲ್ಲ ಸುಳ್ಳು. ಆ ತರದೆಲ್ಲ ಯಾವ್ದು ಇರಲ್ಲ. ಯಾವ್ದೇ ಗುರುಗಳು ಕೊಟ್ರು ಆ ಪರಿಹಾರ ಕ್ರಿಯೆ ಪಕ್ಕಾ ಕೆಲಸ ಮಾಡುತ್ತೆ. ನಂಬಿಕೆ ಮುಖ್ಯ. ಸರ್ ಇವ್ರು ಕೊಟ್ಟಿದ್ ನಾನ್ ಮಾಡಿದ್ರೆ ನನ್ ಕೆಲಸ ಆಗುತ್ತೆ, ಆ ನಂಬಿಕೆಯಿಂದ ಮಾಡ್ತಿರಲ್ಲ ಅದು ಕೆಲಸ ಮಾಡುತ್ತೆ. ಓಕೆ, ನಾನ್ ನೋಟ್ ಬಗ್ಗೆ ಹೇಳ್ತಾ ಇದ್ದೆ. 500 ರೂಪಾಯಿದೊಂದು, 200 ರೂಪಾಯಿದೊಂದು, 100 ರೂಪಾಯಿದೊಂದು, ಅದಾದ್ಮೇಲೆ ಏನು 50 ರೂಪಾಯಿದೊಂದು, 20 ರೂಪಾಯಿದೊಂದು, 10 ರೂಪಾಯಿದೊಂದು, ಇಷ್ಟು ನೋಟ್ಗಳನ್ನ ಇಡಿ. 500, ಅದ್ರ ಮೇಲೆ 100, ಸಾರಿ ಅದ್ರ ಮೇಲೆ 200, ಅದ್ರ ಮೇಲೆ 100, ಆ ತರ ಇಟ್ಕೊಂಡ್ ಬರ್ಬೇಕು. ಇದನ್ನ ದೇವ್ರ ಹತ್ರ ಇಡಿ. ಪೂಜೆ ಎಲ್ಲ ಆಯ್ತಾ? ಇದನ್ನ ಒಂದ್ಸಲ ಮಾತ್ರ ಈ ತರ ಮಾಡ್ಸಿ, ಒಂದು ಟೈಮ್ ಮಾತ್ರ ಈ ತರ ಮಾಡ್ಸಿ. ನಿಮ್ಮ ಹಾಲ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದನ್ನ ಇಡಬೇಕು. ನಿಮ್ಮ ಟ್ಯಾಲೆಂಟ್ ಸರ್ 4 ಜನಕ್ಕೆ ಕಾಣಿಸೋ ತರ ಇಡ್ತೀರಾ, ಅದನ್ನ ಯಾರ ತಗೊಂಡ್ ಓಡೋಗೋ ತರ ಇಡ್ತೀರಾ, ನಿಮ್ ಇಷ್ಟ. ಅಥವಾ ಯಾರಿಗೂ ಕಾಣಿಸದೇ ಇರೋ ತರ ಎಲ್ಲಾದ್ರೂ ಒಂದ್ ಕಡೆ ಇದನ್ನ ಇಡ್ತೀರಾ. ಒಂದೇ ಸಲ ಮಾತ್ರ ಮಡಚ್ಬೇಕು, 2-3 ಸಲ ಮಡಚ್ಬೇಡಿ. ಮಡಚಿ ಹಿಂಗೆಲ್ಲ ಇಡೋದು ಹಂಗೆಲ್ಲ ಮಾಡಕ್ ಒಂದ್ಸಲ ಮಡಚಿ ಹುಂಡಿಗೆ ಹಾಕಂಗಿಲ್ಲ, ಯೂಸ್ ಮಾಡಂಗಿಲ್ಲ, ಖರ್ಚು ಮಾಡಂಗಿಲ್ಲ, ಎಂತದೂ ಇಲ್ಲ. ತಗೊಂಡೋಗಿ ತಿಜೋರಿನಲ್ಲಿ ಇಡಂಗಿಲ್ಲ, ದೇವ್ರ ಕೋಣೆನಲ್ಲೇ ಪರ್ಮನೆಂಟ್ ಆಗಿ ಬಿಡಂಗೂ ಇಲ್ಲ. ಇದೇ ತಲೆನೋವು. ತಕೊಂಬಂದು ನೀವ್ ಹೆಂಗ್ ಇಡ್ತೀರಾ, ಟಿವಿ ಹಿಂದ್ಗಡೆ ಇಡ್ತಿರೋ ಒಳಗಡೆ ಇಡ್ತಿರೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಹಾಲ್ ಅನ್ನುವಂತ ಪ್ರದೇಶದಲ್ಲಿ ಡ್ರಾಯರ್ ಇದೆ ಸರ್, ಅದ್ರೊಳಗಡೆ ಇಡಿ, ಪ್ರಾಬ್ಲಮ್ ಇಲ್ಲ, ಡ್ರಾಯರ್ ಒಳಗಡೆ ಎಲ್ಲ ಇಡಬಹುದು. ಬಟ್ ಹಾಲ್ ಅನ್ನುವಂತ ಪ್ರದೇಶದಲ್ಲಿ ಎಲ್ಲಿಯಾದ್ರೂ ಇಡಬೇಕು. ನಿಮ್ಮ ಟ್ಯಾಲೆಂಟ್. ಸರ್ ಒಂದ್ ಗೊಂಬೆ ಇದೆ, ಗೊಂಬೆ ಕೆಳಗಡೆ ಇಟ್ಟು ಗೊಂಬೆನ ಮೇಲ್ಗಡೆ ಕೂರ್ಸಿದೀನಿ ಸರ್ ಅಂದ್ರೂ ಕೂರ್ಸ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿ ಪರಿಹಾರವನ್ನ ಯಾರು ಬೇಕಾದ್ರೂ ಈ ಪರಿಹಾರವನ್ನ ಮಾಡಬಹುದು. ಸ್ವಾಮಿಗಳ ಒಂದು ತಾಯಿಯ ಪೂಜೆಯನ್ನ ಮಾಡುವಾಗ ಇಟ್ಟು ಪೂಜಿಸಿ, ಅದಾದ ಮೇಲೆ ಮಾರನೇ ದಿನ ತೆಗೀರಿ. ಅವತ್ತಿನ ದಿನಾನೇ ತೆಗೆಯೋದು ಕೆಲವ್ರಿಗೆ ಇಷ್ಟ ಆಗಲ್ಲ. ಮಾರನೇ ದಿನ ಇದನ್ನ ನೀವುಗಳು ತೆಗೆದು ಹೊರಗಡೆ ನೀವು ಯೂಸ್ ಮಾಡದೆ ಅದನ್ನ ಇಡ್ತೀವಿ. ರೈಟ್. ಆದಷ್ಟು ನಮ್ಮ ಮನೆ ಹೊರಗಡೆ ಡೋರ್ ಇದೆಯಲ್ಲ, ಡೋರ್ ಹತ್ರ ಬಂದ್ಬಿಟ್ಟು ಅಥವಾ ಗೇಟ್ ಹತ್ರ ಲೈಟ್ ಇರುತ್ತೆ ಅಲ್ವಾ, ಆದಷ್ಟು ಸಾಧ್ಯವಾದಷ್ಟು ಲೈಟ್ ಆನ್ ಅಲ್ಲಿ. ಅದು ಲೈಟ್ ಆಫ್ ಅಲ್ಲೇ ಇರ್ತದೆ ನಮ್ಮ ಮನೆಯಲ್ಲ. ಸೊ ದಯವಿಟ್ಟು ಸ್ಟ್ರೀಟ್ ಲೈಟ್ ಇದೆಯಲ್ಲ, ಇನ್ನೇನಕ್ಕೆ ಬೇಕು, ಬೆಳಕು ಬರ್ತಾ ಐತೆ, ನಮ್ಮ ಮನೆಗೆ ಯಾಕೆ ಲೈಟ್ ಬೇಕು ಅಂತ ಅಲ್ಲ. ಸೊ ದಯವಿಟ್ಟು ಲೈಟ್ ನ ಆನ್ ಅಲ್ಲಿ ಇಡಿ. ಹೊರಗಡೆ ಇರುವಂತ ಲೈಟ್ ಇತ್ಯಾದಿಗಳು ಆನ್ ಅಲ್ಲಿ ಇದ್ದಷ್ಟು ಬಹಳ ಒಳ್ಳೇದು. ಹೆಣ್ಮಕ್ಳು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಅಡಿಗೆ ಮನೆಯಲ್ಲಿ ಬಂದ್ಬಿಟ್ಟು ಈ ಬೇಳೆ ಮತ್ತೆ ಮಸಾಲೆ ಡಬ್ಬಗಳು ಇರ್ತವೆ, ಬೇರೆ ಬೇರೆ ವೆರೈಟಿ ಡಬ್ಬಗಳು. ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ, ಯಾವ್ದು ಐಟಮ್ ಎಲ್ಲೈತೆ ಅಂತ ಅರ್ಥ. ಸೊ ಸಾಧ್ಯವಾದ್ರೆ ಸ್ವಲ್ಪ ಹಳೇದಾಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಮತ್ತೆ ನಿಮ್ ಕೈಯಿಂದ ಆಗ್ತಾ ಇದೆ ಅಂದ್ರೆ, ದಯವಿಟ್ಟು ಈ ದೀಪಾವಳಿಗೆ ಮಸಾಲೆ ಡಬ್ಬಗಳಿಂದ ಹಿಡ್ಕೊಂಡು ನಿಮ್ಮ ಬೇಳೆಗಳು ಹಾಕುವಂಥದ್ದು, ಮತ್ತೆ ಮೆನ್ಷನ್ ಮಾಡ್ತಾ ಇದೀನಿ, ಬೇಳೆ ಮತ್ತು ಮಸಾಲೆ. ಹಿಟ್ಟಿದೆ ಗುರುಗಳೇ, ಅಕ್ಕಿ ಇದೆ ಗುರುಗಳೇ, ಅದಲ್ಲ, ಬೇಳೆ ಮತ್ತು ಮಸಾಲೆ. ಓಕೆ, ಈ ತರ ಡಬ್ಬಿಗಳು ಇರ್ತಾವಲ್ಲ, ಚಿಕ್ಕ ಚಿಕ್ಕದು ಪ್ರಮಾಣದ್ದು, ನಿಮ್ ದೊಡ್ಡದು ಅಥವಾ ಚಿಕ್ಕ ಚಿಕ್ಕದು ಮೀಡಿಯಂ ಸೈಜ್ ಇರುತ್ತೆ. ಆ ಡಬ್ಬಿಗಳನ್ನ ಬದಲಾಯಿಸಿ. ಹಳೆ ಡಬ್ಬಿಗಳನ್ನ ವಿಸರ್ಜನೆ ಮಾಡಿ ಹೊಸ ಡಬ್ಬಿಗಳನ್ನ ಹಾಕೊಳ್ಳಿ. ಇದು ಒಂದ್ ಕಡೆ ನಿಮ್ಗೆ ಒಳ್ಳೇದನ್ನ ತರುವಂತದ್ದು ಆಗಿರ್ತದೆ. ರೈಟಾ? ಯಾರಿಗಾದ್ರೂ ಸಾಧ್ಯವಾಯ್ತು ಅಂತ ಹೇಳಿದ್ರೆ ಮಾತ್ರನೇ ಇದನ್ನ ನೀವುಗಳು ಮಾಡಿ, ಸುಮ್ನೆ ಮಾಡ್ಬೇಡಿ. ಮತ್ತೆ ಈ ದೀಪಾವಳಿಯಿಂದ ಒಂದು ಪಣ ತೊಡಿ. ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ 5 kg ಕಡಿಮೆ ಅಕ್ಕಿ ಇರಬಾರ್ದು. 5 kg ಪ್ಲಸ್ ಇರ್ಬೇಕು ನಿಮ್ ಮನೆಯಲ್ಲಿ. ಸರ್ ಅಡಿಗೆಗೆ ಉಪಯೋಗಿಸ್ತಾನೆ ಇದೀವಿ, ಉಪಯೋಗಿಸ್ತಾನೆ ಇರಿ, ಆದ್ರೆ ಅದು 5 kg ಪ್ಲಸ್ ಇರ್ಬೇಕು, ಅಕ್ಕಿ ಖಾಲಿ ಇದ್ದಂಗೆ. ಓಕೆ, ಈ ಸಲದಿಂದಾನೇ ಅದೊಂದು ಪಣ ತೊಡಿ. ನಮ್ಮಿಂದ ಆಗ್ತಾ ಇಲ್ಲ, ಆದ್ರೂ ಪ್ರಯತ್ನವನ್ನ ಪಡಿ. ನಾವು ಪ್ರಯತ್ನ ಪಡ್ತೀವಿ. ಈ ಸಲ 5 kg ಕಮ್ಮಿ ನಮ್ಮನೆ ಅಕ್ಕಿ ಇರ್ಲೇಬೇಕು. ಅದು 5 kg ಅಂದ್ರೆ 5 kg ಇರ್ಲೇಬೇಕು. 6 kg, 7 kg, 8 kg, 10 kg, 20 kg ಇರ್ಲಿ. 5 kg ಕಮ್ಮಿ ಆಗ್ಬೋದು. ಕರೆಕ್ಟ್ ಆಗಿ 5 kg ಯಾವ್ದೋ ಒಂದು ವೇಯಿಂಗ್ ಮಿಷಿನ್ ಮೇಲೆ ಇಟ್ಕೊಂಡೆಲ್ಲ ನೋಡೋದಕ್ಕೆ ಹೋಗ್ಬೇಡಿ. 5 kg ಅಕ್ಕಿ ಕನಿಷ್ಠ ಪಕ್ಷ ನಿಮ್ ಮನೆಯಲ್ಲಿ ಇರೋ ತರ ನೋಡ್ಕೊಳ್ಳಿ. ತಾಯಿ ಅನ್ನಪೂರ್ಣೇಶ್ವರಿ, ತಾಯಿ ಧಾನ್ಯಲಕ್ಷ್ಮಿ ಯಾವ ರೀತಿನಲ್ಲಿ ನಿಮ್ ಮನೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಅಂತ ನೋಡಿ. ಯಾಕಂದ್ರೆ ಅಲ್ಲಿಂದಾನೇ ಶುರು ಆಗೋದು. ಈ ಅಡಿಗೆ ಕೋಣೆಯಿಂದಾನೇ ಫಸ್ಟ್ ಸ್ಟಾರ್ಟ್ ಆಗೋದು. ನಮ್ಗೆ ಉತ್ತಮವಾದಂತ ಆಹಾರ ನಮ್ಗೆ ಆರೋಗ್ಯವನ್ನ ನೀಡುತ್ತೆ, ಶಕ್ತಿಯನ್ನ ನೀಡುತ್ತೆ ದುಡಿಯೋದಕ್ಕೆ. ಇಲ್ಲ ಅಂದ್ರೆ ಲಕ್ಷ್ಮಿ ಎಲ್ಲಿಂದ ಬರ್ತಾರೆ ಅಲ್ವಾ? ದುಡಿದೇ ಯಾರು ಕೊಡ್ತಾರೆ ಅಲ್ವಾ? ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನೋಡಿ, ಇದನ್ನ ಒಂದನ್ನ ತಾವುಗಳು ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಧನಾಧಿಪತಿ, ಯಾರಿಗಾದ್ರು ಜಾತಕಗಳು ಗೊತ್ತು, ನನಗೆ ಜಾತಕ ಇದೆ ನಮ್ಮ ಹತ್ರ, ಜಾತಕಗಳು ಗೊತ್ತು ಅಂದ್ರೆ ನಿಮ್ಮ ಧನಾಧಿಪತಿ ಯಾರು ಅಂತ ನೋಡಿ. ಧನಾಧಿಪತಿ ಯಾರು ಅಂದ್ರೆ ನಿಮ್ಮ ಲಗ್ನಕ್ಕೆ 2ನೇ ಅಧಿಪತಿ, 2ನೇ ಭಾವದ ಅಧಿಪತಿ. ಸೊ ನಾನು ನಾರ್ಮಲ್ ಆಗಿ ಹೇಳ್ತೀನಿ, ಯಾರ್ದಾದ್ರು ಕರ್ಕ ಲಗ್ನ ಇದೆ ಅಂದ್ರೆ ಸೂರ್ಯ. ಕರ್ಕ ಲಗ್ನಕ್ಕೆ ಚಂದ್ರಾಧಿಪತಿ, ಬಟ್ 2ನೇ ಭಾವದ ಅಧಿಪತಿ ಸೂರ್ಯ. ಸೊ ಸೂರ್ಯನನ್ನ ಬಲಿಷ್ಠಗೊಳಿಸಿ, ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ತಂದೆ ಇದಾರಂದ್ರೆ ತಂದೆ ಚೆನ್ನಾಗಿ ನೋಡ್ಕೊಳ್ಳಿ. ಮಾವ ಅಂದ್ರೆ ಹೆಣ್ಣು ಕೊಟ್ಟ ಮಾವ ಅಥವಾ ನಿಮ್ಮ ಯಜಮಾನರ ತಂದೆ ಇದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲ ನಮ್ಗೆ ಇದು ಯಾವ್ದು ಆಗ್ತಾ ಇಲ್ಲ ಅಂದ್ರೆ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡುವಂಥದ್ದು, ಸೂರ್ಯನಿಗೆ ಆರ್ಗೆ ಇತ್ಯಾದಿಗಳನ್ನ ಕೊಡುವಂಥದ್ದು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕೊಡುತ್ತೆ. ಇಲ್ಲ ಅಂದ್ರೆ ನಿಮ್ಮ ಮನೆಯ ಹಾಲ್ ಅಲ್ಲಿ ಪೂರ್ವ ದಿಕ್ಕಿನ ಕಡೆಗೆ, ಪೂರ್ವ ದಿಕ್ಕಿನ ಗೋಡೆ ಇದೆ ಅಂತ ತಿಳ್ಕೊಳ್ಳಿ, ಇದು ಪೂರ್ವ ದಿಕ್ಕಿನ ಗೋಡೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಸೂರ್ಯ ಉದಯ ಆಗುವಂತ ಒಂದು ಫೋಟೋ ಆಗ್ತದೆ, ಒಂದು ಚಿತ್ರ, ಒಂದು ಸೀನರಿ, ಏನ್ ಬೇಕಾದ್ರೂ ಒಂದು ಪೋಸ್ಟರ್.
ಆಯ್ತಾ, ನಮ್ಗೆ ಇದೆಲ್ಲ ಆಗ್ತಾ ಇಲ್ಲ ಸರ್, ಇವೆಲ್ಲ ಮಾಡ್ಕೊಳಕ್ ಆಗಲ್ಲ. ಇದನ್ನಾಗತ್ತಾ? 20 ರೂಪಾಯಿನೋ 50 ರೂಪಾಯಿನೋ 100 ರೂಪಾಯಿನೋ ಏನೋ ಇರ್ಬೋದು ಅನ್ಸುತ್ತೆ. ಅದನ್ನ ಯಾವತ್ತಿನ ದಿನ ತರ್ಬೇಕಂದ್ರೆ ಇದೇ ದೀಪಾವಳಿ ತರಬೇಕು ನೀವು. ಇದು ಈ ದೀಪಾವಳಿಯಿಂದ ಸ್ಟಾರ್ಟ್ ಆಗುವಂತ ವಿಷಯಗಳು. ಸೊ ಈ ದೀಪಾವಳಿ ಎಂದು ನೀವು ತಗೊಂಡ್ಬಂದು ಇದನ್ನ ನೀವು ಹಾಕಿ. ಯಾರು ಅಂತ ಹೇಳಿದ್ರೆ ಕರ್ಕಲಗ್ನದವರು ಇದನ್ನ ಮಾಡಿ. ನಾರ್ಮಲ್ ಆಗಿ ಚಂದ್ರ ನಿಮ್ಮ ದ್ವಿತೀಯಾಧಿಪತಿಯಾಗಿ ಬರ್ತಾನೆ ಅಂತ ಹೇಳಿದ್ರೆ ಯಾರ್ಯಾರು ಮಿಥುನ ಲಗ್ನದಲ್ಲಿ ಹುಟ್ಟಿದಾರೋ, ರಾಶಿ ಅಲ್ಲ ನಾನು ಹೇಳ್ತಾ ಇರೋದು, ರಾಶಿ ಪರಿಹಾರ ಕೊಟ್ಟಿದ್ದೀನಿ. ಮಿಥುನ ಲಗ್ನದಲ್ಲಿ ಯಾರ್ಯಾರು ಹುಟ್ಟಿರ್ತಾರೋ ವಾಯುವ್ಯ ದಿಕ್ಕಿನಲ್ಲಿ ಬಂದ್ಬಿಟ್ಟು ಒಂದು ಪೂರ್ಣ ಚಂದ್ರನ ಒಂದು ಫೋಟೋವನ್ನ ಹಾಕಿ. ಹುಣ್ಣಿಮೆ ಚಂದ್ರ ಒಂದು ಪೋಸ್ಟರ್ ಚೆನ್ನಾಗಿ ಬರ್ತಾ ಇದೆ, ಹುಣ್ಣಿಮೆ ಚಂದ್ರ ಇರುವಂತದ್ದು, ಬೆಳದಿಂಗಳ ರಾತ್ರಿ ಇರುವಂತ ಒಂದು ಫೋಟೋ ಇದೆ. ಆ ತರದ ಒಂದು ಫೋಟೋವನ್ನ ವಾಯುವ್ಯ ದಿಕ್ಕಿನಲ್ಲಿ ಹಾಕಿ. ನೀವು ಈ ವಾಯುವ್ಯ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಉತ್ತರ ವಾಯುವ್ಯ, ಅಂದ್ರೆ ನಿಮ್ಗೆ ನಾರ್ತ್ ವೆಸ್ಟ್, ಆಯ್ತಾ, ನಾರ್ತ್ ವೆಸ್ಟ್ ದಿಕ್ಕಲ್ಲಿ ಇದನ್ನ ನೀವು ಹಾಕೊಳ್ಳಿ. ಯಾಕಂದ್ರೆ ಮೆಸೇಜ್ ಆಗ್ತಾರೆ ನೈಋತ್ಯ ಅಂದ್ರೆ ಯಾವ್ದು, ವಾಯುವ್ಯ ಅಂದ್ರೆ ಯಾವ್ದು ಅಂತ, ಅದಕ್ಕೋಸ್ಕರ ಇದನ್ನ ನಾವು ಹೇಳ್ತಾ ಇರೋದು. ಸೊ ಅದೇ ರೀತಿ ತುಲಾ ಮತ್ತು ಮೀನಾ ಲಗ್ನ ಇಬ್ಬರಿಗೂ, ತುಲಾ ಲಗ್ನಕ್ಕೆ 2ನೇ ಅಧಿಪತಿ ಕುಜ, ಮೀನಾ ಲಗ್ನಕ್ಕೆ 2ನೇ ಅಧಿಪತಿ ಕುಜ, ಇಬ್ಬರಿಗೂ ಅದೇ ಬರೋದ್ರಿಂದ ಆದಷ್ಟು ದಕ್ಷಿಣದ ಒಂದು ದಿಕ್ಕಿನಲ್ಲಿ ಕೆಂಪು ಬಣ್ಣ ಬರುವಂತದ್ದು ಅಥವಾ ಕೆಂಪು ದೀಪ ಅಂದ್ರೆ ಬಲ್ಬ್, ಕೆಂಪು ಕಲರ್ ಬಲ್ಬ್ ಬರುವಂತದ್ದು ಯಾವ್ದು ಆಗ್ತಾ ಇಲ್ಲ. ಕನಿಷ್ಠ ಪಕ್ಷ ಒಂದು ದೀಪ ಬೆಳೆಸಿಡಕ್ಕಾಗತ್ತಾ? ನಮ್ಮ ದೀಪಾವಳಿ ಟೈಮಲ್ಲಿ ಒಂದು ದೀಪ ಆ ಜಾಗದಲ್ಲಿ ಬೆಳೆಸಿಡಕ್ಕಾಗತ್ತಾ? ಯಾರು ಬೆಳಗ್ಸ್ಬೇಕು ಅಂತ ಹೇಳಿದ್ರೆ ಮೀನಾ ಲಗ್ನದವ್ರು. ನಿಮ್ಮ ಜಾತಕ ಇದ್ದವರಿಗೆ ಹೇಳ್ತಾ ಇದೀನಿ. ಇವಾಗ ಸರ್ ನಂಗೆ ಜಾತಕ ಎಲ್ಲ ನಾನು ಏನ್ ಮಾಡ್ಲಿ ಅಂದ್ರೆ, ನಿಮ್ಮ ಜಾತಕದ ಪ್ರಕಾರ ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಮತ್ತೆ ನಾಮ ನಕ್ಷತ್ರಕ್ಕೆ ಅನುಸಾರವಾಗಿ ರಾಶಿ ಪರಿಹಾರ ನೀವು ಕೊಟ್ಟಿದ್ ಮಾಡ್ಬೋದಾದ್ರೆ ಖಂಡಿತ ಮಾಡಿ. ನಾಮ ನಕ್ಷತ್ರ ನೋಡ್ಬಿಟ್ಟು ನಾವು ನಾಮ ರಾಶಿ ಇದೆ ನಮ್ದು ಅದಕ್ ಮಾಡ್ತೀವಿ, ನಮ್ದು ಜಾತಕ ಇಲ್ಲ ಅಂದ್ರೆ ಅದಕ್ ಮಾಡ್ತೀವಿ. ಆದ್ರೆ ಲಗ್ನ ಅಂತ ತಕೊಂಡಾಗ ತುಲಾ ಲಗ್ನದವರು ಬಿಟ್ರೆ ಮೀನಾ ಲಗ್ನದವರು ಈ ಪರಿಹಾರವನ್ನ ಮಾಡಿ. ರೈಟ್. ಸೊ ವೃಷಭ ಲಗ್ನ ಅಥವಾ ಸಿಂಹ ಲಗ್ನ, ಸಿಂಹ ಲಗ್ನಕ್ಕೆ 2ನೇ ಅಧಿಪತಿ ಬುಧ, ವೃಷಭ ಲಗ್ನಕ್ಕೆ 2ನೇ ಅಧಿಪತಿ ಬುಧ. ಆದಷ್ಟು ಉತ್ತರ ದಿಕ್ಕಿನಲ್ಲಿ ಯಾವ್ದಾದ್ರು, ನಾ ಮನಿ ಪ್ಲಾಂಟೇ ಇಡಿ ಅಂತ ಯಾರು ಹೇಳಲ್ಲ, ಯಾವ್ದಾದ್ರು ಹಸಿರು ಗಿಡಗಳನ್ನ ತಗೊಂಡ್ಬಂದು ಇಡಿ, ನೀವೇ ಇಟ್ಟು ಅದನ್ನ ಪೋಷಿಸಿ. ಸುಮ್ನೆ ತಗೊಂಡ್ಬಂದು ಇಟ್ಟೆ ಅದು ಒಣಗೋಯ್ತು, ನೋಡೋರಿಲ್ಲ, ನೀರ್ ಹಾಕೋರಿಲ್ಲ, ಅದನ್ನ ನಾನ್ ನೋಡ್ಕೊಳಲ್ಲ, ಆತರ ಇಡಕ್ಕೆ ಹೋಗ್ಬೇಡಿ. ಮಾಡೋದಂತ ಕೆಲ್ಸಗಳನ್ನ ಮಾಡಕ್ ಹೋಗ್ಬೇಡಿ. ಇಲ್ಲ ಸರ್ ನನಗೆ ಅದನ್ನ ಬಿಟ್ಟು ಬೇರೆನ ಪರಿಹಾರ ಹೇಳಿದ್ರೆ ಕುಬೇರರ ಯಾವ್ದಾದ್ರು ಒಂದು ಚಿತ್ರ ಅಥವಾ ವಿಗ್ರಹ ಅವತ್ತಿನ ದಿನ ತಕೊಂಡ್ ಬಂದು ನೀವುಗಳು ಇಡಿ. ಯಾರು ಇಡ್ಬೇಕು ಅಂದ್ರೆ ವೃಷಭ ಅಥವಾ ಸಿಂಹ ಲಗ್ನ. ಒಂದ್ಸಲ ಪರ್ಮನೆಂಟ್ ಆಗಿ ಇಟ್ರೆ ಮುಗ್ದೋಯ್ತು, ಮತ್ತೆ ನೀವು ಬದಲಾಯಿಸಿ ಅಂತ ನಾನು ಎಲ್ಲೂ ಹೇಳಲ್ಲ, ನೀವು ಬದಲಾಯಿಸೋದಕ್ಕೆ ಹೋಗ್ಬೇಕು. ಸೊ ವೃಶ್ಚಿಕ ಮತ್ತು ಕುಂಭ ಲಗ್ನ, ವೃಶ್ಚಿಕಕ್ಕೆ 2ನೇ ಭಾವ ಯಾವ್ದು ಅಂದ್ರೆ ಧನುಸು ರಾಶಿ, ಸೊ ಅಧಿಪತಿ ಯಾರು ಅಂದ್ರೆ ಗುರು. ಅದೇ ರೀತಿ ಕುಂಭಕ್ಕೆ 2ನೇ ಭಾವ ಯಾವ್ದಂದ್ರೆ ಮೀನಾ ರಾಶಿ, ಅದಕ್ಕೆ ಅಧಿಪತಿ ಯಾರು ಅಂದ್ರೆ ಗುರು. ನಿಮ್ಮ ಇಷ್ಟ ದೇವರು, ನಮ್ಗೆ ಒಬ್ಬೊಬ್ರು ಇಷ್ಟ ದೇವರು ಅಂತ ಇರ್ತಾರೆ. ನಂಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ, ನಂಗೆ ಆಂಜನೇಯ ಅಂದ್ರೆ ತುಂಬಾ ಇಷ್ಟ, ನಂಗೆ ಕಾಳಿ ಅಂದ್ರೆ ತುಂಬಾ ಇಷ್ಟ, ನಂಗೆ ಪ್ರತ್ಯಂಗಿರ ಅಂದ್ರೆ ತುಂಬಾ ಇಷ್ಟ. ಈ ತರ ನಿಮ್ಮ ಇಷ್ಟ ದೈವ ಯಾವ್ದಿದೆಯೋ ಅವ್ರನ್ನ ಮನೆಯಲ್ಲಿ ಇಟ್ಕೋಬಹುದು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮೊದ್ಲೇ ಹೇಳ್ತಾ ಇದ್ದೀನಿ, ಇಟ್ಕೋಬಹುದು ಅಂತಿದ್ರೆ ಮತ್ತೆ ಹಾಕ್ಬೇಡಿ ಈ ದೇವ್ರನ್ನ ಮನೆಯಲ್ಲಿ ಇಡ್ಬೋದಾ ಅಂತ. ಸೊ ಅಂತ ದೈವಗಳನ್ನ ಒಂದು ಫೋಟೋವನ್ನ ತಗೊಂಡ್ಬಂದು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಆ ಮನೆ ಒಂದು ಫೋಟೋವನ್ನ ಹಾಕ್ಸಿ, ಇಷ್ಟ ದೇವರ ಚಿತ್ರವನ್ನ ಹಾಕಿ. ಇವಾಗ ಈಶಾನ್ಯ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ಈಶಾನ್ಯ, ಇದಕ್ಕೆ ಯಾವ್ದನ್ನ ಹಾಕ್ಬೇಕಂದ್ರೆ ನಾರ್ತ್ ಈಸ್ಟ್ ದಿಕ್ಕಿನಲ್ಲೇ ಇದನ್ನ ಹಾಕ್ಬೇಕು. ಅರ್ಥ ಆಯ್ತಲ್ಲ, ನಾರ್ತ್ ಈಸ್ಟ್ ಇರುವಂತ ದಿಕ್ಕಿನಲ್ಲೇ ಇದನ್ನ ಹಾಕಿ. ಶುಕ್ರ ಯಾರಿಗಾದ್ರೂ ಬಂದ್ರು ಅಂದ್ರೆ ಮೇಷ ಲಗ್ನ ಅಥವಾ ಕನ್ಯಾ ಲಗ್ನದವ್ರು ಯಾರಾದ್ರೂ ಇದ್ರೆ ನಿಮಗೆ ವಿವಾಹ ಆಗಿದೆ ಅಂತ ಹೇಳಿದ್ರೆ ಮೊದ್ಲೇ ಹೇಳ್ತಾ ಇದೀನಿ, ನಿಮಗೆ ವಿವಾಹ ಆಗಿದ್ರೆ ನಿಮ್ಮ ಕಳತ್ರರ ಜೊತೆಗಿರುವಂತ ಒಂದು ಫೋಟೋ, ರೈಟ್, ಆಗ್ನೇಯ ದಿಕ್ಕಿನಲ್ಲಿ ನೀವು ಹಾಕ್ಬೇಕಾಗುತ್ತೆ. ಹಾಲ್ ನಾನು ಹೇಳ್ತಾ ಇರೋದು ಎಲ್ಲಿ ಸಾರ್, ನೀವು ಅವಾಗಿಂದ ಹೇಳ್ತಾ ಇದ್ರ ದಿಕ್ಕು ಎಲ್ಲಿ ಅಂದ್ರೆ ಹಾಲ್ ಅಲ್ಲಿ, ರೈಟಾ. ಸೊ ಹಾಲ್ ಅಲ್ಲಿ ನೀವುಗಳು ಬಂದ್ಬಿಟ್ಟು ನಿಮ್ಮ ಕಳತ್ರರ ಜೊತೆಗಿರುವಂತದ್ದು, ಗಂಡ ಹೆಂಡತಿ ಒಟ್ಟಿಗಿರುವಂತ ಫೋಟೋ. ಸರ್ ನಂದು ಮ್ಯಾರೇಜ್ ಟೈಮ್ ಅಲ್ಲಿ ತೆಗೆದಿದಂತ ಫೋಟೋ ಇದೆ, ಅದು ಹಾಕ್ಬೋದು ಅಂದ್ರೆ ಖಂಡಿತವಾಗ್ಲೂ ಹಾಕ್ಬೋದು. ಶುಕ್ರ ಮ್ಯಾರೇಜ್ಗೆ ಕಾರಕ ಗ್ರಹ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹಾಕ್ಬೋದು. ಕಾಮನ್ ಆಗಿ ನಾವು ಹಾಕ್ಬೇಕು ಸರ್, ಅದನ್ನ ಏನ್ ಮಾಡ್ಲಿ ಅಂದ್ರೆ ಕುಳಿತಿರುವಂತ ಲಕ್ಷ್ಮಿಯ ಒಂದು ಫೋಟೋ ಇದ್ರೆ, ಲಕ್ಷ್ಮಿಯ ಫೋಟೋ ಕುಳಿತಿರುವಂತದ್ದಿದ್ರೆ, ಬರೀ ಲಕ್ಷ್ಮಿ, ಈ ಕಡೆ ಸರಸ್ವತಿ, ಈ ಕಡೆ ಇವರು ನಮ್ಮ ಗಣಪತಿ, ಈ ತರದೆಲ್ಲ ಬೇಡ. ಬರೀ ಲಕ್ಷ್ಮಿ ಕುಳಿತಿರುವಂತ ಸ್ಥಿತಿನಲ್ಲಿ, ನಿಂತಿರೋ ಲಕ್ಷ್ಮಿ ಅಲ್ಲ, ಕುಳಿತಿರುವಂತ ಸ್ಥಿತಿನಲ್ಲಿರುವಂತ ಲಕ್ಷ್ಮಿಯ ಒಂದು ಚಿತ್ರವನ್ನ ತಗೊಂಡು ಹೋಗಿ ಸೌತ್ ಈಸ್ಟ್ ಅಂತ ಹೇಳಿದ್ರೆ ನಿಮ್ಮ ಆಗ್ನೇಯದಲ್ಲಿ ಈ ಒಂದು ಫೋಟೋವನ್ನ ತಾವುಗಳು ಹಾಕಿ, ರೈಟಾ. ಕಾವಲು ದೈವ ನಮ್ಮ ಕಾಲಭೈರವ ಸ್ವಾಮಿ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ವೀರಭದ್ರೇಶ್ವರ ಸ್ವಾಮಿ ಆಗಿರ್ಬೋದು, ಆಂಜನೇಯ ಸ್ವಾಮಿ ಆಗಿರ್ಬೋದು, ಗ್ರಾಮ ದೇವತೆಗಳು ಅಂತ ನೀವು ಇದೀರಲ್ವಾ, ಗ್ರಾಮವನ್ನ ಕಾಪಾಡ್ತಾ ಇರುವಂತವ್ರು, ಕ್ಷೇತ್ರ ಪಾಲಕರು, ಇವರೆಲ್ಲ ಕಾವಲು ದೈವ. ಯಾರ್ಯಾರಿಗೆ ಶನಿಯ ರಾಶಿ ಬಂದ್ಬಿಟ್ಟು ದ್ವಿತೀಯ ಬರ್ತದೋ ಅಂದ್ರೆ ಯಾರಿಗ್ ಬರ್ತಂದ್ರೆ ಧನುಸು ಮತ್ತೆ ಮಕರ ಲಗ್ನ. ಧನುಸು ಲಗ್ನ ಯಾರಿದಿರೋ, ಮಕರ ಲಗ್ನ ಯಾರಿದಿರೋ ಅವರುಗಳು ಪಶ್ಚಿಮ ದಿಕ್ಕಿನಲ್ಲಿ ಆ ಒಂದು ಕಾವಲು ದೈವದ ಫೋಟೋಗಳನ್ನ ಹಾಕಿ. ಕಾವಲು ದೈವ ಯಾರು ಅಂತ ನಾನು ಹೇಳಿದೀನಿ. ಈಗ ನಾನು ಹೇಳಿರುವಂತ ಪರಿಹಾರಗಳು ಲಗ್ನಕ್ಕೆ, ಜನ್ಮ ಲಗ್ನಕ್ಕೆ, ರಾಶಿಗೆ ಅಲ್ಲ. ರಾಶಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಆ ಪರಿಹಾರಗಳನ್ನ ಕೂಡ ತಾವುಗಳು ಮಾಡಿ. ಸಪೋಸ್ ತಿಳ್ಕೊಳ್ಳಿ ಇದರ ಜೊತೆಗೆ 2ನೇ ಭಾವದಲ್ಲಿ ರಾಹು ಇದೆ, ನಿಮ್ಮ ಜಾತಕದಲ್ಲಿ
ಯಾವುದೇ ಲಗ್ನ ಇರ್ಲಿ, ಲಗ್ನದಿಂದ ದ್ವಿತೀಯದಲ್ಲಿ ರಾಹು ಇದೆ ಅಥವಾ ಕೇತು ಇದ್ದಾರೆ. ಆವಾಗ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ 2ನೇ ಭಾವದಲ್ಲಿ ರಾಹು ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಸಾಧ್ಯ ಇದೆಯಾ ನೋಡಿ. ಅಂದ್ರೆ ಮನೆಯಲ್ಲಿ ಇರೋ ಕಸ ಎಲ್ಲ ತಗೊಂಬಂದು ಹಾಕಿ ಅಲ್ಲ, ನಿಮ್ಗೆ ಸಾಧ್ಯ ಇದೆಯಾ ನೋಡಿ, ಆದಷ್ಟು ವೆಯ್ಟ್ ಹಾಕಿ, ಅಂದ್ರೆ ಭಾರವನ್ನ ನೈಋತ್ಯದಲ್ಲಿ. ಯಾರಿಗೆ ದ್ವಿತೀಯದಲ್ಲಿ ರಾಹು ಇದಾನೋ ಅವ್ರಿಗೆ ಮಾತ್ರ ಹೇಳಿದ್ದು. ಆಮೇಲೆ ಪಂಚಮದಲ್ಲಿ ರಾಹು ಇದ್ದಾನೆ ನಾನೇನ್ ಮಾಡ್ಲಿ ಅಂತ ಮೆಸೇಜ್ ಹಾಕ್ಬಿಡಿ. 2ನೇ ಮನೆಯಲ್ಲಿ ರಾಹು ಇರುವಂತವ್ರು ಈ ಪರಿಹಾರವನ್ನ ಮಾಡಿ. ಕೇತು ಇದ್ದಾನೆ ಸರ್, 2ನೇ ಮನೆಯ ಕೇತು ಇದ್ದಾನೆ, ನಾವೇನ್ ಮಾಡೋದಂದ್ರೆ ನಿಮ್ಮ ಮನೆಯ ಬ್ರಹ್ಮಸ್ಥಾನ ಎಲ್ಲಿದೆ ಅನ್ನೋದನ್ನ ಯಾರತ್ರ ಕೇಳಿ ತಿಳ್ಕೊಳ್ಳಿ. ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಹೇಳಕ್ ಆಗಲ್ಲ. ಸೊ ನಿಮ್ಮ ಮನೆಯ ಬ್ರಹ್ಮಸ್ಥಾನ ಎಲ್ಲಿದೆ ಅಂತ ಕೇಳಿ ತಿಳ್ಕೊಂಡು ಅಲ್ಲಿ ಕರ್ಪೂರವನ್ನ ಬೆಳಗಿ. ಒಂದ್ ಕರ್ಪೂರ, ಡೈಲಿ ಒಂದು ಕರ್ಪೂರ ರಾತ್ರಿ ನೀವು ಮಲಗುವಾಗ ಅದನ್ನ ಬೆಳಗಿದ್ರೆ ಸಾಕು, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ದೀಪಾವಳಿಯಿಂದ ನೀವು ಇದನ್ನ ಪ್ರಾರಂಭ ಮಾಡಿ. ಸೊ ಇದುವರೆಗೂ ಸಾಧ್ಯವಾದಂತ ಮಟ್ಟಿಗೆ ಪ್ರತಿಯೊಬ್ಬರು ಮಾಡಬಹುದಾದಂತ ದೀಪಾವಳಿಗೆ ಸಂಬಂಧಪಟ್ಟಂತ ಸರಳವಾಗಿರುವಂತ ತಂತ್ರ ಪರಿಹಾರಗಳನ್ನ ಗುರುಭಕ್ತಿ ಜ್ಯೋತಿಷ್ಯದ ಕಡೆಯಿಂದ ನಾವು ಕೊಟ್ಟಿದೀವಿ. ನಾರ್ಮಲ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು 2 ಅಥವಾ 3 ಪ್ರಯೋಗಗಳನ್ನ ಹೇಳ್ಬಿಟ್ಟು ಒಂದು ವಿಡಿಯೋ ಬಿಡ್ತೀವಿ ನಾವು. ಗಣಪತಿಗಾಗಿರ್ಬೋದು, ನವರಾತ್ರಿಗಾಗಿರ್ಬೋದು, ಲಕ್ಷ್ಮೀ ಪೂಜೆ ಎಲ್ಲದಕ್ಕೂ ಹಂಗೆ ಮಾಡೋದು. ಈ ಸಲ ಮಾತ್ರನೇ ನಾವು ನಿಮ್ಮನ್ನ ಕರೆದು ನಿಮ್ಮ ಮುಂದೆ ಕೂತು ನಿಮ್ಗೆ ಒಂದಕ್ಕಿಂತ ಹೆಚ್ಚು, ನನ್ನ ಪ್ರಕಾರ 3ಕ್ಕಿಂತ ಹೆಚ್ಚು ಪರಿಹಾರ ಕ್ರಿಯೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೀವಿ. ಇವಾಗ ನಡೆದಿರುವಂತ ಈ ವಿಡಿಯೋ ನಾನ್ ಮಾತಾಡಿರೋದು ಅದ್ರಲ್ಲಿ ಏನೇನ್ ಹೇಳಿದೀನೋ ನಿಮ್ಗೆ ನೋಟ್ ಮಾಡ್ಕೊಳಕ್ಕಾಗಿಲ್ಲ, ಏನ್ ಹೇಳಿದ್ರು ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋವನ್ನ ಮತ್ತೆ ತಾವುಗಳು ನೋಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತ PDF ಗಳು ಇರಲ್ಲ. ಸೊ ಬರೀ ವಿಡಿಯೋವನ್ನ ಮಾತ್ರ ನಾವು ನೋಡ್ಕೊಳ್ಳಿ. ಈ ದೀಪಾವಳಿ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಸುಖ ಸಂತೋಷಗಳನ್ನ ತರಲಿ, ಅಥವಾ ನಿಮ್ಮ ಜೀವನದಲ್ಲಿ ಉಳಿದುಕೊಂಡಿರುವಂತ ಯಾವ್ದಾದ್ರು ಕೆಲಸಗಳಿದ್ರೆ, ನಿಮ್ಮ ಜೀವನದಲ್ಲಿ ಏನಾದ್ರೂ ಮನೋರಥೆಗಳು ಇನ್ನೂ ಈಡೇರ್ಲಿಲ್ಲ ಅಂತ ಏನಾದ್ರು ಇದ್ರೆ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಅದು ಈಡೇರ್ಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಇಲ್ಲಿಗೆ ಇವತ್ತಿನ ಈ ದೀಪಾವಳಿ ವಿಶೇಷ ಪರಿಹಾರದ ತರಗತಿ ಮುಗಿಯಿತು. ಸೊ ಇದಕ್ಕೆ ಬಂದು ನಮಗೆ ಇಷ್ಟೊಂದು ಪ್ರೋತ್ಸಾಹವನ್ನ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಬ್ರದರ್, ಥ್ಯಾಂಕ್ ಯು. ಎಲ್ರಿಗೂ ಶುಭ ದೀಪಾವಳಿಯ ಶುಭಾಶಯಗಳು. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು.